geography, that is maps. Okay, it's not a new thing. Okay, ಮ್ಯಾಪ್ ಅನ್ನೋದು ನಮ್ಗೇನು ಹೊಸದೇನಲ್ಲ ಅಲ್ವಾ. ಪ್ರೈಮರಿ ಸ್ಕೂಲಲ್ಲೇ ನಾವು ಮ್ಯಾಪ್ ನೋಡಕ್ ಸ್ಟಾರ್ಟ್ ಮಾಡಿರ್ತೀವಿ. ಎಲ್ಲಿ ನೋಡಿರ್ತೀವಿ ಮ್ಯಾಪ್ನ? ಎಲ್ಲ ಸ್ಕೂಲ್ ರೂಮಲ್ಲೂ ಒಂದ್ ಕಡೆ ನೇತಾಕಿರ್ತಾರೆ. ಅದು ಯೂಸ್ ಆಗುತ್ತೆ ಬಿಡುತ್ತೆ ಬೇರೆ ವಿಚಾರ. ಸೊ ಇನ್ಫಾರ್ಮೇಶನ್ ಬರಲಿ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಮ್ಯಾಪನ್ನ ಹ್ಯಾಂಗ್ ಮಾಡಿರ್ತಾರೆ ಅಲ್ವಾ. ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಗುತ್ತೆ ಮ್ಯಾಪ್ ಮೇಲೆ, ಆ ಕ್ಯೂರಿಯಾಸಿಟಿ. ಯಾಕಂದ್ರೆ ನಮ್ಗೆ ಅವಾಗ್ಲೇನ ಸೈನ್ಸ್ ಎಲ್ಲ ಶುರು ಆಗುತ್ತೆ. ಆ ಸೈನ್ಸ್ ಅಲ್ಲಿ ಏನು, ಅರ್ತ್ ಈಸ್ ಎಸ್ಪೆರಿಕಲ್ ಬಾಡಿ ಅಂತ, ಅದೇ ಬಾಲ್ ತರ, ಫುಟ್ಬಾಲ್ ತರ ಇದೆ ಅಂತ ಅಲ್ವೇನಪ್ಪ. ಅಲ್ಲಿ ನೋಡಿದ್ರೆ ಮ್ಯಾಪ್ ನ ಫ್ಲಾಟ್ ಆಗಿರೋ ಪ್ಲೇನ್ ಸರ್ಫೇಸ್ ಮೇಲೆ ಹಾಕಿರ್ತಾರೆ. ಅದು ಹೆಂಗ್ ಮಾಡ್ತಾರೆ? ಗ್ಲೋಬ್ನ ಓಕೆ ಅದು ಸ್ಪ್ರೆಡ್ ಮಾಡಿ ಒಂದು ಹ್ಯಾಂಗ್ ಮಾಡಿರ್ತಾರೆ. ಸೊ ದೇರ್ ಮಸ್ಟ್ ಬಿ ಸಮ್ ಎರರ್ಸ್ ಇನ್ ದಟ್ ಅಲ್ವಾ. ಒಂದು ಗ್ಲೋಬ್ಗೂ ಅದನ್ನ ರೆಪ್ರೆಸೆಂಟ್ ಮಾಡೋದು ಮ್ಯಾಪ್ಗೂ ಸ್ವಲ್ಪ ಎರರ್ ಇದ್ದೇ ಇರುತ್ತೆ. ಅಲ್ಲಿಂದ ಜರ್ನಿ ಶುರು ಆಗುತ್ತೆ. ಆಮೇಲೆ ಸ್ವಲ್ಪ ಮಿಡಲ್ ಸ್ಕೂಲ್ ಬಂದ್ರೆ ಸೈನ್ಸ್ ಟೀಚರ್ಸು ಅಥವಾ ಸೋಷಿಯಲ್ ಟೀಚರ್ಸು ಒಂದು ಗ್ಲೋಬ್ ತಂದಿರ್ತಾರೆ ಸುಮ್ಮನೆ ತೋರ್ಸೋದಕ್ಕೆ ಮಕ್ಕಳಿಗೆ ಕ್ಯೂರಿಯಾಸಿಟಿಗೆ. ಓಕೆ, ಆ ಗ್ಲೋಬ್ನ ರೊಟೇಟ್ ಆಗುತ್ತೆ ಅಲ್ವಾ ಅದು, ಆ ಗ್ಲೋಬ್ ಅದನ್ನ ಆ ರೊಟೇಟ್ ಏನು ವರ್ಟಿಕಲ್ ಆಗುತ್ತಾ? ವರ್ಟಿಕಲ್ ಆಗಿ ಹಿಂಗೆ ರೌಂಡ್ ಸುತ್ತುತ್ತಾ ಅಥವಾ ಟಿಲ್ಟೆಡ್ ಇರುತ್ತೆ? ಎಷ್ಟು ಟಿಲ್ಟ್ ಇರುತ್ತೆ? 23.5 ಅಷ್ಟು ಟಿಲ್ಟ್ ಇರುತ್ತೆ. ವಿತ್ ರೆಸ್ಪೆಕ್ಟ್ ಟು ಹಾರ್ಸೆಂಟಲ್ ಆರ್ ವರ್ಟಿಕಲ್? ವರ್ಟಿಕಲ್ಗೆ. ಅದು ಇರಲಿಲ್ಲ ಅಂದ್ರೆ ದಿ ಅರ್ತ್ ಈಸ್ ನಾಟ್ ಅಟ್ ಆಲ್ ಫಿಟ್ ಫಾರ್ ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ವಾ. ವರ್ಟಿಕಲ್ ಆಗಿ ಸುತ್ತುತ್ತಾದ್ರೆ ಏನಾಗುತ್ತೆ? ಆಲ್ವೇಸ್ ಈಕ್ವೇಟರ್, ಟೆಂಪರೇಟ್ ಅಂಡ್ ಟ್ರಾಪಿಕಲ್ ರೀಜನ್ಸ್ ಆರ್ ಫೇಸಿಂಗ್ ದಿ ಸನ್ ಕಂಟಿನ್ಯೂಸ್ಲಿ ಫಾರ್ 365 days. ಇಟ್ ವಿಲ್ ಬಿ ಟೂ ಹಾಟ್. ಟೂ ಹಾಟ್ ಅಂದ್ರೆ ನಾವಿರಕ್ ಸಾಧ್ಯನೇ ಇಲ್ಲ. ಅದೇ ತರ ಪೋಲಾರ್ ರೀಜನ್ಸ್ಗೆ ಹೋದ್ರೆ ಇಟ್ ವಿಲ್ ಬಿ ಟೂ ಕೋಲ್ಡ್. ನೋಡಿ ಎಷ್ಟು, ಅದಕ್ಕೇನೆ ಈ ಸಸ್ಟೈನಬಲ್ ಡಿಸ್ಟೆನ್ಸ್ ಅಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಅರ್ತ್ ಅಂಡ್ ದಿ ಸನ್ ಅಂಡ್ ದಿ ಸನ್ intensity, the distance of the earth from the sun, the tilt, all this. Okay, ನೀವು ದೇವರನ್ನಿ ಅಥವಾ ನೇಚರ್ ಅನ್ನಿ ಏನಾರು ಅನ್ಕೊಡಿ, it created such a wonderful environment on the earth so that living organisms can sustain. ಇದು ಬೇಕೋ ಬೇಡವೋ ಗೊತ್ತಿಲ್ಲ, ನಾನು ಸುಮ್ಮನೆ ನಿಮಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ. 23.5 ಡಿಗ್ರಿ ಸುಮ್ಮನೆ ಇಟ್ಕೊಳ್ಳಿ, ಎಲ್ಲೋ ಬೇಕಾಗುತ್ತೆ ನಮಗೆ. ಓಕೆ, yes, once again let me look into the syllabus. ತುಂಬಾ ಸಿಂಪಲ್ ಆಗಿದೆ, ಅದರಲ್ಲಿ ಬರೀ 3 ಟಾಪಿಕ್ ಕೊಟ್ಟಿದ್ದಾನೆ. ಓಕೆ, 3rd ಚಾಪ್ಟರ್ ಮ್ಯಾಪ್ಸ್ ಅಂತ ನೋಡ್ಕೊಳ್ಳಿ ಬೇಕಾ ಸಿಲೆಬಸ್ ಅಲ್ಲಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಪ್ಸ್. ಮ್ಯಾಪ್ ಅಲ್ಲಿ ಸುಮ್ಮನೆ ಡಿಸ್ಕಸ್ ಮಾಡ್ತೀನಿ ಒಂದು 5 ನಿಮಿಷ, ಆಮೇಲೆ ತಗೋಣ ಆಬ್ಜೆಕ್ಟಿವ್. ಮ್ಯಾಪ್ ಅಂದ್ರೆ ಅದ್ರಲ್ಲಿ ಏನೇನು ಇರುತ್ತೆ, ಏನೇನು ನೋಡಿದೀರಾ? ಎಲ್ಲ ನೋಡಿರ್ತೀವಿ ಅಲ್ವಾ, ನಾವು ಮ್ಯಾಪ್ ನೋಡಿರ್ತೀವಿ. ಏನೇನು ನೋಡ್ತೀವಿ ಮ್ಯಾಪ್ ಅಲ್ಲಿ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಟೈಟಲ್ ಇರುತ್ತೆ. ಕರೆಕ್ಟ್, ಇಂಡಿಯಾ ಅಥವಾ ವರ್ಲ್ಡ್ ಮ್ಯಾಪ್ ಇರುತ್ತೆ, ಕರೆಕ್ಟ್. ಅಥವಾ ಕರ್ನಾಟಕ ಅಥವಾ ಬೆಂಗಳೂರು ಏನೋ ಒಂದು ಇರುತ್ತೆ. ಆಮೇಲೆ ಸಿಂಬಲ್ಸ್ ಇರುತ್ತೆ, ಕರೆಕ್ಟ್. ಆಮೇಲೆ ಬೌಂಡ್ರೀಸ್ ಇರುತ್ತೆ, ಸರಿ. ಇಂಡೆಕ್ಸ್, ಅದೇ ಅವರೆಲ್ಲ ಒಂದೇ, ಅದು ಕೀ ಅಂತಾರೆ, ಲೆಜೆಂಡ್ ಅಂತಾರೆ. ಆಮೇಲೆ ಅದು ಇರುತ್ತೆ. ಏನಂತಾರ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಪ್ ನೋಡಿ, ಅಲ್ಲೇ ಬಂತು ಇಲ್ಲಿ ಥೀಮ್ಯಾಟಿಕ್ ಟೈಪ್ಸ್ ಆಫ್ ಮ್ಯಾಪ್, ಅದನ್ನೇ ನೋಡ್ಕೊಳ್ಳಿ. ಓಕೆ, ವೆರಿ ಗುಡ್. ಇರ್ಲಿ, ಒಂದು ಇಂಪಾರ್ಟೆಂಟ್ ಮಿಸ್ ಮಾಡ್ಬಿಟ್ರಿ ಸಿವಿಲ್ ಇಂಜಿನಿಯರ್ಸ್. ಒಂದು ಆರೋ ಇರುತ್ತೆ, ನಾರ್ತ್ ಲೈನ್ ಅಲ್ವಾ, ಯಾವಾಗಲೂ ಹಿಂಗೆ ಮೇಲ್ಗೆ ಇರುತ್ತೆ. ಅದಕ್ಕೆ ಕಾಂಪಾಸ್ ರೋಸ್ ಅಂತಾರೆ, ಅದು ಡಿಫ್ರೆಂಟ್ ಟೈಪ್, ಅದು ಕಾಂಪಾಸ್ ರೋಸ್ ಅಂತ. ಇದು ಇರುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಿಲ್ಲ ಮ್ಯಾಪ್ಗೆ, ಇದು ಅದು ಕಾಂಪಾಸ್ ಒಂದು, ಆಮೇಲೆ ಇನ್ನೊಂದು ಸ್ಕೇಲ್. ಇಲ್ಲ ಅಂದ್ರೆ ಅವ್ನು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡ್ಬಿಡ್ತಾನೆ, ದಿಸ್ ಮ್ಯಾಪ್ ಈಸ್ ನಾಟ್ ಟು ಸ್ಕೇಲ್ ಅಂತ ಅವನೇ ಕೊಟ್ಬಿಡ್ತಾನೆ ಮ್ಯಾಪಲ್ಲಿ. ಸೊ ಯು ನೀಡ್ ನಾಟ್ ಟು ಸ್ಕೇಲ್ ಔಟ್. ಇಷ್ಟು ಸ್ಕೇಲ್ನ ಇದು ರೂಲರಲ್ಲಿ ತೊಗೊಳಕ್ಕಲ್ಲ, ರೂಲರ್ ಸ್ಕೇಲ್ ಮಾಡ್ಕೊಳಕ್ಕಲ್ಲ. ಓಕೆ, ನಾಟ್ ಟು ಸ್ಕೇಲ್ ಅಂತ ಕೊಡ್ತಾರೆ, ಎಲ್ಲ ಸ್ಕೇಲ್ ಮೆನ್ಷನ್ ಮಾಡ್ತಾರೆ. ಅದರಲ್ಲಿ ಕೆಲವು ಇದರಲ್ಲಿ ಡಯಾಗನಲ್ ಸ್ಕೇಲು ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಇದು ಎಲ್ಲ ನೋಡಿರ್ತೀವಿ ಮ್ಯಾಪ್ ಅಂತ. ಇದ್ರ ಮೇಲೆ ಡಿಸ್ಕಷನ್ ಅಷ್ಟೇ ಇವತ್ತು. ನೆಕ್ಸ್ಟ್ ಟೈಪ್ಸ್ ಆಫ್ ಮ್ಯಾಪ್ಸ್, ಲಾರ್ಜ್ ಸ್ಕೇಲ್ ಅಂಡ್ ಸ್ಮಾಲ್ ಸ್ಕೇಲ್. ಈ ಸ್ಕೇಲ್ ಮೇಲೆ ಲಾರ್ಜ್ ಅಂದ್ರೆ ಏನು, ಸ್ಮಾಲ್ ಅಂದ್ರೆ ಏನು, ಇವಾಗಲೇ ಕ್ವಶನ್ ಕೇಳೋದ, ಮುಂದೆ ಮುಂದೆ ನಾವು ತಿಳ್ಕೊಳ್ಳೋಣ ಏನು.
ಥಿಮ್ಯಾಟಿಕ್ ಮ್ಯಾಪ್ಸ್, ಗ್ಲೋಬ್ಸ್. ಅದಕ್ಕೆ ಇದಕ್ಕೆ ಸಂಬಂಧ ಏನು, ಎಷ್ಟು ತರ ಥಿಮ್ಯಾಟಿಕ್ ಮ್ಯಾಪ್ಸ್ ಇದೆ, ಯಾವ ತರ ಅದನ್ನ ನಾವು ನಾಮಿನ್ಕ್ಲೇಚರ್ ಮಾಡುವ, ಹೇಗೆ, ಹೌ ಟು ನೇಮ್ ದಿ ಮ್ಯಾಪ್ಸ್ ಬೇಸ್ಡ್ ಆನ್ ದಿ ಥೀಮ್ಸ್. ಏನದು ಆ ಥೀಮ್ಸ್ ಅಲ್ಲಿ, ಇನ್ನು ಆ ಥೀಮ್ಯಾಟಿಕ್ ಮ್ಯಾಪ್ ಅಲ್ಲಿ ಇನ್ನೇ ಯಾವ ತರ ಇದೆ, ಅದ್ಮೇಲೆ ಕೆಲವು ಆಬ್ಜೆಕ್ಟಿವ್ಸ್ ಇದೆ. ಓಕೆ, ಆರ್ ಯು ರೆಡಿ ಗೈಸ್? ಎಸ್, ಕಮಾನ್, ವಿಲ್ ಸಿ. ಇದು ಸ್ವಲ್ಪ ಕಾಂಪ್ಲೆಕ್ಸಿಟಿ ಜಾಸ್ತಿ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಗೊತ್ತಿಲ್ಲ ಇಷ್ಟು ಬೇಕೋ ಇಲ್ಲೋ ಅಂತ ಅಂದ್ಬಿಟ್ಟು. ವಿಲ್ ಟೇಕ್ ಅಪ್ ದಟ್ ಆಲ್ಸೋ. ಎಸ್, ಇದೆ ಕಾಂಪ್ಲೆಕ್ಸಿಟಿ. ಇದು ಏನಾಗುತ್ತೆ ಗೊತ್ತಾ, ಈ KPSC ಎಕ್ಸಾಮಿನೇಷನ್ ಅಲ್ಲಿ ಆ ಸ್ಕೀಮ್ ಪ್ರಕಾರನೇ ಒಂದೊಂದ್ಸರಿ ಕ್ವಶನ್ ಬರುತ್ತಂತ ಹೇಳಕ್ಕಾಗಲ್ಲ. ಕೆಲವು ಸರಿ ಬಿಟ್ಬಿಟ್ಟು ಸ್ವಲ್ಪ ಕಾಂಪ್ಲೆಕ್ಸ್ ಕ್ವಶನ್ಸ್ ಕೊಡ್ತಾರೆ. ಔಟ್ ಆಫ್ ದಿ ಬಾಕ್ಸ್ ಅಂತಾರೆ ಅದಕ್ಕೆ ಕ್ವಶನ್ಸ್. ಅಯ್ಯೋ ಏನಪ್ಪ ಹಿಂಗ್ ಕೇಳವನೆ, ಅದು ಔಟ್ ಆಫ್ ದಿ ಬಾಕ್ಸ್. ಔಟ್ ಆಫ್ ದಿ ಬಾಕ್ಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸರ್ಪ್ರೈಸ್ ಆಗಿ ಅಂತ ನೋಡ್ತೀವಲ್ಲ, ಆ ತರ ಕ್ವಶನ್ಸ್. ಇದು ಅದೇ ತರ. ಇದು ತಿಳ್ಕೊಳ್ಳಿ ಅಷ್ಟೇನೆ, ಜಾಸ್ತಿ ಡೀಟೇಲ್ ಆಗಿ ಹೋಗಕ್ಕೂ ನಮ್ಗೆ ಆಗಲ್ಲ, ಯಾಕಂದ್ರೆ ಸಿಲೆಬಸ್ ಇಲ್ಲ ನಮ್ಗೆ. ಏನ್ ಕೊಟ್ಟಿದ್ದಾನೆ, ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾನೆ. ನಾರ್ಮಲೈಸೇಷನ್ ಟೆಕ್ನಿಕ್ ವಿತ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದು ನಾಟ್ ರಿಲೇಟೆಡ್ ಟು ಆಕ್ಚುಲಿ ದಿ ಪ್ರೆಸೆಂಟ್ ಚಾಪ್ಟರ್ ನೋಡಿದ್ರೆ, ಬಟ್ ನಾವು ಹೇಳೋಕ್ಕಾಗಲ್ಲ ನಾಟ್ ರಿಲೇಟೆಡ್ ಅಂತ, ಸ್ವಲ್ಪ ರಿಲೇಟೆಡ್ ಇರುತ್ತೆ ವೈಲ್ ಪ್ರಿಪೇರಿಂಗ್ ದಿ ಮ್ಯಾಪ್ಸ್. ಓಕೆ, ಅಲ್ಲಿ 2 ಕಾಲಮ್ ಕೊಟ್ಟಿದ್ದಾನೆ. ಅದೇ ಮ್ಯಾಚ್ ದಿ ಫಾಲೋಯಿಂಗ್ ಅಂದ್ರೆ ಗೊತ್ತಲ್ಲ, ಅದೊಂದು ಎ, ಇದೊಂದು ಬಿ. ಸೊ ಮಿನಿಮಮ್ ಮ್ಯಾಕ್ಸಿಮಮ್ ನಾರ್ಮಲೈಸೇಷನ್ ಟೆಕ್ನಿಕ್, Z ಸ್ಕೋರ್ ನಾರ್ಮಲೈಸೇಷನ್, ಅದು Z ಅಂತೀವಿ ಆಕ್ಚುಲಿ, ಅದು Z. ನ್ಯೂಸ್ಗೆ ಏನಂತೀವಿ ಹೇಳಿ, Z ನ್ಯೂಸ್. ಅದು Z ನ್ಯೂಸ್ ಅನ್ನಲ್ಲ ನಾವು, Z ನ್ಯೂಸ್. ಆಕ್ಚುಲಿ ಅದು Z. ಲಾಗರ್ದಮಿಕ್ ಟ್ರಾನ್ಸ್ಫಾರ್ಮೇಶನ್, 3 ಟೆಕ್ನಿಕ್ ಇದೆ. ಯಾವ್ದಕ್ಕೆ ಅಡ್ಜಸ್ಟ್ ಆಗುತ್ತೆ ಅದು? ಫಸ್ಟ್ ಒನ್ ರೆಡ್ಯೂಸಸ್ ಸ್ಕ್ಯೂನೆಸ್ ಇನ್ ಡೇಟಾ. ಸೆಕೆಂಡ್ ಒನ್ ಅಡ್ಜಸ್ಟ್ ಡೇಟಾ ಟು ಫಿಕ್ಸ್ಡ್ ರೇಂಜ್ ಆಫ್ 0 to 1. ನೆಕ್ಸ್ಟ್ ಕಂಪೇರ್ಸ್ ಡೇಟಾ ಅಸ್ಯೂಮಿಂಗ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ಇದು ಕೊಟ್ಟಿದ್ದಾನೆ, ನಾವು ಮ್ಯಾಚ್ ಮಾಡಬೇಕು. ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ, ಇಸ್ ಇಟ್ 1C 2B 3A ಅಥವಾ ಏನೇನೋ ಕೊಟ್ಟಿದ್ದಾನೆ. ಲೆಟ್ ಅಸ್ ಸಿ. ಫಸ್ಟ್ ಒನ್ 1B. ಯಾರಿಗಾರು ಏನಾರು ಐಡಿಯಾಸ್ ಇದೆಯಾ? ಇರಲ್ಲ ಮೋಸ್ಟ್ ಪ್ರಾಬಲಿ. ಮಿನಿಮಮ್ ಮ್ಯಾಕ್ಸಿಮಮ್ ನಾರ್ಮಲೈಸೇಷನ್ ಅಂದ್ರೆ ಅಡ್ಜಸ್ಟ್ ಡೇಟಾ ಟು ಎ ಫಿಕ್ಸ್ಡ್ ರೇಂಜ್ ಆಫ್ 0 to 1. ನಾರ್ಮಲೈಸೇಷನ್ ಟೆಕ್ನಿಕ್ ಅಂತ ನೀವೆಲ್ಲರೂ ಒಂದ್ ಕಡೆ ಓದಿರ್ತೀರಾ ಮ್ಯಾಥ್ಸ್ ಅಲ್ಲಿ. ಓಕೆ, ನಾರ್ಮಲೈಸೇಷನ್ ಡೇಟಾ ಅಂತ ಎಲ್ಲ ಒಂದು ಬರುತ್ತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮ್ಯಾಥಮೆಟಿಕ್ಸ್ ಅಲ್ಲಿ. ಅದು 0 to 1 ಡೇಟಾನ ನಾವು ಫಿಕ್ಸ್ಡ್ ರೇಂಜ್ ಮಾಡ್ತೀವಿ, 0 to 1ಗೆ ಅಡ್ಜಸ್ಟ್ ಮಾಡಿರ್ತೀವಿ. Z ಸ್ಕೋರ್ ನಾರ್ಮಲೈಸೇಷನ್ ಕಂಪೇರ್ಸ್ ಡೇಟಾ ಅಸ್ಯೂಮಿಂಗ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ನೀವು ನೋಡಿದ್ದೀರ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್, ಬೆಲ್ ಕರ್ವ್ ಅಂತಾರಲ್ಲ, ಈ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡಿರ್ಬೇಕು ನೀವು, ಯಾಕಂದ್ರೆ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ 95% ಅಂತೀವಿ. ಓಕೆ, ಆ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಲ್ಲಿ ಓದಿರ್ತೀರಾ ನೀವು. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಪಾಯ್ಸನ್ಸ್ ಡಿಸ್ಟ್ರಿಬ್ಯೂಷನ್, ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಅದೇ ಆ ಟೈಮ್ ಕಲ್ತ್ಬಿಟ್ಟಂಗೆ ಬಿಟ್ಬಿಟ್ಟಿರ್ತೀವಿ ನಾವು, ಮರ್ತಾಗತ್ತೆ ಅದು ನೋಡ. ಬಟ್ ಅದು ಅಪ್ಲಿಕೇಶನ್ಸ್ ಎಲ್ಲೆಲ್ಲಿದೆ ಅಂದ್ರೆ ಎಲ್ಲಾ ಕಡೆನೂ ಇದೆ. ನಾನು ಸಿವಿಲ್ಗಂತ ಅಲ್ಲ, ಎಲ್ಲಾರು ಓದಿರ್ತೀರ. ಲಾಗರ್ದಮಿಕ್ ಟ್ರಾನ್ಸ್ಫಾರ್ಮೇಶನ್ ರೆಡ್ಯೂಸಸ್ ಸ್ಕ್ಯೂನೆಸ್ ಇನ್ ದಿ ಡೇಟಾ. ಅದಕ್ಕೆ ಲಾಗರ್ದಮಿಕ್ ಸ್ಕ್ಯೂನೆಸ್ ಅಂದ್ರೆ ನಮ್ಗೆ ಡಿವಿಯೇಷನ್ ಆಗಿರುತ್ತೆ, ಸ್ಕ್ಯೂನೆಸ್ ಅಂತೀವಿ. ಈ ಸರ್ವೇಯಿಂಗ್ ಅಲ್ಲೂ ಬರುತ್ತೆ. ಓಕೆ, ಅಡ್ಜಸ್ಟ್ಮೆಂಟ್ ಆಫ್ ಎರರ್ಸ್ ಅಲ್ಲಿ ನಾವು ಇದನ್ನ ಮಾತಾಡ್ತೀವಿ. ಇದೆಲ್ಲ ರಿಲೇಟೆಡ್ ಟು ದಟ್ ಅಡ್ಜಸ್ಟ್ಮೆಂಟ್ ಆಫ್ ಎರರ್ಸ್. ಸ್ಕ್ಯೂನೆಸ್ ರೆಡ್ಯೂಸಸ್ ದ ಸ್ಕ್ಯೂನೆಸ್, ಅದಕ್ಕೆ ಲಾಗರ್ದಮಿಕ್. ಇದು ಜ್ಞಾಪಕ ಇಟ್ಕೊಂಬಿಡಿ ಅಷ್ಟೇ. ಏನು ಲಾಗರ್ದಮಿಕ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ರೆಡ್ಯೂಸ್ ದ ಸ್ಕ್ಯೂನೆಸ್. Z ಸ್ಕೋರ್ ಅಂದ್ರೆ ಕಂಪೇರ್ಸ್ ಡೇಟಾ ಅಸ್ಯೂಮಿಂಗ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಓಕೆ, ಎರರ್ಸ್ ಮಿನಿಮಮ್ ಮ್ಯಾಕ್ಸಿಮಮ್ ನಾರ್ಮಲೈಸೇಷನ್, ಅಡ್ಜಸ್ಟ್ ದಿ ಡೇಟಾ ಬಿಟ್ವೀನ್ 0 to 1. ಈ 3 ತಿಳ್ಕೊಳ್ಳಿ ಅಷ್ಟೇ. ಓಕೆ, ದಿ ಆನ್ಸರ್ ಇಸ್ C, 1B, 2C, 3A. ನೆಕ್ಸ್ಟ್ ಒನ್, ಇನ್ ಎನಿ ಥಿಮ್ಯಾಟಿಕ್ ಮ್ಯಾಪ್ ವಿಚ್ ಆಫ್ ದಿ ಫಾಲೋಯಿಂಗ್. ಇದು ಥಿಮ್ಯಾಟಿಕ್ ಮ್ಯಾಪ್ ಬಗ್ಗೆ ನಾನು ಆಮೇಲೆ ಬರುತ್ತೆ, ಒಂದು 20-25 ಕ್ವಶನ್ಸ್ ಆದ್ಮೇಲೆ ಅದನ್ನ ಡೀಟೇಲ್ ಆಬ್ಜೆಕ್ಟಿವ್ಸ್ ಬರುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಮೆಥಡ್ಸ್ ಆರ್ ಯೂಸ್ ಟು ರೆಕಾರ್ಡ್ ಪ್ರೆಸೆನ್ಸ್ ಆಫ್ ಫೆನಾಮಿನಾ, ಇಟ್ಸ್ ಸ್ಪೇಷಿಯಲ್ ಪ್ಯಾಟ್ರನ್, ಡಿಸ್ಟ್ರಿಬ್ಯೂಷನ್, ಡಿಸ್ಪರ್ಷನ್. ಅದೇ ಥೀಮ್. ಥೀಮ್ ಅಂದ್ರೆ ಏನು ಇದರಲ್ಲಿ? ಅದರಲ್ಲಿ ಪ್ರೆಸೆನ್ಸ್ ಆಫ್ ಫೆನಾಮಿನಾ ಲೈಕ್ ಸ್ಪೇಷಿಯಲ್ ಪ್ಯಾಟ್ರನ್, ಡಿಸ್ಟ್ರಿಬ್ಯೂಷನ್, ಪ್ರೆಸೆನ್ಸ್, ಅದನ್ನ ಹೇಗೆ ತೋರಿಸೋದು? ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪಾಪ್ಯುಲೇಷನ್ ಇನ್ ಅವರ್ ಕರ್ನಾಟಕ ಸ್ಟೇಟ್, ಅದನ್ನು ತೋರಿಸ್ಬೇಕು, ಅದೇ ಥೀಮ್. ಅಥವಾ ಪಾಪ್ಯುಲೇಷನ್ ಆಫ್ ಇಂಡಿಯಾ, ಅದೊಂದು ಥೀಮ್. ಮಿನರಲ್ಸ್ ಇನ್ ಅವರ್ ಕರ್ನಾಟಕ ಸ್ಟೇಟ್, ಅದೊಂದು ಥೀಮ್. ಓಕೆ, ಪಾಪ್ಯುಲೇಷನ್ ಆಫ್ ಕರ್ನಾಟಕ ಸ್ಟೇಟ್, ಅದರಲ್ಲಿ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಹೈಯೆಸ್ಟ್ ಡೆನ್ಸಿಟಿ ಇದೆ ಅಲ್ವಾ, ಎಲ್ಲರಿಗೂ ಗೊತ್ತು, ಅದನ್ನು ತೋರಿಸೋದು.
ಅದಕ್ಕೆ ಥಿಮ್ಯಾಟಿಕ್ ಮ್ಯಾಪ್ ಅಂತ. ಓಕೆ, ಟು ರೆಕಾರ್ಡ್ ಪ್ರೆಸೆನ್ಸ್ ಆಫ್ ಫೆನಾಮಿನಾ, ಇಟ್ ಸ್ಪೇಷಿಯಲ್ ಡಿಸ್ಟ್ರಿಬ್ಯೂಷನ್, ಪ್ಯಾಟ್ರನ್, ಡಿಸ್ಟ್ರಿಬ್ಯೂಷನ್ ಅಂಡ್ ಡಿಸ್ಪರ್ಷನ್. ಇದು ಯಾವ ಮ್ಯಾಪಿಂಗ್ ಇರುತ್ತೆ? ಇಸ್ ಎ ಡಾಟ್ ಮೆಥಡ್ ಮ್ಯಾಪಿಂಗ್, ಐಸೋಲೈನ್ ಮ್ಯಾಪಿಂಗ್, ಕ್ಲೋರೋಪ್ಲೆತ್ ಮ್ಯಾಪಿಂಗ್, ಮೋರ್ ದನ್ ಒನ್ ಆಫ್ ದಿ ಎಬೋ. ಇದರಲ್ಲಿ ಯಾವ ಮೆಥಡ್ ಯೂಸ್ ಮಾಡ್ತೀವಿ ಅಂದ್ರೆ ಕ್ಲೋರೋಪ್ಲೆತ್ ಅಂದ್ರೆ ಮುಂದೆ ಬರುತ್ತೆ ಅದೇನು ಅಂತ. ಕ್ಲೋರೋಪ್ಲೆತ್ ಅಂದ್ರೆ ನೋಡಿರ್ಬೋದು ನೀವು ಯಾವ್ದಾದ್ರು ಮ್ಯಾಪ್ಗಳಲ್ಲಿ ಒಂದು ಕಲರ್ ಇಟ್ಕೊಂಡಿರ್ತಾರೆ, ಅದನ್ನ ಲೈಟ್ ಕಲರ್ ಇಂದ ಸ್ಟ್ರಾಂಗ್ ಕಲರ್ ಮಾಡಿರ್ತಾರೆ, ಅದೇ ಬೇಸಿಸ್, ಅದೇ ಕ್ಲೋರೋಪ್ಲೆತ್ ಅಂತ. ಓಕೆ, ನಾನು ತೋರಿಸ್ತೀನಿ, ಅದಕ್ಕೆ ಮ್ಯಾಪೇ ನಾನು ಒಂದು ಕಾಪಿ ಮಾಡ್ಕೊಂಡ್ ಬಂದು ತೋರಿಸ್ತೀನಿ ಹೇಗಿರುತ್ತೆ ಕ್ಲೋರೋಪ್ಲೆತ್ ಮ್ಯಾಪ್. ಅಂದ್ರೆ ಬೇರೆ ಬೇರೆ ಕಲರ್ ಯೂಸ್ ಮಾಡೋದು ಡಿಫ್ರೆಂಟ್, ಅದು ಅಂದ್ರೆ ರೆಡ್, ಗ್ರೀನ್, ಯೆಲ್ಲೋ ಅದನ್ನ ಯೂಸ್ ಮಾಡೋದು ಡಿಫ್ರೆಂಟ್. ಕ್ಲೋರೋಪ್ಲೆತ್ ಅಂದ್ರೆ ಒಂದೇ ಕಲರ್ನ ನಾವೇನ್ ಮಾಡ್ತೀವಿ, ಲೈಟ್ ಕಲರ್ ಇಂದ ಸ್ಟ್ರಾಂಗ್ ಕಲರ್ ಮಾಡ್ತೀವಿ, ಅದಕ್ಕೆ ಕ್ಲೋರೋಪ್ಲೆತ್ ಮ್ಯಾಪಿಂಗ್ ಅಂತಾರೆ. ಓಕೆ, ಆನ್ಸರ್ ನೋಡೋಣ ಏನು ಇದಕ್ಕೆ. ಥಿಮ್ಯಾಟಿಕ್ ಮ್ಯಾಪ್ ವಿಚ್ ರೆಕಾರ್ಡ್ಸ್ ಏನೋ ಸ್ಪೇಷಿಯಲ್ ಪ್ಯಾಟರ್ನ್, ನಾವು ಇಟ್ಕೋಬೇಕು ಕ್ವಶನ್, ಡಿಸ್ಟ್ರಿಬ್ಯೂಷನ್ ಅಂಡ್ ಡಿಸ್ಪರ್ಷನ್. ಇದಕ್ಕೇನಪ್ಪ ಆನ್ಸರು? ಡಾಟ್ ಮೆಥಡ್ ಮ್ಯಾಪಿಂಗ್ ಅಂತಾರೆ. ಏನದು? ಸ್ವಲ್ಪ ಅದಕ್ಕೆ ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ಯಾಕಂದ್ರೆ ನಮ್ಗೆ ಇದೆಲ್ಲ ಹೊಸ ಅದು. ಅದಕ್ಕೆ ನಾನು ಅಲ್ಲಿ ಎಕ್ಸ್ಪ್ಲನೇಷನ್ ಬರೇ ಒಂದು ಲೈನ್ 2 ಲೈನ್ ಕೊಡ್ತಾ ಇದ್ದೆ, ನೋಡಿರ್ಬೋದು ಅಡ್ವಾನ್ಸ್ ಸರ್ವೆ, ಯಾಕಂದ್ರೆ ನಮ್ಗೆ ಸ್ವಲ್ಪ ನಾಲೆಜ್ ಇರ್ತಾ ಇತ್ತು. ಇದರಲ್ಲಿ ಆ ನಾಲೆಜ್ ಇಲ್ಲ ಅಂತ ಅಲ್ಲ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ. ಥಿಮ್ಯಾಟಿಕ್ ಮ್ಯಾಪ್ ರೆಫರ್ಸ್ ಟು ಎ ಸ್ಪೆಸಿಫಿಕಲಿ ಥೀಮ್ಡ್ ಮ್ಯಾಪ್. ಅದೇ ನಾ ಹೇಳಿದ್ದು, ಸ್ಪೆಸಿಫಿಕಲಿ ಥೀಮ್. ಏನಿರ್ಬೋದು ಅದು? ಮಿನರಲ್ಸ್ ಇರ್ಬೋದು, ಅಥವಾ ಪಾಪ್ಯುಲೇಷನ್ ಇರ್ಬೋದು, ಅಥವಾ ಡೆನ್ಸಿಟಿ ಇರ್ಬೋದು, ಪಾಪ್ಯುಲೇಷನ್ ಡೆನ್ಸಿಟಿ ಅಲ್ವಾ, ಏನ್ ಬೇಕಾದ್ರೆ ಇರ್ಬೋದು, ಅದು ಅದೇ ಥೀಮ್. ಬೇಸ್ಡ್ ಆನ್ ದಿ ಥೀಮ್ ವಿ ಕ್ರಿಯೇಟ್ ಆಕ್ಚುಲಿ ದಿ ಥಿಮ್ಯಾಟಿಕ್ ಮ್ಯಾಪ್. ಸೊ ಇಟ್ ಟೆನ್ಸ್ ಟು ಬಿ ಅಬೌಟ್ ಸ್ಪೆಸಿಫಿಕ್ ಟಾಪಿಕ್. ಇಟ್ ಈಸ್ ಯೂಸ್ ಟು ಇಲಿಸ್ಟ್ರೇಟ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಎ ಥೀಮ್ ಅಂಡ್ ಫಿಸಿಕಲ್ ಸ್ಪೇಸ್. ಯಾವ್ದಾದ್ರು ಒಂದು ಥೀಮ್ ತಗೋತೀವಿ, ಆ ಫಿಸಿಕಲ್ ಸ್ಪೇಸ್ ಅಲ್ಲಿ ನಾವು ಅದನ್ನ ಅಡ್ಜಸ್ಟ್ ಮಾಡ್ತೀವಿ ಆ ಮ್ಯಾಪ್ ಮೇಲೆ. In any thematic map, which of the following methods are used to record the presence of phenomena, a spatial pattern, distribution, dispersion? It is nothing but called as dot method mapping. ಅದಕ್ಕೆ ಏನಂತೀವಿ ನಾವು? ಡಾಟ್ ಮೆಥಡ್ ಮ್ಯಾಪಿಂಗ್ ಅಂತ ತಿಳ್ಕೊಳ್ಳಿ. ಥಿಮ್ಯಾಟಿಕ್ ಮ್ಯಾಪಿಂಗ್ ಹೇಗ್ ಮಾಡ್ತೀವಿ ನಾವು? ಯೂಸಿಂಗ್ ದಿ ಡಾಟ್ ಮೆಥಡ್. ಓಕೆ, ನಾವು ಇದರಲ್ಲಿ ನಿನ್ನೆನೂ ಇದ್ರ ಬಗ್ಗೆನೆ ನಾವು ಇದು ಡಿಸ್ಕಸ್ ಮಾಡ್ತಾ ಇದ್ವಿ. ಸ್ಪೇಷಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಬಂತಲ್ಲ, ಓಕೆ, ಅಲ್ಲೂ ಯೂಸ್ ಮಾಡೋದೇನು? ಡಾಟ್ ಮೆಥಡ್ ಏನು ನಾವು. ಸೊ ಕೀ ಪಾಯಿಂಟ್ಸ್ ಇಲ್ಲಿ ಏನನ್ನ ನಾವು ಜ್ಞಾಪಕ ಇಟ್ಕೋಬೇಕು? ಡಾಟ್ ಮ್ಯಾಪಿಂಗ್. ವಾಟ್ ಈಸ್ ದಟ್ ಡಾಟ್ ಮ್ಯಾಪಿಂಗ್? ಪುಟಿಂಗ್ ದಿ ಡಾಟ್ಸ್ ಆಫ್ ಯೂನಿಫಾರ್ಮ್ ಸೈಜ್. ಡಾಟ್ ಮೆಥಡ್ ಅಂದ್ರೆ ಏನು? ಯೂಸಿಂಗ್ ದಿ ಡಾಟ್ಸ್ ಆಫ್ ಯೂನಿಫಾರ್ಮ್ ಸೈಜ್. ಶೋಸ್ ದಿ ಫೆನಾಮಿನಾ, ಡಿಸ್ಟ್ರಿಬ್ಯೂಷನ್, ಡಿಸ್ಪರ್ಷನ್. ಯಾವ್ದಾದ್ರು ಎಕ್ಸಾಂಪಲ್ಸ್ ಅಲ್ಲಿ ನಾ ಹೇಳಿದ್ನಲ್ಲ, ಮಿನರಲ್ ರಿಸೋರ್ಸಸ್ ಆಗಿರ್ಬೋದು, ಅಥವಾ ಕ್ರಾಪ್ಸ್ ಆಗಿರ್ಬೋದು, ಅಥವಾ ಕ್ಯಾಟಲ್ ಆಗಿರ್ಬೋದು, ನಿಮ್ಗೆ ಇಷ್ಟ ಏನ್ ಬೇಕಾದ್ರು. ದನಗಳು ಎಷ್ಟಿದಾವೆ ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ, ಅಥವಾ ಒಂದೇ ಒಂದು ಡಿಸ್ಟ್ರಿಕ್ಟ್ ತಗೊಂಡು ಬೆಂಗಳೂರು ರೂರಲ್ ಅಲ್ಲಿ ದನಗಳು ಎಷ್ಟಿದಾವೆ ಮಾಡ್ತಾರದ್ನೆಲ್ಲಾನು. ಓಕೆ, ವೆಟರ್ನರಿ ಸೈನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಮಾಡ್ತಾರೆ. ಎಷ್ಟು ಎತ್ತುಗಳಿದಾವೆ? ಇವಾಗ ಹಳ್ಳಿನಲ್ಲಿ ಎತ್ತುಗಳೇ ಕಮ್ಮಿ ಆಗಿದೆ ಅಲ್ವಾ? ಎಷ್ಟು ಎತ್ತುಗಳಿದಾವೆ, ಎಷ್ಟು ದನಗಳಿದಾವೆ, ಅಥವಾ ಎಷ್ಟು ಕುರಿಗಳಿದಾವೆ, ಏನ್ ಬೇಕಾದ್ರೆ, ಎಷ್ಟು ಸ್ಕೂಲ್ಸ್ ಇದಾವೆ, ಗೌರ್ಮೆಂಟ್ ಸ್ಕೂಲ್ಸ್ ಎಷ್ಟಿದೆ, ಪ್ರೈವೇಟ್ ಸ್ಕೂಲ್ ಎಷ್ಟಿದಾವೆ, ಗೌರ್ಮೆಂಟ್ ಸ್ಕೂಲು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ನಿಯರೆಸ್ಟ್ ವಿಲೇಜ್ ಇಂದ. ಯಾಕಂದ್ರೆ ಯಾಕೆ ಬೇಕು ಹೇಳಿದ್ದು? ಮಕ್ಳು ನಡ್ಕೊಂಡು ಹೋಗ್ತಾರಲ್ಲ. ಕೆಲವು ಕಡೆ ಶಿವಮೊಗ್ಗ ಆ ಕಡೆ ಎಲ್ಲ ಹೋದ್ರೆ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗ್ಬೇಕು ಒಂದು ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ಗೆ. ಈ ಡೇಟಾ ತಗೊಂಡು ಅನಲೈಸ್ ಮಾಡಕ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಆಯ್ತು. ಡೇಟಾ ಆರ್ ಶೋನ್ ಇನ್ ಡಿಸ್ಟ್ರಿಬ್ಯೂಷನ್ ಮ್ಯಾಪ್ಸ್ ವಿತ್ ಡಾಟ್ಸ್. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ as ಡಾಟ್ ಮೆಥಡ್. ಅಷ್ಟೇ, ಏನಂತ ಕಲ್ತ್ಕೊಳ್ಳೋದೇನು ಇಲ್ಲ. ವೈ ಇಟ್ ಇಸ್ ಕಾಲ್ಡ್ as ಡಾಟ್ ಮೆಥಡ್? ಬಿಕಾಸ್ ವಿ ಆರ್ ಗೋಯಿಂಗ್ ಟು designate with the help of dots ಅಷ್ಟೇನೇನೆ. In it, all data are first converted into round figures. ಆ ಡಾಟ್ ಅಂದ್ರೆ ಸುಮ್ಮನೆ ಹಿಂಗೆ ಇಟ್ಬಿಡೋದಲ್ಲ, ಅಂತಾರ ರೌಂಡ್ ಹಾಕೋದು. ನೀವು ಇದನ್ನ ಆಬ್ಜೆಕ್ಟಿವ್ ಅಲ್ಲಿ ಮಾಡ್ತಿರಲ್ಲ ರೌಂಡ್, ಅದೇ ತರ ಇಲ್ಲೂ ಮಾಡ್ತಾರೆ ಅಷ್ಟೇ. Then a scale is supposed, example, 1 dot represents 500 acres, hectares. ದೊಡ್ಡ ಮ್ಯಾಪ್ ತಗೊಂಡ್ರೆ ಒಂದೇ ಒಂದು ಡಾಟ್ ಇಟ್ರೆ ಹೆಕ್ಟೇರ್ಸ್ ಗಟ್ಟಲೆ ಇರ್ತದೆ. ಸೊ ಅದನ್ನ ಡಾಟ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಕಡಿಮೆ ಆಯ್ತು ಅಂತ ಅಷ್ಟೇನೇನೆ. ಸೊ ಅದನ್ನ ಡಾಟ್ ಮೆಥಡ್ ಅಂತ ಹೇಳ್ತೀವಿ. ವಿಲ್ ಡಿವೈಡ್ ಎವರಿ ಫಿಗರ್ ಬೈ 500 ಡಾಟ್ಸ್ ಆರ್ ಮಾರ್ಕ್ಡ್. ದೇರ್ ವಿಲ್ ಬಿ ಆಸ್ ಮೆನಿ ಆಸ್ ಫಿಗರ್ಸ್ ದಸ್ obtained. ಸೊ ಇವಾಗ ಒಂದು ಡಾಟ್ಗೆ ಅವ್ನು ಕೊಟ್ಟಿರ್ತಾನೆ 1 dot is equal to 500 acres. 2 ಡಾಟ್ ಇಟ್ಟರೆ ಎಷ್ಟಾಗುತ್ತದ? ಅಷ್ಟೇ, ವೆರಿ ಸಿಂಪಲ್. ಮ್ಯಾಪ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಮ್ಯಾಪ್ ಏನ್ ಗೊತ್ತಾ, ಟೆಕ್ನಿಕಲಿ ಸೌಂಡ್ ಪೀಪಲ್ ಮಾತ್ರ ಅರ್ಥ ಆಗ್ಬೇಕು ಅಂತ ಏನಿಲ್ಲ. ಒಬ್ಬ ಲೇಮನ್ ನಂತರದವನು ಯಾರೇ ಆಗಿದ್ರು ಅದನ್ನ
ಅರ್ಥ ಮಾಡ್ಕೊಳ್ಳೋ ತರ ಅವರು ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ಅರ್ಥ ಆಯ್ತಾ? ಅವನೇನೋ ಟೆಕ್ನಿಕಲ್ ಆಗಿ ತುಂಬಾ ಮಾಡ್ಬಿಟ್ಟು ಅವನಿಗೂ ಅರ್ಥ ಆಗ್ದಿರ ಮಾಡೋದಾದ್ರೆ ಪ್ರಯೋಜನ ಏನು? ನಾವು ಏನೇ ಮ್ಯಾಪ್ ಮಾಡಿದ್ರು ಫೈನಲ್ ಆಗಿ ಯೂಸರ್ ಫ್ರೆಂಡ್ಲಿ ಇರಬೇಕು ಅಲ್ವಾ? ನಾನು ಪಾಠ ಮಾಡ್ತೀನಿ, ನಿಮ್ಗೆ ಏನು ಅರ್ಥ ಆಗ್ಲಿಲ್ಲ ಅಂತ ಪಾಠ ಮಾಡಿದ್ದೀನಿ 2 ಅವರ್, ಸುಮ್ಮನೆ ಮಡ ಹೊಡೆದ್ಬಿಟ್ಟು ಅವ್ರು ಮೇಷ್ಟ್ರು ಅಂತೀರ ಅಷ್ಟೇ. ಅದೇ ತರ ಯಾವ್ದೇ ಒಂದು ಮ್ಯಾಪ್ ಕೊಟ್ರೆ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ ಅಂದ್ರೆ, ಇವಾಗ ಇದೇ ಹಾಕಿದಾರಪ್ಪ, ಅಲ್ಲೇನು ಇನ್ಫಾರ್ಮೇಶನ್ ಏನ್ ಅರ್ಥ ಆಗಿಲ್ಲ ಅಂದ್ರೆ ಕೊಟ್ಟವನೇ ಹಾಕೊಂಡವನೇ ಅಂತ ಹೇಳ್ತೀವಿ ಅಷ್ಟೇ. ಅದೇ ತರ ಯಾವತ್ತೂ ಅಷ್ಟೇ ಮ್ಯಾಪ್ ಪ್ರಿಪೇರ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ನೀವು ಜ್ಞಾಪಕ ಇಟ್ಕೋಬೇಕು. ಓಕೆ, ನೀವು ಅಷ್ಟೇನೆ. ಯಾಕೆ ಹೇಳ್ತಾ ಇದ್ದೀನಿ, ಸಿವಿಲ್ ಇಂಜಿನಿಯರ್ಸ್ ಇಲ್ಲಿ ಇದೆಲ್ಲ ಒಂದು ಪ್ಲಾನ್ ಪ್ರಿಪೇರ್ ಮಾಡ್ತೀರಾ ಅಂದ್ರೆ, ಅವನು ಯಾರು ಇಂಡ್ಯೂಸರ್, ಯಾರದು ಪ್ಲಾನ್ ಓನರ್, ಅವನು. ಅವನಿಗೇನು ಅರ್ಥ ಆಗ್ಲಿಲ್ಲ ಅಂದ್ರೆ ಅವ್ರಿಗೇನು ಬುದ್ಧಿ ಇಲ್ಲ ಸರ್, ಏನು ಅರ್ಥ ಆಗಲ್ಲ ಅಂತ ಅರ್ಥ ಮಾಡಿಸ್ಬೇಕು ನಾವು. ಯಾಕಂದ್ರೆ ಅವನ ಲೈಫ್ ಈಗ ದುಡ್ಡೆಲ್ಲ ಅದ್ರ ಮೇಲೆ ಹಾಕಿರ್ತಾನೆ, ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾನೆ. ಓಕೆ, ಅವನಿಗೆ ಏನೇನೋ ನಾವು ಉಲ್ಟಾ ಪಲ್ಟಾ ಮಾಡಬಾರ್ದು. ನಾವೇನೇ ಅದಕ್ಕೆ ಇವಾಗ ಏನೇನೋ ಬಂದ್ಬಿಟ್ಟಿದೆ, ವಾಕ್ತೃ ಅಂತಾನೆ ಬಂದಿದೆ. ಗೊತ್ತಿರ್ಬೇಕಲ್ಲ ನಿಮ್ಗೆ ವಾಕ್ತೃ ಸಾಫ್ಟ್ವೇರ್ ಅಂದ್ರೆ, ಮನೆ ಕಟ್ಟಕ್ಕಿಂತ ಮುಂಚೆನೆ ನೀವು ಓಡಾಡ್ಬೋದು ಹೊರಗಡೆ ಎಲ್ಲ, ಹೆಂಗೆ ಏನೇನ್ ಬರುತ್ತೆ ಅಂತ. ಓಕೆ, ಅದೇ ತರ ನಮ್ಮ ಮ್ಯಾಪ್ ಕ್ರಿಯೇಟ್ ಮಾಡಿದ್ರೆ ಇಟ್ ಗಿವ್ಸ್ ಅಸ್ ಆಕ್ಚುಲಿ ಆಲ್ ದಿ ಇನ್ಫಾರ್ಮೇಶನ್. ನೆಕ್ಸ್ಟ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವೆದರ್ ಇನ್ಸ್ಟ್ರೂಮೆಂಟ್ಸ್ ಇಸ್ ಕೆಪ್ಟ್ ಔಟ್ಸೈಡ್ ದಿ ಸ್ಟಿವೆನ್ಸನ್ ಸ್ಕ್ರೀನ್? ಏನ್ ಸರ್ ಇದು ಮ್ಯಾಪ್ಗೆ ಇದಕ್ಕೂ ಏನ್ ಸರ್ ಸಂಬಂಧ? ಎಲ್ಲ ತಿಳ್ಕೊಂಡಿರ್ತೀವಿ ನಾವಲ್ವಾ? ಸೊ ಇದು ಒಂದು ಬಂದ್ಬಿಡುತ್ತೆ ಹಿಂಗೇನೆ. ಯಾಕೆ ಗೊತ್ತಾ, ಇದು ಯಾಕೆ ಬಂತು ಅಂದ್ರೆ, ಈ ಮ್ಯಾಪ್ ಅಲ್ಲಿ ಇದನ್ನ ಕೊಟ್ಟಿರ್ತಾನೆ ಎಲ್ಲೆಲ್ಲಿ ಇರುತ್ತೆ ಅಂತ. ಓಕೆ, ವೆದರ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲೆಲ್ಲಿ ಇರುತ್ತೆ ಅದು ಒಂದು ಥೀಮ್. ಸೊ ನನ್ಗೆ ಗೊತ್ತಿರ್ಬೇಕು ಅದೇನು ಅಂತ. ಅದಕ್ಕೇನೆ ಅದನ್ನ ಕ್ವಶನ್ ಎಲ್ಲೋ ಒಂದ್ ಕಡೆ ಬಂದಿದೆ. ಇದೆಲ್ಲ ನಾವು ತಗೊಂಡಿರೋ ನೋಡಬಹುದು, ಸ್ಕ್ರೀನ್ ಶಾಟ್ ಇದೆಲ್ಲ ಗೊತ್ತಾಗತ್ತಲ್ಲ. ನಾಟ್ ಟೈಪ್ ಡೌನ್, ಸ್ಕ್ರೀನ್ ಶಾಟ್ ಅಂದ್ರೆ ಏನಿದು, ಕ್ವಶನ್ ಪೇಪರ್ ಇಂದ ಎತ್ಕೊಂಡಿರೋದಿವೆಲ್ಲ ನೋಡಿ. ಅವ್ರು ಎಷ್ಟು ಫಾಸ್ಟ್ ಆಗಿ ಹೇಳ್ಬಿಟ್ರು ಆನ್ಸರ್. ಗೊತ್ತಿದೆ ಅವ್ರಿಗೆ ಯಾವ ತರ ಇರ್ತಂತ. ಒಂದು ಸುಮ್ಮನೆ ಒಂದು ಫೋಟೋನ ಹಾಕಿದ್ವಿ, ನೋಡಿರ್ತೀರ, ಏನ್ ಹಾಕೊಂಡವ್ರಲ್ಲ ಅಂತ ಅಂತೀವಿ. ನೋಡಿದ ತಕ್ಷಣ ನಮ್ಗೆ ಗೊತ್ತಾಗಬೇಕು ಅದೇನದು ಅನಿಮೋಮೀಟರ್. ಆ ಕೀ ಪಾಯಿಂಟ್ಸ್ ಅದು ಬೇರೆ ಕೊಟ್ಟಿದ್ದೇನೆ. ಸ್ಟಿವೆನ್ಸನ್ ಸ್ಕ್ರೀನ್ ಇಸ್ designed to protect thermometers from precipitation, direct sunlight, allowing air to circulate freely around them. ಅದಕ್ಕೇನದು ಸ್ಟಿವೆನ್ಸನ್ ಸ್ಕ್ರೀನ್ ಅಂತೀವಿ. ನೆಕ್ಸ್ಟ್ ನೋಡೋಣ, which one of the following technique is correct to show inequality of two given distribution? ಎರಡು ಡಿಸ್ಟ್ರಿಬ್ಯೂಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಇನ್ಇಕ್ವಾಲಿಟಿ ಹೇಗೆ ನಾವು ಕಂಡುಹಿಡಿಯೋದು? ನೋಡಿ, ಅವರು ಅದ್ರ ಬಗ್ಗೆ ಓದಿರ್ತಾರೆ. ಅದಕ್ಕೆ ಲೋರೆನ್ಸ್ ಎಲ್ಲಿ ಓದಿದ್ದೀರಪ್ಪ? ನೋಡಿ ಬರುತ್ತದು ಎಲ್ಲೆಲ್ಲ ಹಿಂಗೆ ಅಪಿಯರ್ ಆಗ್ಬಿಡುತ್ತೆ. ಹೌದಾ? ನಮ್ಮ ಸಿವಿಲ್ನವ್ರಿಗೆ ನಾವು ಅಷ್ಟು ಇದು ಆಗಿಲ್ಲ ಅಲ್ವಾ? ಎಲ್ಲೂ ಓದಿಲ್ಲ. ಎಲ್ಲ ಓದಿದ್ದೀರಾ? ಇಲ್ಲ. ನೋಡಿ, ಇದು ಅದಕ್ಕೇನೆ ಇದು ನನಗೆ ಬಹಳ ಫ್ಯಾಸಿನೇಟಿಂಗ್ ಅಂತಾರೆ ಈ ಲ್ಯಾಂಡ್ ಸರ್ವೇಯಿಂಗ್. ಇದು ಕ್ವಶನ್ ಪೇಪರ್ ಅಥವಾ ಸಿಲೆಬಸ್. ನಾನು ಫಸ್ಟ್ ಇದನ್ನ ಇದು ಸಿಲೆಬಸ್ ಕೊಟ್ಟಾಗ ಏನಪ್ಪಾ ಏನು ಡಿಗ್ರಿ ಅಂತ ಹಾಕ್ಬೋದು ಅಂತ. ಅದೇ ಇದರಲ್ಲಿ ಚಾಲೆಂಜಿಂಗ್. ಯಾವ ಡಿಗ್ರಿನವರು ಬೇಕಾದ್ರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾಕಂದ್ರೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ವಿಷಯ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋದು ತಿಳ್ಕೊಳ್ಳೋ ಚಾನ್ಸು ಇರುತ್ತೆ. ಅದ್ರ ಬಗ್ಗೆ ಅದಕ್ಕೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಜಾಸ್ತಿನೂ ಕೊಡ್ತೀನಿ ಇದಕ್ಕೆ ಹೇಗಿರುತ್ತೆ ಅಂತ. ಸೊ ದಿಸ್ ಈಸ್ ಕಾಲ್ಡ್ ಅಸ್ ಲೊರೆನ್ಸ್ ಕರ್ವ್. ಇದು ಎಕನಾಮಿಕ್ಸ್ ಆಕ್ಚುಲಿ, ಬೇಸ್ ರಿಲೇಟೆಡ್ ಟು ಎಕನಾಮಿಕ್ಸ್. ಓಕೆ, Lorentz curve is a graphical representation of distribution of income of wealth. Income of wealth. ಇವಾಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟ್ ಅಂತ ತಗೊಂಡ್ರೆ, ಮೊನ್ನೆ ನೋಡ್ತಾ ಇದ್ದೇನೆ, ಮೊನ್ನೆ ಮ್ಯಾಪ್ ಅಲ್ಲಿ ಬೇಸ್ಡ್ ಆನ್ ದಿ ಪರ್ ಕ್ಯಾಪಿಟಾ ಇನ್ಕಮ್. ಓಕೆ, ಅದನ್ನ ಮಾಡಿದ್ದಾನೆ. ಎಷ್ಟು ಜಾಸ್ತಿ ಇದೆ? ನೋ ಡೌಟ್ ಬೆಂಗಳೂರು ಅರ್ಬನ್ ಅಲ್ವಾ? ಹಾಗೆ ಅದ್ರ ಬಗ್ಗೆ ಯೂಸ್ ಮಾಡ್ಕೊಂಡು ಯಾವುದೋ ಒಂದು ಥೀಮ್, ಅದು ಕ್ಲೋರೋಪ್ಲೆತ್ ಯೂಸ್ ಮಾಡ್ಕೊಂಡು, ಒಂದ್ಸಲ ನಾನು ನೋಡಿ ಟೆಕ್ನಿಕಲ್ ಆಗಿ ಸುಮ್ಮನೆ ಯೂಸ್ ಮಾಡ್ತೀನಿ. ಕ್ಲೋರೋಪ್ಲೆತ್ ಅಂದ್ರೆ ಏನು? ಯಾವುದೋ ಒಂದು ಪರ್ಟಿಕ್ಯುಲರ್ ಕಲ್ಲನ್ನ ಲೈಟ್ ಇಂದ ಡಾರ್ಕ್ ಆಗಿ ಯೂಸ್ ಮಾಡ್ತಾರೆ. ತುಂಬಾ ಡಾರ್ಕ್ ಆಗಿರುತ್ತೆ ಯಾವ್ದ್ರಲ್ಲಿ? ಬೆಂಗಳೂರು ಅರ್ಬನ್ ನಲ್ಲಿ. ಆ ಡಾರ್ಕ್ ಆಗಿರೋದಕ್ಕೆ ಅವ್ನು ಕೊಟ್ಟಿರ್ತಾನೆ ವೆಲ್ತ್ ಎಷ್ಟು ಅಂತ. ಓಕೆ, ಪರ್ ಕ್ಯಾಪಿಟಾ ಅಂದ್ರೆ ವರ್ಷಕ್ಕೆ ಎಷ್ಟಿರುತ್ತೆ? 5 ಲಕ್ಷದಿಂದ 10 ಲಕ್ಷ ಅಥವಾ 10 ಲಕ್ಷದಿಂದ 15 ಲಕ್ಷ ಈ ತರ ಕೊಟ್ಟಿರ್ತಾನೆ. ಏನು ಬೇರೆ ಕಡೆ ರೂರಲ್ ಈ ಕಡೆ ಎಲ್ಲ ಹೋಗ್ತಾರೆ, ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಕಮ್ಮಿ ಆಗುತ್ತೆ. ಅಂದ್ರೆ ಆ ಕಲರ್ ಇಂಟೆನ್ಸಿಟಿ ರಿಡ್ಯೂಸ್ ಮಾಡ್ತಾ ಹೋಗ್ತಾನೆ. ಇಟ್ ವಾಸ್ ಡೆವಲಪ್ಡ್ ಬೈ ಮಾರ್ಕ್ಸ್ ಲೊರೆನ್ಸ್ ಇನ್ 1905. ನೋಡಿ, 100 ವರ್ಷ 120 ವರ್ಷ ಹಳೇದಿದು, ಹೊಸದೇನಲ್ಲ. ಫಾರ್ ರೆಪ್ರೆಸೆಂಟಿಂಗ್ ಇನ್ಇಕ್ವಾಲಿಟಿ ಆಫ್ ವೆಲ್ತ್ ಡಿಸ್ಟ್ರಿಬ್ಯೂಷನ್
The percentage of households is plotted on the x-axis, percentage income on the y-axis. Nodi, income on the y-axis, x-axis on the household. It can also be used to show the distribution of asset. Okay, wealth ಅಷ್ಟೇ ಅಲ್ಲ, asset. Asset ಅಂದ್ರೆ ಗೊತ್ತಲ್ಲ ಏನು ಅಂತ? ಏನು? ಇದು ಮೂವಬಲ್ ಆಗಿರ್ಬೋದು, immovable ಆಗಿರ್ಬೋದು. In such use, many economists consider to be measure of social inequality. ಇದಕ್ಕೊಂದು ಮ್ಯಾಪ್ ಕ್ರಿಯೇಟ್ ಮಾಡ್ತಾರೆ, ಅದಕ್ಕೆ ಇದು ಬಂದಿದೆ ಈ ಕ್ವಶನ್. ಸೋಷಿಯಲ್ ಇನ್ಇಕ್ವಾಲಿಟಿ ತೋರಿಸ್ಬೇಕಲ್ವಾ? ಫಾರ್ ಎಕ್ಸಾಂಪಲ್ ಇಡೀ ಕಂಟ್ರಿ ತಗೊಂಡ್ರೆ ಇನ್ಇಕ್ವಾಲಿಟಿ ಎಲ್ಲಿ ಜಾಸ್ತಿ ಇದೆ? ಎಕನಾಮಿಕ್ ಇನ್ಇಕ್ವಾಲಿಟಿ ಎಲ್ಲಿ ಜಾಸ್ತಿ ಇದೆ? ಬಿಹಾರ ಅಲ್ಲೆಲ್ಲ ನಾರ್ತ್ ಇರಲ್ಲ ಅಲ್ವಾ? ಅದಕ್ಕೆ ಅಲ್ಲಿಂದ ಬರೋದು. ನಾವ್ ಯಾರು ಬಿಹಾರ್ಗೆ ಹೋಗ್ತೀವ, ಒರಿಸ್ಸಾಗೆ ಹೋಗ್ತೀವ? ಯಾರು ಹೋಗಲ್ಲ. ಐ ಆಮ್ ನಾಟ್ ಡಿಗ್ರೇಡಿಂಗ್ ಎನಿವನ್, ತಪ್ಪು ತಿಳ್ಕೊಬಾರ್ದು ಇಲ್ಲಿ. ಅದಿದೆ, ಏನು ಮಾಡಕ್ ಆಗ್ತಾ ಇಲ್ಲ, ಚೇಂಜ್. ಅದೇ ತರ ಸೋಷಿಯಲ್ ಇನ್ಇಕ್ವಾಲಿಟಿನೂ ಇದೆ, ಒಪ್ಕೋತೀರಾ? ನಾನು ಇದಕ್ಕೆ ಹೋಗಲ್ಲ, ಜಾಸ್ತಿ ಡಿಸ್ಕಷನ್ ಅದು ಎಲ್ಲೆಲ್ಲಿ ಹೊರಟೋಗುತ್ತೆ, ಅಸಹ್ಯ ಅಂತಾರೆ ಅದ್ರ ಬಗ್ಗೆ ಮಾತಾಡೋದಕ್ಕೂ ನಮ್ಗೆ ಅಲ್ವಾ? ಅದನ್ನ ತೋರಿಸೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ಯೂಸ್ಫುಲ್ ಇನ್ ಬಿಸ್ನೆಸ್ ಮಾಡೆಲಿಂಗ್, ಕನ್ಸ್ಯೂಮರ್ ಫೈನಾನ್ಸ್. ನೋಡಿ, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇಟ್ ಶೋಸ್ ಎ ವಿಜುವಲ್ ಎಕ್ಸ್ಟೆಂಟ್ ಆಫ್ ಡಿಪಾರ್ಚರ್ ಫಾರ್ ಎನಿ ಗಿವನ್ ಡಿಸ್ಟ್ರಿಬ್ಯೂಷನ್. ಇದು ಪರ್ಫೆಕ್ಟ್ ಈಕ್ವಾಲಿಟಿ ಲೈನ್, ಇದು ಲೋರೆನ್ಸ್ ಕರ್ವ್. ಇದು ದೂರ ಹೋಗ್ತಾ ಇದ್ದಂಗೆ ಏನು ಈಕ್ವಾಲಿಟಿ ಇಲ್ಲ ಅಂತ, ಇನ್ಇಕ್ವಾಲಿಟಿ ಜಾಸ್ತಿ ಆಗ್ತಾ ಇದೆ ಅಂತ. ತುಂಬಾ ಚೆನ್ನಾಗಿದೆ ಲೋರೆನ್ಸ್ ಕರ್ವ್. ಇದು ನೋಡಿ, ಯಾವಾಗಲಾದ್ರು ಗೂಗಲ್ ಮಾಡೋದು ನಿಮ್ಗೆ ಏನೋ ಜಾಸ್ತಿ ಇನ್ಫಾರ್ಮೇಶನ್ ಕೊಡುತ್ತೆ. ನಾನು ಹಿಂಗೆ ಪಾಠ ಮಾಡ್ಬೇಕಾದ್ರೆ ಇವನ್ನೆಲ್ಲ ನೋಡಿ ನೋಡಿ ಇನ್ನೂ ಜಾಸ್ತಿ ಕಲ್ತ್ಕೊಂಡೆ ಲೋರೆನ್ಸ್ ಕರ್ವ್ ಮೇಲೆ. ಎಕನಾಮಿಕ್ಸ್ ಅಲ್ಲಿ ಬರುತ್ತೆ ಆಕ್ಚುಲಿ ಇದು. ನಮಗೆ, ನಾನು ಎಂ.ಟೆಕ್ ಅಲ್ಲಿ ಓದಿದೆ ಎಕನಾಮಿಕ್ಸ್. ಒನ್ ಆಫ್ ದಿ ಸಬ್ಜೆಕ್ಟ್ ನಮಗೆ ಸ್ಟಾಟಿಸ್ಟಿಕ್ಸ್ ಅಂತ ಇತ್ತು, ಅದರಲ್ಲಿ ಒಂದು ಇತ್ತು. ನಿಮ್ಗೆ ಓದಿರ್ತೀರಲ್ಲ ಒಂದ್ ಕಡೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ, ಅಥವಾ ಅದೆಲ್ಲ ಸಿಲೆಬಸ್ ಅಲ್ಲೇ ತೆಗೆದ್ಬಿಟ್ರೆ ಅಂತ ಗೊತ್ತಿಲ್ಲ, ಇರ್ಲಿ. ವಿಚ್ ಆಫ್ ದಿ ಫಾಲೋಯಿಂಗ್ ಡೇಟಾ ಫಾರ್ಮ್ಯಾಟ್ಸ್ ಇನ್ GIS ಇಸ್ ಕಂಪ್ಯಾಟಿಬಲ್ ವಿತ್ ಸ್ಯಾಟಲೈಟ್ ಇಮೇಜಸ್? ಏನ್ ಸರ್ ಅದನ್ನ ಇದು ಅಡ್ವಾನ್ಸ್ ಅಂತ ಇಲ್ಲ ಹಾಕ್ಬಿಟ್ಟಿರ? ಆಗುತ್ತೆ, ಹಿಂಗೆ ಹಂಗೆ ಆಗ್ತಾ ಇರುತ್ತದು ಎಲ್ಲ ಒಂದೇನೆ ಮ್ಯಾಪ್ ಇದರಲ್ಲಿ. ನಿಮ್ಗೆ ಗೊತ್ತು ಅಲ್ವಾ ಯಾವ್ದು ಯೂಸ್ ಮಾಡ್ತೀವಿ ಡೇಟಾ ಫಾರ್ಮೆಟ್ ಅಲ್ಲಿ ಅಲ್ವಾ? ನೆನ್ನೆ ತಾನೇ ಓದಿದೀವಿ. ನಾನೇನು ಡಿಸ್ಕಷನ್ಗೆ ಹೋಗಲ್ಲ, ನೆಕ್ಸ್ಟ್ ಹೋಗ್ತಾ ಇರ್ತೀನಿ. ಅದ್ರ ಬಗ್ಗೆ ನಮ್ಗೆಲ್ಲ ಗೊತ್ತು, ರಾಷ್ಟ್ರೀಯ ಡೇಟಾ ಏನು. ಓಕೆ, ಇಲ್ಲಿ ಮತ್ತೆ ಮ್ಯಾಚ್ ದಿ ಫಾಲೋಯಿಂಗ್, ಲಿಸ್ಟ್ 1 ಲಿಸ್ಟ್ 2 ಅಂತ ಇದೆ. ಇದು ಇನ್ಸ್ಟ್ರೂಮೆಂಟು, ಆದಷ್ಟು ನೋಡೋಣ ಏನಕ್ಕಂತ. ಡ್ಯೂರೇಷನ್ ಆಫ್ ದಿ ಸನ್ಶೈನ್ ನಿಮ್ಗೆ ಗೊತ್ತು, ಡ್ಯೂರೇಷನ್ ವೇರೀಸ್ ಅಲ್ವಾ? ಏನಪ್ಪ ಇಷ್ಟು ಫಾಸ್ಟ್ ಆಗಿದ್ದೀರಾ? ಅದೇ ಅದೇ ಒಂದ್ ಎರಡು ಗೊತ್ತಿರೋ ತರ ಕೊಟ್ಟಿರ್ತಾನೆ. ಯಾವ್ದು ನೀವು ಹೇಳಿದ್ದು? ಆಪ್ಷನ್ ಸಿ. ನೋಡೋಣ, ಆಪ್ಷನ್ ಸಿ ನೋಡೋಣ. ನೋಡಿ, ಬೇರೆ ಗೊತ್ತಿರ್ಬೇಕು ಅಂತ ಏನಿಲ್ಲ ನಮ್ಗೆ. ಎಲಿಮಿನೇಷನ್ ಸೂಪರ್ ಆಗಿ ಮಾಡ್ದ ಅವನು. ನಾನು ಸಿಂಗ್ಯುಲರ್ ಆಗಿ ಒಂದ್ಸರಿ ಮಾತಾಡ್ತೀನಪ್ಪ, ಸರಿ. ಇವೆಲ್ಲ ನಮ್ಮ ಮಕ್ಳ ತರ, ನನ್ನ ಮಗನಿಗಿಂತ ಇನ್ನೂ ಚಿಕ್ಕವರೇನೆ. ನಾವು ಹೋಗೋ ಬರೋ ಬಂದ್ಬಿಡುತ್ತೆ ಒಂದೊಂದ್ಸರಿ. ನಾನು ಅನ್ಕೋತೀನಿ ಅದು ಯೂಸ್ ಮಾಡಬಾರ್ದು, ಬಿಕಾಸ್ ಯು ಆರ್ ಆಲ್ ಗ್ರೋನ್ ಅಪ್. 20-25 ವರ್ಷದವರು. ತಪ್ಪು ಆ ಥರ ಮಾತಾಡೋದು. ಡ್ಯೂರೇಷನ್ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಅಟ್ಮಾಸ್ಫಿಯರ್ ಪ್ರೆಷರ್ ಸರ್ ನಂಗೆ ಗೊತ್ತು, ಬಾರೋಮೀಟರ್, ರಿಲೇಟಿವ್ ಹೈಡ್ರೋಗ್ರಾಫ್, ಆದ್ಮೇಲೆ ನಾನು ಹೇಳಿದೆ ಅಷ್ಟೇ ಬೇಕಾಗಿರೋದು. ಮಿಕ್ಕಿದ್ದು ಸಾರ್ ಎಲ್ಲಾನು ತಿಳ್ಕೊಂಡಿರ್ಬೇಕಂತ. ಇದು ಎವಾಪರೇಷನ್ಗೆ ಅದು ಈಸಿಯಾಗಿ ಜ್ಞಾಪಕ ಇಟ್ಕೋಬಹುದು. ಫ್ಯಾನ್ ಎವಾಪರೇಷನ್ ನಾವು ಇದರಲ್ಲಿ ಎಲ್ಲೋ ಇರಿಗೇಷನ್ ಅಲ್ಲೋ ಹೈಡ್ರೋಲಜನ್ ಎಲ್ಲೋ ಬರುತ್ತದೆ. ಆಮೇಲೆ ಡ್ಯೂರೇಷನ್ ಆಫ್ ಸನ್ಶೈನ್ ನನ್ಗೆ ಗೊತ್ತಿಲ್ಲ, ಬಟ್ ಬೇಕಾಗಿಲ್ಲ ನನಗೆ. ಬೇರೆ 3 ಗೊತ್ತು ನನಗೆ, ಆನ್ಸರ್ ಮಾಡ್ತೀನಿ. ಅದ ಇನ್ನೊಂದ್ಸರಿ ನೋಡೋಣ. ಕ್ಯಾಂಬಲ್ ಸ್ಟೋಕ್ಸ್ ರೆಕಾರ್ಡರ್ ಅಂತ ನಮ್ಗೆ ಇಟ್ಕೊಳ್ಳಿ. ಇದು ಒಂದ್ಸರಿ ಈ ಇದ್ರಲ್ಲಿ ಕೊಡ್ಬೋದಲ್ವಾ? ಫಿಲ್ ಇನ್ ದಿ ಬ್ಲಾಂಕ್ಸ್ ಅಲ್ಲಿ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಬಿಟ್ಟು ಅದನ್ನ ಬರೀ ಕಟ್ಕೋಬೇಕು. ಏನ್ ಬೇಕಾದ್ರೆ ಕೊಡ್ಬೋದು ಇದರಲ್ಲಿ. ಬಿ ಮ್ಯಾಚಿಂಗ್ ಅಂತ ಕೊಡ್ಬೋದು, ಅಥವಾ ಫಿಲ್ ಇನ್ ದಿ ಬ್ಲಾಂಕ್ಸ್ ಅಂತ ಕೊಡ್ಬೋದು. ಇದೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದ್ಸರಿ ಸ್ವಲ್ಪ ಡೀಟೇಲ್ ಆಗಿ ಹೋಗ್ತೀನಿ. ಕ್ಯಾಂಬಲ್ ಸ್ಟೋಕ್ಸ್ ರೆಕಾರ್ಡರ್, ಡ್ಯೂರೇಷನ್ ಆಫ್ ಸನ್ಶೈನ್. ಏನದು ಡ್ಯೂರೇಷನ್ ಆಫ್ ಸನ್ಶೈನ್? ಯಾಕೆ ಬೇಕಿದು? ನಿಮ್ಗೆ ಗೊತ್ತಿರಬಹುದು. ಇಸ್ ಇಟ್ ಸೇಮ್ ಆಕ್ಚುಲಿ ಥ್ರೂಔಟ್ ದಿ ಇಯರ್? ನೋ. ಯಾವಾಗ ಜಾಸ್ತಿ ಇರುತ್ತೆ ಸನ್ಶೈನ್? ಸಮ್ಮರ್. ಯಾಕೆ? ಹಾ ಹಾ, ಅವ್ರು ಸದರ್ನ್ ಹೆಮಿಸ್ಫಿಯರ್ಗೆ ಸಮ್ಮರ್ ಯಾವಾಗ? ಮತ್ತೆ ಸಮ್ಮರ್ ಯಾಕೆ ಹಂಗಾಗುತ್ತೆ? ಅದಕ್ಕೆ ಇದೊಂದು ತಿಳ್ಕೊಂಡಿರಿ, ಇದು ಕೇಳ್ಬೋದು ಎಲ್ಲಾರು ಒಂದ್ ಕಡೆ. ಈ ಜಿಯೋಗ್ರಫಿನಲ್ಲಿ ಹೇಳ್ತಾರೆ ಅನ್ಸುತ್ತೆ, ಮೂಮೆಂಟ್ ಆಫ್ ದಿ ಅರ್ತ್ ಅಂತ ಒಂದು ಚಾಪ್ಟರ್ ಇದೆ, ಅಲ್ಲಿ ಹೇಳ್ತಾರೆ ಅನ್ಸುತ್ತೆ. ನಾನು ರಿಲೇಟೆಡ್ ಟು ಇದೇನೋ ಬಂತಲ್ಲ ಅದಕ್ಕೆ ಹೇಳ್ತೀನಿ. ಇದಕ್ಕೆ ಸೋಲಾರ್ ಸೊಲಾಸ್ಟೈಸಸ್ ಅಂತಾರೆ.
ಅಂದ್ರೆ ಇಟ್ ಈಸ್ ಅಪರೆಂಟ್ ಮೂವ್ಮೆಂಟ್ ಆಫ್ ದಿ ಸನ್ ಬಿಟ್ವೀನ್ ದಿ ಕ್ಯಾನ್ಸರ್ ಅಂಡ್ ಕೇಪ್ರಿಕಾನ್. ಅದು ಗೊತ್ತಲ್ಲ, ಕ್ಯಾನ್ಸರ್ ಅಂಡ್ ಕೇಪ್ರಿಕಾನ್ ಅಂದ್ರೆ ಕರ್ಕಾಟಕ ಮಕರ ಅಂತ, ಮಕರ ಸಂಕ್ರಾಂತಿ ಅಂತ ಯೂಸ್ ಮಾಡ್ತೀವಿ. ಯಾವಾಗ ಅದು? ಜನವರಿನಲ್ಲಿ. ಅವಾಗ ಎಲ್ಲಿರ್ತಾನೆ ಸಣ್ಣ? ಸರನ್ ಹೆಮಿಸ್ಫಿಯರ್ ಅಲ್ಲಿ ಇರ್ತಾನೆ, ಸರನ್ ಹೆಮಿಸ್ಫಿಯರ್ಗೆ ಹೋಗಿರ್ತಾನೆ. ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ ನೋಡಿ. ನಮ್ಮ ಫೆಸ್ಟಿವಲ್ ಅಲ್ಲಿ ಎಷ್ಟು ಚೆನ್ನಾಗಿದೆ, ಫ್ಯಾಸಿನೇಟಿಂಗ್ ಆಗಿದೆ. ಮೂವ್ಮೆಂಟ್ ಆಫ್ ದಿ ಸನ್ ಈಸ್ ಆಲ್ಸೋ ಎ ಫೆಸ್ಟಿವಲ್. ಹಬ್ಬ ಚಳಿ ಹೋಯ್ತಪ್ಪ, ಸನ್ ಇವಾಗ ಬರ್ತಾನೆ. ಬಿಕಾಸ್ ಸೂರ್ಯ ಇಸ್ ಲೈಕ್ ಗಾಡ್ ಫಾರ್ ಅಸ್ ಅಲ್ವಾ. ಸೂರ್ಯ ಇಲ್ದೇನೆ ನಾವು ಏನು ಜ್ಞಾಪಕ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಜೀವನ ಮಾಡಕ್ಕೆ. ಸೊ ಹಿ ಈಸ್ ಗೋಯಿಂಗ್ ಟು ಮೂವ್ ಟು ವರ್ಡ್ಸ್ ಆಕ್ಚುಲಿ ದಿ ನಾರ್ದರ್ನ್ ಹೆಮಿಸ್ಫಿಯರ್. ಅದನ್ನು ಮಕರ ಸಂಕ್ರಾಂತಿ ಅಂತ ಯೂಸ್ ಮಾಡ್ತೀವಿ. ಇವಾಗ ನೋಡಿರ್ಬೋದು 7 ಗಂಟೆವರೆಗೂ ಬೆಳಕಿರುತ್ತೆ. ಯಾಕೆ? ಈಸ್ ಆಕ್ಚುಲಿ ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್. ಇದು ಅಪರೆಂಟ್ ಮೂವ್ಮೆಂಟ್. ಸನ್ ಹಿಂಗೆ ಓಡಾಡಲ್ಲ, ಅರ್ತ್ ಮೂವ್ಮೆಂಟ್ ಆ ತರ ಇದೆ. ಸೊ ಇಟ್ ಮೂವ್ಸ್ ಫ್ರಮ್ ಕೇಪ್ರಿಕಾನ್ ಟು ಕ್ಯಾನ್ಸರ್ ಆಸ್ ದಿ ರೈಟ್ಲಿ ಸೆಡ್ ಡ್ಯೂ ಟು ದಿಸ್ ಟಿಲ್ಟ್ ಆಲ್ಸೋ. ಈ 23.5 ಇದೆಯಲ್ಲ, ಈ ಕೇಪ್ರಿಕಾನ್ಗೂ ಆಮೇಲೆ ಈಕ್ವೇಟರ್ಗೂ ಇರೋ ಡಿಗ್ರೀಸ್ ಅಷ್ಟೇನೆ, 23.5 ಡಿಗ್ರೀಸ್. ಇದಕ್ಕೆಲ್ಲ ಒಂದಕ್ಕೊಂದಕ್ಕೆ ಎಷ್ಟು ಚೆನ್ನಾಗಿದಾಗಿದೆ ಅಂದ್ರೆ, ಸೊ ದಿಸ್ ಈಸ್ ಕಾಲ್ಡ್ ಅಸ್ ಸೊಲಾಸ್ಟಿಸ್. ಎಲ್ಲ ಹೈಸ್ಕೂಲಲ್ಲೆಲ್ಲ ಒಂದ್ ಕಡೆ ಬರುತ್ತೆ, 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ಸೋಷಿಯಲ್ ಸ್ಟಡೀಸ್. ಸೊಲಾಸ್ಟೈಸಸ್, ಸಮ್ಮರ್ ಸೊಲಾಸ್ಟೈಸಸ್, ವಿಂಟರ್ ಸೊಲಾಸ್ಟೈಸಸ್, ಆಪರೆಂಟ್ ಮೂವ್ಮೆಂಟ್. ಇನ್ನೊಂದು ವರ್ಡ್ ಇದೆ, ಸುಮ್ಮನೆ ಹೇಳ್ತೀನಿ, ಈಕ್ವಿನಾಕ್ಸ್ ಅಂತೀವಿ. ಏನದು? ಹಾ ಕರೆಕ್ಟ್ ಅಲ್ವಾ. ಸೆಲೆಬ್ರೇಟ್ ಮಾಡ್ತೀವಿ ಮಾರ್ಚ್ 21st 22nd. ಅದು ಎಲ್ಲ ಜೂನಲ್ಲಿ ಬರುತ್ತೆ. ಇದು ಸಮ್ಮರ್ಗೆ, ವಿಂಟ್ರಲ್ಲಿ ಡಿಸೆಂಬರ್ ಅಲ್ಲಿ ಬರುತ್ತೆ. 22nd ಬರುತ್ತೆ. ಯಾವುದು? ಯಾವ್ದು? ನನ್ ಡೇಟ್ ಒಂದು ಸ್ವಲ್ಪ ಇದಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಇಲ್ಲಮ್ಮ, ಸೆಪ್ಟೆಂಬರ್ ಅಲ್ಲಿ ಬರಲ್ಲ, ಜೂನ್ 21st. ಬೇಕಾದ್ರೆ ಹಿಂಗೆ ಮೊಬೈಲ್ ನೋಡಿ. ಕರೆಕ್ಟ್. ಇದೇನಾಗುತ್ತೆ ಗೊತ್ತಾ ಈಕ್ವಿನಾಕ್ಸ್ ಅಂದ್ರೆ? ಆಮೇಲೆ ನೋಡಿ ಇನ್ನೊಂದು ಹೇಳ್ತೀನಿ, ಇಟ್ ವೇರೀಸ್ ಅಕಾರ್ಡಿಂಗ್ ಟು ದಿ ಪ್ಲೇಸ್. ಬೆಂಗಳೂರಲ್ಲಾರೆ ಮಾರ್ಚ್ 21st 22nd. ಅವಾಗ ಏನ್ ಮಾಡ್ತೀವಿ, ನಾನು ಇದು ಮಾಡಿದೀನಿ, ಒಂದು ಕಡ್ಡಿ ಇಟ್ರೆ 12 ಗಂಟೆಗೆ ನಮ್ಗೆ ಏನು ಶಾಡೋ ಕಾಣಿಸಲ್ಲ. ಬಿಕಾಸ್ ಅಟ್ ದಟ್ ಪರ್ಟಿಕ್ಯುಲರ್ ಡೇ ಸನ್ ಈಸ್ ಜಸ್ಟ್ ಅಬೌವ್ ದಿ ಬ್ಯಾಂಗ್ಳೂರ್ ಅಟ್ 12 noon. ಎಲ್ಲ ಸ್ವಲ್ಪ ಜ್ಞಾಪ, ಆ ಜಿಯೋಗ್ರಫಿನಲ್ಲಿ ಮೋಸ್ಟ್ ಪ್ರಾಬ್ಲಿ ಅವ್ರು ಇನ್ನ ಡೀಟೇಲ್ ಆಗಿ ಹೇಳ್ತಾರೆ. ಆ ಡೇಟ್ಸ್ ಎಲ್ಲ ಜ್ಞಾಪಕ ಇಟ್ಕೊಂಡಿರ್ಬೇಕು. ಇರ್ಲಿ, ನೆಕ್ಸ್ಟ್ ಹೋಗೋಣ. ಅರೇಂಜ್ ದಿ ಫಾಲೋಯಿಂಗ್ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ವೇವ್ ಲೆಂತ್. ಎಷ್ಟು ಜ್ಞಾಪಕ ಇದೆ ಗೊತ್ತಿಲ್ಲ, ನೆನ್ನೆದು ಒಂಥರ ಕಷ್ಟ ಇದೆ ಇದು. ಸೂಪರ್ ಕಣ, ಪ್ರಕಾರ ಅಂತ ಹೇಳ್ಬಿಟ್ಟ. ಕರೆಕ್ಟ್, ಅವನು ನೋಡಿ ಇಂಪ್ರಿಂಟ್ ಆಗ್ಬಿಟ್ಟಿದೆ, ನನ್ಗೆ ಇಂಪ್ರಿಂಟ್ ಆಗಿಲ್ಲ ಇದನ್ನ. ಸೂಪರ್ ಸೂಪರ್ ಅಪ್ಪ, ತುಂಬಾ ಚೆನ್ನಾಗಿ. ಇವತ್ತೇನೋ ಎಕ್ಸಾಮ್ ಇದ್ರೆ ನೀನು ಫಸ್ಟ್ ಬಂದ್ಬಿಡ್ತಾ ಇದ್ದೆ. ಒಂದೊಂದ್ ದಿವಸ ಹಂಗಾಗ್ಬಿಡುತ್ತೆ, ನಾವು ಹೇಳಿದೆಲ್ಲ ಕರೆಕ್ಟ್ ಆಗುತ್ತೆ. ಅಂದ್ರೆ ಫ್ಲೂಕ್ ಅಂತ ನಾನು ಹೇಳ್ತಾ ಇಲ್ಲ, ಹಂಗೆ ನಮ್ಗೆ ಮೆಮೊರಿ ಬಂದ್ಬಿಡುತ್ತೆ. ಒಂದೊಂದ್ ದಿವಸ ಎಲ್ಲ ಒಡಿಸ್ಕೊಂಡು ಹೋಗ್ತಾ ಇರುತ್ತೆ. ನೋಡಿ ಇದು ಈಗ ಗೊತ್ತಲ್ಲ, ನಿನ್ನೆ ಡಿಸ್ಕಸ್ ಮಾಡಿದ್ದು, ಅದಕ್ಕೆ ತಂದಿದ್ದೀನಿ. ಯಾವ್ಯಾವ ಫಸ್ಟ್ ಈ ಕಡೆಯಿಂದ ಹೋಗೋಣ. ಓಕೆ, ಅವನೇನ್ ಕೊಟ್ಟಿದ್ದಾನೆ ಕ್ವಶನ್ ನೋಡೋಣ ಇನ್ನೊಂದ್ಸರಿ. ಇನ್ಕ್ರೀಸಿಂಗ್ ವೇವ್ ಲೆಂತ್ ಅಂದ್ರೆ ಕಮ್ಮಿಯಿಂದ ಜಾಸ್ತಿ ಮಾಡಿ ಅಂತ. ಫಸ್ಟ್ ಯಾವುದು? ಗ್ಯಾಮಾ ಎಲ್ಲಿದೆ? ಇಲ್ಲಿದೆ ಅಲ್ವಾ, ಡಿ. ನೆಕ್ಸ್ಟ್ ಒನ್ ಏನಿದೆ? ಇದು ಬಿ, ಅಲ್ಟ್ರಾ ವೈಲೆಟ್. ನೆಕ್ಸ್ಟ್ ಒನ್ ಏನಿದೆ? ಸಾರಿ, ನೆಕ್ಸ್ಟ್ ಒನ್ ಏನಿದೆ? ಇನ್ಫ್ರಾರೆಡ್. ಆಮೇಲೆ ಲಾಸ್ಟ್ ಅಲ್ಲಿ ಮೈಕ್ರೋವೇವ್. ಕರೆಕ್ಟಾ? ಡಿ ಬಿ ಎ ಸಿ. ಬಟ್ ಅವ್ನು ಸಖತ್ ಫಾಸ್ಟ್ ಆಗಿ ಹೇಳ್ಬಿಟ್ಟ. ಓಕೆ, ಅದಕ್ಕೆ ಜ್ಞಾಪಕ, ಅದಕ್ಕೆ ಏನಾದ್ರು ಒಂದು ಫಾರ್ಮುಲಾ ಇಟ್ಕೊಳ್ಳಿ, ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಏನೋ ಜ್ಞಾಪಕ ಇಟ್ಕೊಳ್ಳೋದಕ್ಕೆ. ಗ್ಯಾಮಾ ರೇ, ಎಕ್ಸ್ ರೇ, ಅಲ್ಟ್ರಾ ವೈಲೆಟ್, ವಿಸಿಬಲ್ ರೇಂಜು, ಇನ್ಫ್ರಾರೆಡ್, ಮೈಕ್ರೋವೇವ್, ರೇಡಿಯೋ ವೇವ್ಸ್. ಅದಕ್ಕೇನೋ ಒಂದು ಕೋಡ್ ಇಟ್ಕೊಳ್ಳಿ. ಗೊತ್ತಲ್ಲ ಕೋಡ್ ಇಟ್ಕೊಳ್ಳೋದೆಲ್ಲ, ಆ ಥರ ಏನೋ ಜ್ಞಾಪಕ ಇಟ್ಕೊಳ್ಳಿ. ಅದನ್ನ ಇಟ್ಕೊಂಡು ಫಸ್ಟ್ ಲೆಟರ್ನ ಜ್ಞಾಪಕ ಇಟ್ಕೊಳ್ಳಿ. ಒಂದೊಂದ್ಸರಿ ಏನ್ ಗೊತ್ತಾ, ಇದನ್ನೆಲ್ಲ ಕೇಳ್ಬಿಡ್ತಾನೆ, ವೇವ್ ಲೆಂತ್ಗಳೆಲ್ಲ, ವ್ಯಾಲ್ಯೂಸ್ ಎಲ್ಲ ಹೆಂಗೆ ಕಾಟ ಕೊಡ್ಬೇಕು ಅಂದ್ರೆ. ನೆಕ್ಸ್ಟ್ ನೋಡೋಣ. ಇವಾಗ ರಿಲೇಟೆಡ್ ಟು more maps questions. Consider the following. Choose the correct sequence of maps from larger scale to smaller scale. ಸ್ವಲ್ಪ ಕಷ್ಟ ಇದು. ಲಾರ್ಜರ್ ಸ್ಕೇಲ್ ಇದು ಒಂದ್ ಸ್ವಲ್ಪ ನಿಮ್ಮ ಮೆದ್ಲಿಗೆ ಕೈ ಹಾಕ್ತೀನಿ. ಸ್ಕೇಲ್ ಲಾರ್ಜ್ ಬೇಡ, ಆನ್ಸರ್ಗೆ ಹೋಗ್ಬೇಡಿ, ನನ್ನ ಮಾತು ಕೇಳಿ. ಲಾರ್ಜ್ ಸ್ಕೇಲ್ ಅಂದ್ರೆ ಏನು, ಸ್ಮಾಲ್ ಸ್ಕೇಲ್ ಅಂದ್ರೆ ಏನು? ನಾನು ಅವಾಗ ಯಾವಾಗಲೂ ಹೇಳಿದೆ, ಅಡ್ವಾನ್ಸ್ ಹೆಂಗೆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇನೆ.
ಇವಾಗ 1:100 ಅಂದ್ರೆ ಸ್ಮಾಲ್ ಸ್ಕೇಲ ಲಾರ್ಜ್ ಸ್ಕೇಲ? ಹಾ, 1:1 ಲ್ಯಾಕ್ ಅಂದ್ರೆ ಸ್ಮಾಲ್ ಸ್ಕೇಲ್. ಅದು ಯಾಕೆ ಅಂತಾನೆ ಹೇಳಿದೀನಿ. 1:1 ಲ್ಯಾಕ್ ಅಂದ್ರೆ ಏನು? 1 ಯೂನಿಟ್ ಆನ್ ದಿ ಮ್ಯಾಪ್ ಈಸ್ 1 ಲ್ಯಾಕ್ ಯೂನಿಟ್ ಆನ್ ದಿ ಗ್ರೌಂಡ್. ಸ್ಕೇಲ್ ಅಂದ್ರೆ ಜ್ಞಾಪಕ ಇಟ್ಕೋಬೇಕಿದೆ ಅಲ್ವಾ. ಆ ಕಡೆ ರೈಟ್ ಸೈಡ್ ಇರೋ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದ್ದಂಗೆ ಸ್ಕೇಲು ಕಮ್ಮಿ ಆಗ್ತಾ ಇದೆ ಅಂತ ಈ ತರ ಕೊಟ್ಟಿದ್ದಾನೆ. ಲಾರ್ಜರ್ ಸ್ಕೇಲ್ ಇಂದ ಸ್ಮಾಲರ್ ಸ್ಕೇಲ್, ಯಾವ್ದು ಲಾರ್ಜ್ ಸ್ಕೇಲ್ ಇರುವಂತದ್ದು? ಸ್ಕೇಲ್ ಕಮ್ಮಿ ಅದು ನೋಡಿ, ಮತ್ತೆ ಉಲ್ಟಾ ಮಾಡ್ಕೊಂಡ್ಬಿಡ್ತೀರಾ. ಇದು ಯಾರು ಆಪ್ಷನ್ ಇದೆಯಲ್ಲ, ಅಥವಾ ಹೋಗೇ ಬರೋಣ ಆನ್ಸರ್ಗೆ ಅಲ್ವಾ? ಬೇಡ ಬಿಡಿ, ಆನ್ಸರ್ಗೆ ಹೋಗೋಣ. ಆನ್ಸರ್ ಅಲ್ಲಿ ವ್ಯಾಲ್ಯೂಸ್ ವಿತ್ ರೇಂಜ್ ಕೊಟ್ಟಿದ್ದೀನಿ, ಜ್ಞಾಪಕ ಇಟ್ಬಿಡಿ. ಇದು ABCD ಅದು ಡೈರೆಕ್ಟ್ ಅದು ನೋಡಿ. ಅದಕ್ಕೆ ನೀವು ಏನೇನು ಹೇಳ್ತೀರಾ ಅಂತ ABCD ಆನ್ಸರ್ ಕೊಟ್ಟು ಒಂದೊಂದ್ಸರಿ ಸುಮ್ಮನೆ ABCD ಹಾಕಿದ್ರೆ ಕರೆಕ್ಟ್ ಆಗ್ಬಿಡುತ್ತೆ. ಬಟ್ ಆಗಲ್ಲ ಅದು, ಅದು ವ್ಯಾಲ್ಯೂ ತಿಳ್ಕೊಂಡಿರ್ಬೇಕು. ಯಾವಾಗ ಹಿಂಗೆ ರೇಂಜ್ ಕೊಡ್ತಾನೆ ಅಂತ ಹೆಂಗ್ ಗೊತ್ತಿರುತ್ತೆ ನಮ್ಗೆ. ಸೊ ಫಸ್ಟ್ ಒನ್ ನಾನು ಅದು ಸ್ಕೇಲ್ ಬಗ್ಗೆ ಕೊಟ್ಟಿದ್ದೀನಿ. ಓಕೆ, ಲಾಸ್ಟ್ ಸ್ಕೇಲ್ ಅಂದ್ರೆ ಏನು? 1:25,000. ಆಕ್ಚುಲಿ ಸ್ಕೇಲ್ ಅಲ್ಲ, ಅದು ಟೆಕ್ನಿಕಲಿ ರೆಪ್ರೆಸೆಂಟೇಟಿವ್ ಫ್ರಾಕ್ಷನ್ ಅಂತ ನಾನು ಹೇಳಿದ್ದೀನಿ. ವ್ಯತ್ಯಾಸ ಹೇಳಿದ್ದೀನಲ್ವಾ, ಸ್ಕೇಲ್ ಅಂದ್ರೆ ಏನು, RF ಅಂದ್ರೆ ಏನು ಅಂತ. ಸ್ಕೇಲ್ ಅಲ್ಲಿ ನಾವು ಆ ಯೂನಿಟ್ಗೆ ಇದು ಕೊಡ್ತೀವಿ, ಸೆಂಟಿಮೀಟರ್ ಮೀಟರ್ ಹಿಂಗೆಲ್ಲ ಕೊಡ್ತೀವಿ. 1 ಸೆಂಟಿಮೀಟರ್ ಕೊಟ್ಟು 100 ಮೀಟರ್ ಹಿಂಗೆ ಕೊಡ್ತೀವಿ. ಅಥವಾ RF ಅಲ್ಲಿ ಏನ್ ಮಾಡ್ತೀವಿ ನಾವು, ಯಾವ ಯೂನಿಟ್ ಇರಲ್ಲ, ಲೆಫ್ಟ್ ಸೈಡ್ ರೈಟ್ ಸೈಡ್ ಬರೇ ವ್ಯಾಲ್ಯೂ ಇರುತ್ತದೆ 1:25,000. ಅದಕ್ಕೆ ರೆಪ್ರೆಸೆಂಟೇಟಿವ್ ಫ್ರಾಕ್ಷನ್ ಅಂತೀವಿ, RF. ಸೊ ಲಾರ್ಜ್ ಸ್ಕೇಲ್ 1:25,000 ಆರ್ ಲಾರ್ಜರ್. ಮೀಡಿಯಂ 1 ಇದೆಷ್ಟಪ್ಪ ಇದು? 10 lakhs 1:25,000. ಸ್ಮಾಲ್ ಸ್ಕೇಲ್ ಅಂದ್ರೆ 1:10 lakhs ಆರ್ ಸ್ಮಾಲರ್, ಇಂತ ಇನ್ನ ಜಾಸ್ತಿ ಇರುವಂತದ್ದು. ಓಕೆ, ಕ್ಯಾಡಸ್ಟ್ರಲ್ ಮ್ಯಾಪ್ ವೆರಿ ಲಾರ್ಜ್ ಸ್ಕೇಲ್. ಟೋಪೋಗ್ರಫಿಕಲ್ ಮ್ಯಾಪ್ಗೆ ಲಾರ್ಜ್ ಸ್ಕೇಲ್ ಬರುತ್ತೆ. ಅದು ವ್ಯಾಲ್ಯೂಸ್ ಕೊಟ್ಟಿದ್ದೀನಿ ನೋಡಿ, ಅಪ್ರಾಕ್ಸಿಮೇಟ್ ರೇಂಜ್ ಅದು. ಓಕೆ, 1:500 to 1:2500. ಇಲ್ಲಿ 1:25,000 to 1:50,000. ವಾಲ್ ಮ್ಯಾಪ್, ಏನು ವಾಲ್ ಮ್ಯಾಪ್ ಅಂದ್ರೆ ಏನು? ಗೋಡೆಗೆ ನೇತಾಕದೆ ವಾಲ್ ಮ್ಯಾಪ್. ನಾನು ಫಸ್ಟ್ ಅದಕ್ಕೆ ಹೇಳಿದ್ದು ವಾಲ್ ಮ್ಯಾಪ್ ಅಂತ ಹೇಳಿದ್ದೆ. ಓಕೆ, ಗೋಡೆಗೆ ನೇತಾಕದು. ಕ್ಲಾಸ್ ರೂಮ್ ಮ್ಯಾಪ್ಸ್ ಅಂತೀವಿ ಅದಕ್ಕೆ. 1:1 lakh, 1:5 lakh. ಗ್ಲೋಬ್ ಗೊತ್ತಲ್ಲ, ವೆರಿ ಸ್ಮಾಲ್ ಸ್ಕೇಲ್, ಗಿವಿಂಗ್ ಜನರಲ್ ಇನ್ಫಾರ್ಮೇಶನ್, ಫಿಸಿಕಲ್, ಕ್ಲೈಮೇಟ್, ಎಕನಾಮಿಕ್, ಅದೇನ ಜಾಸ್ತಿ ಇರ್ತದೆ. ಸೊ ABCD ಇಸ್ ದಿ ಆನ್ಸರ್ ಬೇಸ್ಡ್ ಆನ್ ದಿ ಸ್ಕೇಲ್. ಸ್ವಲ್ಪ ಕಷ್ಟ ಇವೆಲ್ಲ ವ್ಯಾಲ್ಯೂಸ್ ಎಲ್ಲ ಜ್ಞಾಪಕ ಇಟ್ಕೊಳ್ಳೋದು, ರೇಂಜ್ ಎಲ್ಲ. ಒಂದ್ಸರಿ ಆ ರೇಂಜ್ ಬಗ್ಗೆನೇ ಒಂದು ಕ್ವಶನ್ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಬೌಟ್ ದಿ ರೆಸ್ಟೆಡ್ ಡೇಟಾ ಮಾಡೆಲ್ ಇನ್ GIS? ನೋಡೋಣ ಯಾವ್ದು ಐಡೆಂಟಿಫೈ ಮಾಡ್ತೀರಾ ಅಂತ. ರೆಸ್ಟೆಡ್ ಡೇಟಾದಲ್ಲಿ ಇದು 5 ಇದು ಕೊಟ್ಟಿದ್ದಾನೆ, ಯಾವ್ದು ಕರೆಕ್ಟ್ ಇರುತ್ತೆ? Rastered data is a simple data structure. All pixels are same size and shape. Smaller file size. Rastered data model is compatible with remote sensing imageries. ಯಾವ್ದು ಇರ್ಬೋದು? ಇದು ಸ್ವಲ್ಪ ನಾವು ಮಾಡ್ಬೋದು ಇದು, ಯಾಕಂದ್ರೆ ಒಂಚೂರು ಕಲ್ತಿದೀವಿ ನೆನ್ನೆ. ಸೊ ನೆನ್ನೆ ಕ್ಲಾಸ್ ಬಂದಿರೋರಿಗೆ ಒಂದ್ ಸ್ವಲ್ಪ ಇದಾಗುತ್ತೆ, ಯಾಕಂದ್ರೆ ಪಿಕ್ಸೆಲ್ ಬಗ್ಗೆನೂ ನಾವು ಓದಿದೀವಿ. ಓಕೆ, ರೆಸ್ಟೆಡ್ ಡೇಟಾ ಬಗ್ಗೆನೂ ಓದಿದೀವಿ. ಸೊ ಇಟ್ಸ್ ಎ ಸಿಂಪಲ್ ಡೇಟಾ ಸ್ಟ್ರಕ್ಚರ್, ಅದಕ್ಕೆ ಯೂಸ್ ಮಾಡೋದು ಅದನ್ನ. ಇನ್ನೇನಕ್ಕೆ ಗ್ರಿಡ್ ಆಫ್ ಸೆಲ್ಸ್, ಆಲ್ ಪಿಕ್ಸೆಲ್ಸ್ ಆರ್ ಆಫ್ ಸೇಮ್ ಸೈಜ್. ಯಾಕಂದ್ರೆ ಪಿಕ್ಸೆಲ್ ಅಂದ್ರೆ ಅದು ಸೈಜ್ ಬೇಸ್ಡ್ ಅಲ್ವಾ. ಸೊ ಟ್ರೂ. ಸ್ಮಾಲರ್ ಫೈಲ್ ಸೈಜ್ ತಪ್ಪದು, ಫಾಲ್ಸ್ ಅದು. Rastered data model is compatible. That is why we are using that in remote sensing imageries. Difficult overlay operations. ನೋಡಿ, ಇದಕ್ಕೂ ಇನ್ಕಂಪ್ಯಾಟಿಬಲ್, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಓವರ್ಲೇ ಮಾಡ್ತೀವಿ ನಾವು. ಓವರ್ಲೇ ಅಂತ ಹೇಳಿದ್ನಲ್ಲ, ಲೇಯರ್ ಬಗ್ಗೆ. ಓಕೆ, 7 layers, 8 layers, 12 layers ಎಲ್ಲ ಮಾಡ್ತೀವಿ GIS ಅಲ್ಲಿ. ಅದು ಆಪರೇಷನ್ಸ್ಗೆ ಇಫ್ ಇಟ್ ಇಸ್ ಡಿಫಿಕಲ್ಟ್, ದೆನ್ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ಇಟ್. ಓಕೆ, ಈಸಿ ಇದೆ, ಕಂಪ್ಯಾರಿಟಿವ್ಲಿ ಈಸಿ ಕ್ವಶನ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಫಾರ್ ವೆಕ್ಟರ್ ಡೇಟಾ ಮಾಡೆಲ್ಸ್ ಇನ್ GIS? ವೆಕ್ಟರ್ ಡೇಟಾ ಯೂಸ್ ಮಾಡಿದ್ರೆ, ವೆಕ್ಟರ್ ಡೇಟಾ ಅಂದ್ರೆ ಏನಪ್ಪ? ಲೈನ್ಸು, ಗ್ರಿಡ್ಗಳು. ಓಕೆ, ಅದಕ್ಕೆ ವೆಕ್ಟರ್ ಡೇಟಾ. ಪಾಲಿಗನ್ಸ್ ಇರುತ್ತಲ್ಲ, ವೆಕ್ಟರ್ ಡೇಟಾ. ಇವಾಗ ಆನ್ಸರ್ ಒಂದೇ ಒಂದು ಐಡೆಂಟಿಫೈ ಮಾಡಬೇಕಾದ್ರೆ ಟ್ರೂ. Simple data model has low cartographic output quality. It is a compact data structure, has high cartographic output quality. Cartography ಅಂದ್ರೆ ಏನು? ಮ್ಯಾಪಿಂಗ್ ಅಲ್ಲಿ ಲೈನ್ ಯೂಸ್ ಮಾಡೋದು, ಪ್ರಿಪರೇಷನ್ ಆಫ್ ಮ್ಯಾಪ್ ಅಷ್ಟೇ. ನೀವು ಮಾಡಿರ್ತೀರ, GIS ಯೂಸ್ ಮಾಡಿರೋರು ಕಾರ್ಟೋಗ್ರಫಿ ಯೂಸ್ ಮಾಡಿರ್ತೀರ.
It is characterized by a case of data processing. It is cheap data collection process as it was less expensive. ಯಾವ್ದು ಹೇಳ್ತೀರಾ? ಬಿ ಅಂತ ಹೇಳ್ತಾ ಇದ್ದಾರೆ. ಬಿ ನಲ್ಲಿ ಏನಿದೆ? once again I will go back to this. Compact data structure has high cartographic output quality. ಅದಕ್ಕೆ ತಾನೇ ಅದು ವೆಕ್ಟಾರ್ ಡೇಟಾ ಅನ್ನೋದು. ಓಕೆ, ಇದು ನಾನು ಒಂದು ತಗೋಬೇಕಾಯ್ತು ಇದು ಇಮೇಜ್ ನ. ಇಲ್ಲ, cartographic quality will be very good actually in the case of vector analysis. ಓಕೆ, ನಾನು ಅದು ಈ ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ವೆಕ್ಟಾರ್ ಅಂಡ್ ರಾಸ್ಟರ್ ಅಂತ ಒಂದಿದೆ, ಅದನ್ನ ತಗೊಳ್ಳೋಣ ಟೇಬಲ್ ಅನ್ಕೊಂಡಿದ್ದೆ. ಆಮೇಲೆ ತುಂಬಾ ಕಾಂಪ್ಲೆಕ್ಸ್ ಆಗಿದೆ, ಬೇಡ ಅಂತ ಸುಮ್ಮನೆ ಜ್ಞಾಪಕ ಇಟ್ಕೋಬೇಕು. ವೆಕ್ಟಾರ್ ಡೇಟಾ ಮಾಡೆಲ್ಸ್ ಅಲ್ಲಿ ದಿ ಔಟ್ಪುಟ್ ಕ್ವಾಲಿಟಿ ಈಸ್ ವೆರಿ ಹೈ ವಿತ್ ರೆಸ್ಪೆಕ್ಟ್ ಟು ಕಾರ್ಟೋಗ್ರಫಿ. ಅದೇ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದಿ ರಾಸ್ಟರ್ ಡೇಟಾ ಅಂಡ್ ವೆಕ್ಟರ್ ಡೇಟಾ ಅಂಡ್ ಅಡ್ವಾಂಟೇಜ್ ಆಲ್ಸೋ. ಬೇಕಾದ್ರೆ ಏನಾದ್ರು ಈ ಕ್ವಶನ್ ಬೇರೆ ತರ ಕೇಳಿದ್ರೆ, ವಾಟ್ ಈಸ್ ದಿ ಮೇಜರ್ ಅಡ್ವಾಂಟೇಜ್ ಆಫ್ ವೆಕ್ಟರ್ ಡೇಟಾ ಮಾಡೆಲ್ ವಿತ್ ರೆಸ್ಪೆಕ್ಟ್ ಟು ರಾಸ್ಟರ್ ಡೇಟಾ ಮಾಡೆಲ್ ಅಂದ್ರೆ ಇದೆ. ನನಗೆ ಇದನ್ನ ಈ ಕ್ವಶನ್ ಬೇರೆ ಬೇರೆ ತರ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಏನು? ದೇರ್ ಆರ್ ಮೆನಿ ಇನ್ಸ್ಟ್ರೂಮೆಂಟ್ಸ್ ಫಾರ್ ಮೆಷರಿಂಗ್ ರಿಲೇಟಿವ್ ಹ್ಯೂಮಿಡಿಟಿ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದೀಸ್ ಡಿವೈಸಸ್? ಓಕೆ, ಫಸ್ಟ್, ಹೈಗ್ರೋಮೀಟರ್ ಯೂಸಸ್ ಎ ಟಫ್ಟ್ ಆಫ್ ಹ್ಯೂಮನ್ ಏರ್ ಟು ಮೆಷರ್ ರಿಲೇಟಿವ್ ಹ್ಯೂಮಿಡಿಟಿ. ಹೈಗ್ರೋಮೀಟರ್ ಅಲ್ಲಿ ನಮ್ಮ ತಲೆಕೋಲು ಯೂಸ್ ಮಾಡ್ತಾರೆ ಅಂತ ಒಂದು ಸೆಂಟೆನ್ಸ್. ಸೈಕ್ರೋಮೀಟರ್ಸ್ ಆರ್ ಪೇರ್ ಆಫ್ ಥರ್ಮಾಮೀಟರ್ಸ್. ಅವನೇನ್ ಹೇಳಿದಾನೆ? ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ನೈದರ್ ಒನ್ ನಾರ್ ಟು ಅಂದ್ರೆ ಎರಡು ತಪ್ಪು. ಓನ್ಲಿ ಸೆಕೆಂಡ್ ಒನ್ ಕರೆಕ್ಟ್. ಬೋತ್ ಒನ್ ಅಂಡ್ ಟು ಕರೆಕ್ಟ್. ಓನ್ಲಿ ಒನ್ ಕರೆಕ್ಟ್. ಹೇಳಕ್ಕಾಗಲ್ಲ, ನೋಡೋಣ ಅದು, ಯಾಕಂದ್ರೆ ಸ್ವಲ್ಪ ಆಂಬಿಗ್ಯೂಟಿ ಇದೆ, ತಿಳ್ಕೊಳ್ಳೋಣ ಏನಂತ. ಬೋತ್ ಒನ್ ಅಂಡ್ ಟು ಯಾರೋ ಹೇಳಿದ್ರು. ಅದು ಹೈಗ್ರೋಮೀಟರ್ ಅಂತ ನೀವು ಓದಿದ್ರೆ ಎಲ್ಲರೂ ಹೈಡ್ರಾಲಜಿನಲ್ಲಿ ಬರುತ್ತೆ. ಅದು ಆಕ್ಚುಲಿ ಅದು ಫಸ್ಟ್ ಬಿಲ್ಡ್ ಮಾಡಿದ್ದು 1418 ಅಲ್ಲಿ. ಯಾರು? ಆಕ್ಚುಲಿ ಲಿಯೋನಾರ್ಡೋ ದ ವಿಂಚಿನೇ ಫಸ್ಟ್ ಯೂಸ್ ಮಾಡಿದ್ರು ಹೈಗ್ರೋಮೀಟರ್, ಕ್ರೂಡ್ ಹೈಗ್ರೋಮೀಟರ್, ಫಂಕ್ಷನಲ್ ಆಪರೇಟರ್ಸ್. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಹೇರ್ ಯೂಸ್ ಮಾಡ್ತಾರೆ. ಯಾವ್ದ್ರಲ್ಲಿ? ಹೈಗ್ರೋಮೀಟರ್, ಹ್ಯೂಮನ್ ಹೇರ್. ಓಕೆ, ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ? ಹ್ಯೂಮನ್ ಹೇರ್ ಟು ಕ್ಯಾಲ್ಕುಲೇಟ್ ಹ್ಯೂಮಿಡಿಟಿ in 1783, world's first hygrometer. Psychrometer essentially a hygrometer, wet bulb, dry bulb thermometers use ಮಾಡ್ತಾರೆ. ಅಪ್ಪ, the first meteorological satellite was, ಸ್ವಲ್ಪ ಕಷ್ಟ, ಹೋಗೋಣ. ಫಸ್ಟ್ ಯಾವ್ದು ಗೊತ್ತಾ? ಟೈರೋಸ್ 1 ಅನ್ನೋದೇ ಫಸ್ಟ್. ಗೊತ್ತಿತ್ತಾ ಇದು? ನಾವು ಇದರಲ್ಲಿ ಅಸ್ಟ್ರಾನಮಿನಲ್ಲಿ ಇದನ್ನ ಕಲಿತೀವಿ. ಅಸ್ಟ್ರಾನಮಿನಲ್ಲಿ ಅವನು ಇಟ್ಕೊಡ್ತಾನೆ, ಯಾವ್ದಾದ್ರು ಸ್ಯಾಟಲೈಟ್ ಲಾಂಚ್ ಮಾಡಿದರೆ ಏನೇನು ಬೇಕು ಅಂತ ಅಲ್ಲಿ ಬರುತ್ತೆ. ನೀವು ಅಸ್ಟ್ರಾನಮಿ ಓದಿದ್ರೆ ಸಿವಿಲ್ ಅಲ್ಲಿ. ಓಕೆ, ಮೆಟ್ರಾಲಜಿಕಲ್ ಸ್ಯಾಟಲೈಟ್, type of satellite that is primarily used to monitor weather and climate of the earth. These satellites can be polar orbiting or geostationary. They are used to detect the development and movement of storm system cloud patterns. ನಾನು ನಿನ್ನೆ ಹೇಳಿದ್ದೆ ಅನ್ಸುತ್ತಲ್ಲ, ಜಿಯೋಸ್ಟೇಷನರಿ ಅಂತ ಹೇಳಿದ್ದೆ. ಎಷ್ಟು ಕಿಲೋಮೀಟರ್ ಮೇಲೆ ಇರುತ್ತೆ? ಜ್ಞಾಪಕ ಇಟ್ಕೋಬೇಕಿಲ್ಲ. ಎಕ್ಸಾಕ್ಟ್ 36,000 ಅಲ್ಲ, ಸ್ವಲ್ಪ 36,000 ಸಮಥಿಂಗ್ ಏನೋ ಚಿಲ್ಡ್ರೆ. ಅಲ್ಲಿ ಆನ್ಸರ್ನ ನೀವು ಹೇಳ್ಬೇಕು. ಅದು ಒಂದು ಕ್ವಶನ್ ಎಲ್ಲೋ ಒಂದ್ ಕಡೆ ಕೇಳಿದ್ದಾನೆ. ಪೋಲಾರ್ ಆರ್ಬಿಟಿಂಗ್ ಅಂದ್ರೆ ಏನು ಗೊತ್ತಾ? ಸೌತ್ ಪೋಲ್ ಟು ನಾರ್ತ್ ಪೋಲ್ ಹೀಗೆ ಸುತ್ತಾ ಇರುತ್ತೆ. ಎರಡು ತರ ಇದೆ, ಜಿಯೋಸ್ಟೇಷನರಿ, ಪೋಲಾರ್ ಆರ್ಬಿಟಿಂಗ್ ಅಂತ. ಜಿಯೋಸ್ಟೇಷನರಿ ಅಂದ್ರೆ ನಾನು ಒಂದು ಎಲಿವೇಶನ್ ತಗೊಂಡೋಗಿ ಬಿಟ್ರೆ, ಓಕೆ, ಇಟ್ ಓನ್ಲಿ ರೆಕಾರ್ಡ್ಸ್ ದಿ ಡೀಟೇಲ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಜಿಯೋಸ್ಟೇಷನರಿ. ವೆರಾಸ್ ಪೋಲಾರ್ ಆರ್ಬಿಟಿಂಗ್ ಇಸ್ ನಥಿಂಗ್ ಬಟ್ ಇಟ್ ಆಕ್ಚುಲಿ ಮೂವ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಮೋಸ್ಟ್ ಆಫ್ ದಿ ಸ್ಯಾಟಲೈಟ್ಸ್ ಆರ್ ಪೋಲಾರ್ ಆರ್ಬಿಟ್. ನೀವು ರಾತ್ರಿ 7 or 8 ಆದ್ಮೇಲೆ ಎಲ್ಲರೂ ವಿಲೇಜ್ಗೆ ಹೋದ್ರೆ ಯು ಕ್ಯಾನ್ ಈಸಿಲಿ ಸಿ ಸೋ ಮೆನಿ ಸ್ಯಾಟಲೈಟ್ಸ್ ಆರ್ ಮೂವಿಂಗ್ ಫ್ರಮ್ ಪೋಲ್ ಟು ಪೋಲ್. ನಿಮ್ಗೆ ಕಾಣಿಸುತ್ತೆ, ಕಣ್ಣಿಗೆ ಕಾಣಿಸುತ್ತೆ. ಸೊ ಟೈರೋಸ್ 1 refers to television infrared observation satellite, ವರ್ಲ್ಡ್ಸ್ ಫಸ್ಟ್ ವೆದರ್ ಸ್ಯಾಟಲೈಟ್. ಸ್ವಲ್ಪ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡಿದ್ದಕ್ಕೆ ಕೀ ಪಾಯಿಂಟ್ಸ್. ಏಪ್ರಿಲ್ 1960 ಅಲ್ಲಿ ಲಾಂಚ್ ಮಾಡಿದ್ರು ಫಸ್ಟ್ ಟೈಮ್ ದಿ ಲಾರ್ಜ್ ಸ್ಕೇಲ್ ಫೀಚರ್ಸ್ ಆಫ್ ದಿ ಅರ್ತ್ಸ್ ವೆದರ್ ಸಿಸ್ಟಮ್ಸ್ ಆರ್ ರೆಕಾರ್ಡೆಡ್. ಆಪರೇಟೆಡ್ ಫಾರ್ ನಿಯರ್ಲಿ 3 months. Okay, in mid 1960, civilian TIROS program launched a series of satellites to provide routine
ಡೈಲಿ ವೆದರ್ ಅಬ್ಸರ್ವೇಷನ್. ಅಲ್ಲಿಗಿಂತ ಮುಂಚೆ ನಮಗೆ ವೆದರ್ ಅಬ್ಸರ್ವೇಷನ್ ಅನ್ನೋದೇ ಇಲ್ಲ, ಗ್ಲೋಬಲ್ ವೆದರ್ ಅಬ್ಸರ್ವೇಷನ್. ಇವಾಗಲೇ ನೋಡಿ, ಮಳೆ ಬರುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಇನ್ಫಾರ್ಮೇಶನ್ ಮೊದಲೇ ಬಂದ್ಬಿಟ್ಟು ಇವಾಗ ವಾಟ್ಸಪ್ ಅಲ್ಲೇ ಕಳಿಸ್ಬಿಡ್ತಾರೆ. ಕೆಲವು ಕಡೆ ಎಲ್ಲ ವಿಲೇಜಸ್ ಅಲ್ಲಿ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ, ಹೆವಿ ರೈನ್ಸ್ ಪಾಸಿಬಲ್ ಡ್ಯೂರಿಂಗ್ ದಿ ನೈಟ್ ಅಂತ. ಒಂದು ಇನ್ನೂ ಜ್ಞಾಪಕ ಇದೆ, ಯಾವಾಗಲೂ 2012 11 ಬೆಂಗಳೂರು ಸಿಟಿನಲ್ಲಿ ರಾತ್ರಿ 1 ಗಂಟೆಗೆ ಹೆವಿ ರೈನ್ ಫಾಲ್ ಆಗೋಯ್ತು. ಅನ್ಫಾರ್ಚುನೇಟ್ಲಿ ದೇ ಕುಡ್ ನಾಟ್ ಏಬಲ್ ಟು ಗಿವ್ ದಿ ಇನ್ಫಾರ್ಮೇಶನ್. ಈ ಕಡೆ HSR ಲೇಔಟ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ. ಎಷ್ಟು ಗೊತ್ತಾ, ಅದು ಕ್ಲೌಡ್ ಬರ್ಸ್ಟ್ ಅಂತ ಅದಕ್ಕೆ ಯೂಸ್ ಮಾಡ್ತಾರೆ ಟರ್ಮಿನಾಲಜಿ. ಓಕೆ, ಆಲ್ಮೋಸ್ಟ್ 170 or 180 200 millimeter rainfall in a span of 3-4 hours. ಇನ್ನ ಜ್ಞಾಪಕ ಇದೆ ಒಂದು ಇನ್ಸಿಡೆನ್ಸ್. ಸಿಂಧ್ಯಾ ಮನೆ ಇದೆ JP ನಗರಲ್ಲಿ. ಸಿಂಧ್ಯಾ ಗೊತ್ತಲ್ಲ, ನಮ್ಮ ಮಿನಿಸ್ಟರ್ ಆಗಿದ್ರು ಆಗ, ಎಲ್ಲ ಚಿಕ್ಕ ಹುಟ್ಟಿರ್ಲಿಲ್ಲ ಆ ಟೈಮಲ್ಲಿ. ಅವ್ರ ಮನೆ ಪಕ್ಕ ಒಂದು ಡ್ರೈನ್ ಇದೆ, ಅದೇ ನಾವು ಹೇಳ್ತೀವಲ್ಲ, ಅದು ರಾಜಕಾಲುವೆ ಪಕ್ಕದಲ್ಲೇ, ಮನೆ ಪಕ್ಕ. ಅದೇನಾಗುತ್ತೆ, ಅವಾಗ ರಾಜಕಾಲುವೆಸ್ ಎಲ್ಲಾನು ಓಪನ್ ಇರ್ತೈತೆ. ಇವಾಗಲೂ ಮೋಸ್ಟ್ ಆಫ್ ದಿ ಪ್ಲೇಸಸ್ ಓಪನ್ ಇರ್ತದೆ. ಪಕ್ಕದಲ್ಲೇ ಒಂದು ರೋಡ್, JP ನಗರ ಮೇನ್ ರೋಡ್ ಇಂದ ಹಿಂಗ್ ಬಂದ ಹಿಂಗ್ ಟರ್ನ್ ತಗೋಬೇಕು. ಜೋರಾಗಿ ಮಳೆ ಬಂದ್ರೆ ಏನಾಗುತ್ತೆ, ಇಟ್ ಈಸ್ ಓವರ್ಫ್ಲೋಯಿಂಗ್. ರೋಡ್ ಯಾವುದು, ರಾಜಕಾಲುವೆ ಯಾವುದು, ಮೋರ್ ಯಾವುದು ಅಂತ ಗೊತ್ತಿಲ್ಲ. ಸ್ಟಿಲ್ ಐ ರಿಮೆಂಬರ್ ಮಾರುತಿ 800 ಕಾರ್, ಫುಲ್ ಫ್ಯಾಮಿಲಿ, ಹಸ್ಬೆಂಡ್, ವೈಫ್ ಅಂಡ್ ಕಿಡ್. ಆ ಕಡೆಯಿಂದ ಬಂದ್ರು, ವೆಗಾ ಸಿಟಿ ಮಾಲ್ ಅಂತೀವಿ, ಆ ಕಡೆಯಿಂದ ಬಂದು ರೈಟ್ ಸೈಡ್ಗೆ ಟರ್ನ್ ಮಾಡಿದ್ರು. ದಿ ಮಾರುತಿ 800 ವೆಂಟ್ ಇಂಟು ದಿ ರಾಜಕಾಲುವೆ ಡ್ರೈನ್. ಡೆಪ್ತ್ ಗೊತ್ತಲ್ಲ ನಿಮಗೆ, ಜಾಸ್ತಿ ಕೆಳಗಡೆ ಹೋದ್ರೆ ನಿಮ್ಗೆ ಮೇಲೆ ಎತ್ಕೊಂಡ್ ಬರಕ್ಕಾಗಲ್ಲ. 15 ಅಡಿ 20 ಅಡಿ ಎಲ್ಲ ಡೆಪ್ತ್ ಇರುತ್ತೆ ರಾಜಕಾಲುವೆ. ಅದು 1 ಕಿಲೋಮೀಟರ್ ದೂರ ಸಿಕ್ತ ಕಾರು. ಅದಾದ್ಮೇಲೆ ಇವಾಗ ನೋಡಿದ್ರೆ ಇಟ್ ಈಸ್ ದಿ ಕವರ್ಡ್ ವಿತ್ ಕಾಂಕ್ರೀಟ್. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವೆದರ್ ಓಕೆ ಪ್ರಿಡಿಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಮೊಬೈಲ್ ಅಲ್ಲೇ ಬಂದ್ಬಿಡುತ್ತೆ, ಆ ಅವರ್ಲಿ ಬೇಸಿಸ್ ಮೇಲೆ ಕೊಡ್ತಾನೆ ಮೊಬೈಲ್ ಅಲ್ಲಿ. ವೆದರ್ ಇದು ಆಪ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ, ಇವತ್ತು 12 ಗಂಟೆ ಮಧ್ಯಾಹ್ನ ಮಳೆ ಬರುತ್ತೆ ಅಂತ ಆ ಮಳೆ ಇಟ್ಕೊಟ್ಟಿರ್ತೇನೆ ಸೈನ್ ಅಲ್ಲಿ. ಸೊ ಗುಡ್. ನಾವು ವೈ ಹೇಗ್ ಬರ್ತದ, ಬೇಸ್ಡ್ ಆನ್ ಅವರ್ ವೆದರ್ ಸ್ಯಾಟಲೈಟ್ಸ್ ಅಷ್ಟೇನೆ. ಈ ಸ್ಯಾಟಲೈಟ್ಸ್ ಇಲ್ಲ ನಮ್ ಜೀವನನೇ ಇಲ್ಲ ಇವಾಗ. ವಿತೌಟ್ ಸ್ಯಾಟಲೈಟ್ ಅಂದ್ರೆ ಮುಗೀತ ನಮ್ ಕತೆ. ಮೊಬೈಲ್ ಎಲ್ಲ ಬಿಸಾಕ್ಬಿಟ್ಟು ಮನೆಗೆ ಹೋಗ್ಬೇಕಷ್ಟೆ. ನೆಕ್ಸ್ಟ್ ಒನ್, ಇನ್ ಎನಿ ಥಿಮ್ಯಾಟಿಕ್ ಮ್ಯಾಪ್ which of the following methods are used to record pressure of phenomena, its spatial pattern, distribution, dispersion? ಅದೆಲ್ಲ ಬಂತ ಸೇಮ್ ಅದೇ ರಿಪೀಟ್ ಆಗೋಯ್ತು. ಓಕೆ, ನೆಕ್ಸ್ಟ್ ಒನ್, which of the following is not an advantage for raster data format? ನಾಟ್ ಎನ್ ಅಡ್ವಾಂಟೇಜ್. ಅದಕ್ಕೆ ಬಹಳ ಹುಷಾರಾಗಿ ನೋಡ್ಕೋಬೇಕು ಅದನ್ನ. ಸಿಂಪಲ್ ಡೇಟಾ ಸ್ಟ್ರಕ್ಚರ್, ಈಸಿ and efficient, compatible with remotely sensed imagery, application for network analysis. ಇದು ಆನ್ಸರ್ ಮಾಡಬೇಕು ಎಲೆಕ್ಟ್ರಾನಿಕ್ಸ್ ಅವರು. ನೆಟ್ವರ್ಕ್ ಅನಾಲಿಸಿಸ್ ಮಾಡಕ್ಕಲ್ಲ, ಯಾಕೆ? ಇದು ವೆಕ್ಟರ್ ಅಲ್ಲ, ಇದು ರಾಸ್ಟರ್. ಇದು ನೆಟ್ವರ್ಕ್ ಅನಾಲಿಸಿಸ್ ನಮ್ಗೆ ಏನ್ ಬೇಕಾಗಿರೋದು, ಲೈನ್ಸ್, ಪಾಲಿಗನ್ಸ್, ಅದೇ ಬೇಕಾಗಿರೋದು ನೆಟ್ವರ್ಕ್ ಅನಾಲಿಸಿಸ್ ಅಲ್ಲಿ ಅಲ್ವಾ? ಸೊ ಅದಕ್ಕೆ ಸ್ವಲ್ಪ ಇದು ಕೊಟ್ಟಿದ್ದೀನಿ ಇನ್ಫಾರ್ಮೇಶನ್ ಇಲ್ಲಿ. Raster and vector data are two primary ways of representing geographic information in GIS and other spatial application. Raster data represents in terms of grid of pixels, while vector data points or lines or polygons, etc. So the raster data is typically used for representing continuous surfaces like elevation of satellite imagery, whereas vector data is best suited for representing the discrete features like roads, buildings, property boundaries. ಅದಕ್ಕೆ ಯಾವುದು ಅದು ಮೇಲೂ ಇದು ಮೇಲೂ ಅಂತಲ್ಲ, ಎರಡೂ ಬೇಕು. ಇವಾಗ ರೋಡ್ ಏನೋ ಇರುತ್ತೆ, ಲೈನ್ ತರ ಇರುತ್ತೆ, ನಮ್ಗೆ ಯಾವ್ದು ಬೆಸ್ಟ್? ಅದಕ್ಕೆ ವೆಕ್ಟರ್ ಡೇಟಾ ಬೆಸ್ಟ್ ಅದಕ್ಕೆ. ಓಕೆ, ರಾಸ್ಟರ್ ಡೇಟಾದಲ್ಲಿ ಅಷ್ಟು ನಮ್ಗೆ ಇನ್ಫಾರ್ಮೇಶನ್ ಇದಾಗಲ್ಲ. ಅದು ರಾಸ್ಟರ್ ಡೇಟಾ ನಮ್ಗೆ ರಾ ಇಮೇಜ್ ಕೊಡುತ್ತೆ, ಅದನ್ನ ನಾವು ಆಮೇಲೆ ಮಾಡ್ತೀವಲ್ಲ, ಅನಾಲಿಸಿಸ್ ಎಲ್ಲ ಮಾಡ್ತೀವಲ್ಲ ನೋಡಿ. ಅದಕ್ಕೆ ಒಂದ್ ಸ್ವಲ್ಪ ರಿಯಲ್ ವರ್ಡ್ ಹಿಂಗಿರುತ್ತೆ, ಡೇಟಾ ಹೆಂಗಿರುತ್ತೆ ನೋಡಿ, ರಾಸ್ಟರ್ ಡೇಟಾ ಫಾರ್ಮ್ಯಾಟ್. ಸೊ ಇದ್ರ ಮೇಲೆ ನಾವು ಅನ್ಕೋಬೇಕು, ರೋಡ್ ಐತೆ ಅಂತ, ಆರ್ ಅಂತ ಬರ್ದಿದ್ದೀನಿ ಇಲ್ಲಿ. ಹೆಚ್ ಅಂದ್ರೆ ಏನದು, ಹೌಸ್. ಅಲ್ಲೇನು ಇರಲ್ಲ ಡೇಟಾದಲ್ಲಿ. ಓಕೆ, ಆ ಇಮೇಜ್ ಅಲ್ಲಿ ಏನು ಇರಲ್ಲ, ನಾನು ಸುಮ್ಮನೆ ಹಾಕಿದ್ದೀನಿ. ಕನ್ಫ್ಯೂಷನ್ ಪಾಯಿಂಟ್ಸ್, ನೆಟ್ವರ್ಕ್ ಅನಾಲಿಸಿಸ್ ವಿತ್ ಪಾಯಿಂಟ್ಸ್ ಅಂಡ್ ಲೈನ್ ಈಸ್ ಮೋರ್ ಕಂಪ್ಯಾಟಬಲ್ ವಿತ್ ದಿ ವೆಕ್ಟರ್ ಡೇಟಾ ಫಾರ್ಮ್ಯಾಟ್. chi-square ಟೆಸ್ಟ್ measures which of the following? ಏನಾದ್ರು ಜ್ಞಾಪಕ ಇದೆಯಾ? ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್
ಮೊದಲು ಏನಾಯ್ತು ಅಂದ್ರೆ ಈ ಮ್ಯಾಥಮೆಟಿಕ್ಸ್ ಒಂದು ಸ್ವಲ್ಪ ಜಾಸ್ತಿ ಇರ್ತಾ ಇತ್ತು ಸೆಮಿಸ್ಟರ್ ಇದರಲ್ಲಿ 5 ಸೆಮಿಸ್ಟರ್ಗಳು ಅಥವಾ 4ನೇ ಸೆಮಿಸ್ಟರ್ಗಳು ಇರ್ತಾ ಇತ್ತು, ಇವಾಗೆಲ್ಲ ಕಮ್ಮಿ ಆಗೋಯ್ತು. ಇದ್ರ ಬಗ್ಗೆ ಏನಾದ್ರು ಐಡಿಯಾಸ್ ಇದೆಯಾ ಫ್ರೆಂಡ್ಸ್? ಇದು ಗುಡ್ನೆಸ್ ಆಫ್ ಗೆ ಯೂಸ್ ಮಾಡ್ತೀವಿ ಚೈ ಸ್ಕ್ವೇರ್ ಅಂತ, ಅಷ್ಟು ಮಾತ್ರ ತಿಳ್ಕೊಡಿ, ಮಿಕ್ಕಿದೆಲ್ಲ ಸುಮ್ಮನೆ ಹಾಕಿದೀನಿ, ಅಷ್ಟು ಡೀಟೇಲ್ ಆಗಿ ನಮಗೆ ಬೇಕಾಗಿಲ್ಲ. ಏನಪ್ಪಾ ಚೈ ಸ್ಕ್ವೇರ್ ಟೆಸ್ಟ್? ಗುಡ್ನೆಸ್ ಆಫ್ ಫಿಟ್, ವಿಚ್ ಒನ್ ಆಕ್ಚುಲಿ ಫಿಟ್ ಅನ್ನೋದನ್ನ ನಾವು ಮಾಡ್ಬೇಕಾದ್ರೆ ಚೈ ಸ್ಕ್ವೇರ್ ಟೆಸ್ಟ್ ಅನ್ನು ಯೂಸ್ ಮಾಡ್ತೀವಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ. ನೀವು ಮ್ಯಾಥ್ಸ್ ಅಲ್ಲಿ ಇವೆಲ್ಲ ಇಲ್ಲ ಅನ್ಸುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಕೇಲ್ಸ್ ಡಸ್ ರೆಪ್ರೆಸೆಂಟ್ ಲಾರ್ಜ್ ಸ್ಕೇಲ್ ಮ್ಯಾಪ್? ಇಲ್ಲಿಂದ ಬಂತು ನಮ್ಗೆ ಕ್ವೆಶ್ಚನ್. ನೋಡಿ, ಇದು ಹಾಗೇನೆ ಆನ್ಸರ್ ಮಾಡಕ್ ಹೋಗ್ಬಾರ್ದು ನಾವು. ಯಾಕೆ? ಕೆಲವು ಸ್ಕೇಲ್ಸ್ ಅಲ್ಲಿ ಇದೆ, ಕೆಲವು RF ಅಲ್ಲಿ ಇದೆ. ಈ ತರ ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಈ ತರ ಕೊಟ್ಟಾಗ ನಾವ್ ಏನ್ ಮಾಡ್ಬೇಕು, ಎಲ್ಲಾನು RF ಗೆ ಕನ್ವರ್ಟ್ ಮಾಡ್ಕೋಬೇಕು. ನಾನು RF ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ, ಏನಂತ? ರೆಪ್ರೆಸೆಂಟೇಟಿವ್ ಫ್ರಾಕ್ಷನ್ 1:something ಸಮಥಿಂಗ್ ಅಂತ ಮಾಡ್ಕೋಬೇಕು. ಸೊ ಫಸ್ಟ್ ಎರಡು ಅವನೇ ಕೊಟ್ಬಿಟ್ಟಿದ್ದಾನೆ, 1:25,000, 1:25 lakh ಅಂತ. ಇದನ್ನ ಹೆಂಗಪ್ಪ ಕನ್ವರ್ಟ್ ಮಾಡೋದು? ಹಂಗಲ್ಲ ಗುರು, ಇಲ್ಲಿ ಸೆಂಟಿಮೀಟರ್ ಐತೆ, ಇಲ್ಲಿ ಕಿಲೋಮೀಟರ್ ಐತೆ, ಎರಡನ್ನ ಸೆಂಟಿಮೀಟರ್ ಮಾಡ್ಕೋಬೇಕು ಮೊದಲು ನಾನು. ಐ ಟು ಕನ್ವರ್ಟ್ ಕಿಲೋಮೀಟರ್ ಇಂಟು ಸೆಂಟಿಮೀಟರ್. ಹೆಂಗಪ್ಪ ಮಾಡೋದು ಹೇಳಿ ಯಾರು? 1 kilometer is nothing but 1000 meters. ಅಂದ್ರೆ 40 ಮಲ್ಟಿಪ್ಲೈ ಬೈ 1000 ಆಯ್ತು ಅಲ್ವಾ? ಇದೆಷ್ಟಾಯ್ತು? 40,000 ಆಯ್ತು. ಏನ್ರಲ್ಲಿ ಇದೆ? ಇದು ಮೀಟರ್ ಇದೆ. ನಮಗ್ ಬೇಕಾಗಿರೋದೇನೋ ಸೆಂಟಿಮೀಟರ್. 1 ಮೀಟರ್ ಅಂದ್ರೆ ಹೌ ಮೆನಿ ಸೆಂಟಿಮೀಟರ್ಸ್? 100. ಅದೇ ಇದು ಮಲ್ಟಿಪ್ಲೈ ಬೈ 100 ಮಾಡ್ಕೋಬೇಕು. ಅಂದ್ರೆ ಇದು ಇನ್ನೊಂದು 2 ಆಡ್ ಮಾಡ್ಕೋಬೇಕು. ಕರೆಕ್ಟಾ? ಈ ತರ ಮಾಡ್ಕೋಬೇಕು. ಸೊ ಇದಕ್ಕೇನು 1:40 lakh ಆಯ್ತು. ನೆಕ್ಸ್ಟ್ 1 centimeter ಈಕ್ವಲ್ಸ್ ಟು 50 ಕಿಲೋಮೀಟರ್. ಈಸಿ ಅಲ್ವಾ? 1:, ನೋಡಿ ಇವಾಗ ನಾನು ಐ ಕ್ಯಾನ್ ಗೋ ಫಾರ್ ದ ಕಂಪ್ಯಾರಿಸನ್. ಸುಮ್ಮನೆ ಹಂಗೆ ಆನ್ಸರ್ ಮಾಡಕ್ ಹೋಗ್ಬಾರ್ದು, ಇದನ್ನ ತಪ್ಪಾಗ್ಬಿಡುತ್ತೆ. ಸೊ ಎಲ್ಲಾನು ಇವಾಗ RF ಅಲ್ಲಿ ಇದೆಯಾ? ಇದು RF ಅಲ್ಲಿ ಇದೆ. 1:25,000, 1:25 lakh. ಇದು 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 ಲಾರ್ಜ್ ಸ್ಕೇಲ್ ಮ್ಯಾಪ್ ಅಲ್ವಾ? ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇದು ಸಾರ್ ಗೊತ್ತಾಗಲ್ಲ ಸರ್, ಹಂಗೆ ಮಾಡ್ಬೋದು. ಇದು ಪರವಾಗಿಲ್ಲ, ಮಾಡ್ಬೋದು. ಬಟ್ ಇದು ನಾವೇನ್ ಮಾಡ್ಬೇಕು, ಫಸ್ಟ್ ಈ ತರ ಕೊಟ್ರೆ ಕನ್ವರ್ಷನ್ ಆಫ್ ಎವ್ರಿಥಿಂಗ್ ಇಂಟು ರೆಪ್ರೆಸೆಂಟೇಟಿವ್ ಫ್ರಾಕ್ಷನ್, ಆಮೇಲೆ ಹೋಗ್ಬೇಕು ಮಿಕ್ಕಿದ ಕೆಲಸಕ್ಕೆ. ಎಕ್ಸ್ಪ್ಲನೇಷನ್ ಬೇಕಾ? ಅದಕ್ಕೆ ಒಂದು ಟೇಬಲ್ ಕೊಟ್ಟಿದ್ದೀನಿ, ಅದು ಇರ್ಲಿ ಒಂದು ಸ್ವಲ್ಪ, ಯಾಕಂದ್ರೆ ಇದರಲ್ಲಿ ವಿಡಿಯೋದಲ್ಲಿ ರೆಕಾರ್ಡ್ ಆಗುತ್ತೆ ಆ ಟೇಬಲ್. ಇರ್ಲಿ. ಲಾರ್ಜ್ ಸ್ಕೇಲ್ ಆಮೇಲೆ 50. ನಾನು ಇವಾಗ ಏನ್ ಮಾಡಿದ್ನ ಅದನ್ನ ಸೆಪರೇಟ್ ಆಗಿ ತೋರಿಸಿದ್ದೀನಿ. When drawings are drawn smaller than actual size of the object, the scale used is called. ನೋಡಿ, ಅರ್ಥ ಮಾಡ್ಕೊಳ್ಳಿ. When drawings are drawn smaller than the actual size of the object, ಅದಕ್ಕೆ is called what? Enlarging scale, reducing scale, representative, graphical. ನೋಡಿ, ಸ್ಮಾಲರ್ ದ್ಯಾನ್ ದಿ ಆಕ್ಚುಯಲ್ ಸೈಜ್ ಆಫ್ ದಿ ಆಬ್ಜೆಕ್ಟ್. ಆಬ್ಜೆಕ್ಟ್ ಗಿಂತ ಕಮ್ಮಿ ಮಾಡಿದ್ವಿ, ಸ್ಮಾಲ್ ಮಾಡಿದ್ವಿ ಅಂದ್ರೆ ಏನ್ ಮಾಡ್ತೀವಿ? ಅಷ್ಟೇ, ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅಲ್ಲಿ. ರೆಡ್ಯೂಸಿಂಗ್, ಸ್ಕೇಲ್ ರೆಡ್ಯೂಸಿಂಗ್ ಅಂತ ಅಲ್ವಾ? ಫಾರ್ ಎಕ್ಸಾಂಪಲ್, ಆಬ್ಜೆಕ್ಟ್ ದೊಡ್ಡ ಬಿಲ್ಡಿಂಗ್ ಇರುತ್ತೆ, ಅದನ್ನ ನಾವೇನ್ ಮಾಡ್ತೀವಿ? ರೆಡ್ಯೂಸ್ ಮಾಡ್ತೀವಿ. ಅದಕ್ಕೆ ರೆಡ್ಯೂಸಿಂಗ್ ಸ್ಕೇಲ್ ಅಂತ. ವಿಚ್ ಆಫ್ ದಿ ಸ್ಕೇಲ್ ಇಸ್ ದಿ ಲಾರ್ಜೆಸ್ಟ್ ಅಮಾಂಗ್ ದಿ ಫಾಲೋಯಿಂಗ್? ಅವನೇ ಕೊಟ್ಬಿಟ್ಟಿದ್ದಾನೆ RF ಅಲ್ಲಿ. ನೀವೆಲ್ಲ ಆನ್ಸರ್ ಮಾಡೋಕೆ ಈಸಿಯಾಗಿ ಮಾಡ್ತೀರಾ ಅಲ್ವಾ? ನಾ ಹೇಳ್ಕೊಟ್ಟಿದ್ದೀನಿ. 1:10 ಅಂತ ಮಾಡ್ತೀವಿ. ಲಾರ್ಜರ್ ಅಂದ್ರೆ ವ್ಯಾಲ್ಯೂ ಚಿಕ್ಕದು ಇದ್ರೆ ಲಾರ್ಜ್ ಸ್ಕೇಲ್ ಅಂತೀವಿ. ಜ್ಞಾಪಕ ಒಂಥರ ಉಲ್ಟಾ ನನ್ನ ಮಗನ ಈ ಸ್ಕೇಲ್. ಏನನ್ನ ಮಾತಾಡ್ತಾ ಇದೀವಿ. ಅದು ನಾವೇನೋ ಇದು ನೋಡಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಲಾರ್ಜ್ ಅಂದಿದ ತಕ್ಷಣ 200 ಕಣ್ಣು ಬಿದ್ದು ಬಿಡುತ್ತೆ. 1:200 ಅಂತ ಹಾಕ್ಬಿಡ್ತೀವಿ. ಸ್ವಲ್ಪ ಯೋಚನೆ ಮಾಡ್ಬೇಕು, ಒಂದು ಫ್ಯೂ ಸೆಕೆಂಡ್ಸ್.
ಸ್ಕೇಲ್ ಅಂತ ಕೊಟ್ಟಿದ್ದೇನೆ, ಸೊ ಇದು ಹೇಗೆ ಅಂತ ನಾವು ಯೋಚನೆ ಮಾಡಿ ಆಮೇಲೆ ಆನ್ಸರ್ ಮಾಡಿ. Detailed cross section of highway are generally drawn to a natural scale of, ಓಕೆ ಇದು ಸುಮ್ಮನೆ ಇದು ಮಾಡೋದು ಬೇಡ, ಅಸ್ಯೂಮ್ ಹೈವೇನಲ್ಲಿ ನಾವು 1 ಸೆಂಟಿಮೀಟರ್ ಇಸ್ ಕೊಟ್ಟು 2 to 25 ಮೀಟರ್ ಕ್ರಾಸ್ ಸೆಕ್ಷನ್ಸ್ ನೀವು ಇದರಲ್ಲಿ ಯೂಸ್ ಮಾಡಿರ್ತೀರಿ. ಯಾವುದರಲ್ಲಿ? ಎಕ್ಸ್ಟೆನ್ಸಿವ್ ಸರ್ವೆ ಪ್ರಾಜೆಕ್ಟ್, ನಮ್ಮ ಸಿವಿಲ್ ಹುಡುಗರು ಅವ್ರ ಹೈವೇ ಪ್ರಾಜೆಕ್ಟ್ ಅಲ್ಲಿ ಇದೆ ಅಲ್ಲ, ಅದರಲ್ಲಿ ಕ್ರಾಸ್ ಸೆಕ್ಷನ್ಗೆ ಯೂಶಲಿ 1 ಸೆಂಟಿಮೀಟರ್ to 2 to 25 ಮೀಟರ್ ಡಿಪೆಂಡಿಂಗ್ ಆನ್ ದಿ ಹೈವೇ ಪ್ರಾಜೆಕ್ಟ್. ಓಕೆ, ಅದು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. The site plan of the town showing location of the scheme and area to be served is prepared on a scale of site plan of a town 1:800, 1:900, 1:500, 1:1400. Location of the scheme ಇದು ಇದರಲ್ಲಿ ಬರುತ್ತೆ. ಈ ನೀವು ಕೆಲಸಕ್ಕೆ ಸೇರ್ಕೊಂತ ಇದ್ದೀರಲ್ಲ ಅದಕ್ಕೆ ಬೇಕಾಗತ್ತೆ. ನೋಡೋಣ, 1:800 ಯೂಸ್ ಮಾಡ್ತೀವಿ ಟೌನ್ ಪ್ಲಾನಿಂಗ್ ಅಲ್ಲಿ. ಓಕೆ, ಬಟ್ ಏನಂದ್ರೆ ಇಲ್ಲಿ ನೋಡಿ ಸ್ವಲ್ಪ ಇನ್ಫಾರ್ಮೇಶನ್. ದಿ ಸೈಟ್ ಪ್ಲಾನ್ ಶೆಲ್ ಬಿ ಡ್ರಾನ್ ಟು ಎ ಸ್ಕೇಲ್ ಆಫ್ ನಾಟ್ ಲೆಸ್ ದ್ಯಾನ್ 1:400. 1:400 ಗಿಂತ ಕಮ್ಮಿ ಸೈಟ್ ಪ್ಲಾನ್ ಮಾಡಕ್ಕೆ ಹೋಗಬಾರ್ದು. ಸೈಟ್ ಪ್ಲಾನ್ ಅಂದ್ರೆ ನೀವು ಇದನ್ನ ಅನ್ಕೋಬೇಡಿ, ಬಿಲ್ಡಿಂಗ್ ಪ್ಲಾನ್ ಅಲ್ಲ. ಟೌನ್ ಪ್ಲಾನಿಂಗ್ ಅಲ್ಲಿ ಸೈಟ್ ಪ್ಲಾನ್ ಮಾಡ್ತಾರಲ್ಲ ಅದಕ್ಕೆ 1:400 ಗಿಂತ ನಾವು ಕಮ್ಮಿ ಯೂಸ್ ಮಾಡಂಗಿಲ್ಲ. ಅದಕ್ಕೆ ನಾವು ಸ್ಟಾರ್ಟ್ ಆಗೋದು ಎಲ್ಲಿಂದ? ಅದು 1:800 ಇಂದ. ಸೊ it shall be fully dimensioned and shall show the details of this. The scale of these cards used to measure length, radius, angle, diameter. Scale of the cards. ಏನಕ್ಕೆ ಯೂಸ್ ಮಾಡ್ತೀವಿ? ಸ್ವಲ್ಪ ಸಿವಿಲ್ನವ್ರು ಹೇಳ್ಬೇಕು. ಆಂಗಲ್ ಇದರಲ್ಲಿ ಸ್ಕೇಲ್ ಆಫ್ ದಿ ಕಾರ್ಡ್ಸ್ ಅಂತ ಬರ್ತದೆ. ಇದು ಆಂಗಲ್ಗೆ ಯೂಸ್ ಮಾಡ್ತೀವಿ. ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. So it is different from conventional linear scale. It is used to construct angles in the absence of a protractor. Protractor ಮರ್ತೋಗಿದ್ವಿ ನಾವು, ಅವಾಗ ಯೂಸ್ ಮಾಡ್ತಾ ಇದ್ವಿ ಸ್ಕೇಲ್ ಆಫ್ ಕಾರ್ಡ್ಸ್ ಅಂತ. ಪ್ರೊಟ್ರಾಕ್ಟರ್ ಗೊತ್ತಲ್ಲ ಅದು, ಓಕೆ, ಡಿಗ್ರಿ ಎಲ್ಲ ಮಾಡ್ಕೊಳಕ್ಕೆ ಮರ್ತೋದ್ವಿ. ಏನ್ ಮಾಡಬೇಕು ಅಂದ್ರೆ we can able to create actually the scale of cards on a drawing sheet. So we can able to extract the angles from it. ಓಕೆ, ಸ್ವಲ್ಪ ಹಳೆ ಇದು ಪ್ರೋಸೆಸ್ ಇದು, ಜ್ಞಾಪಕ ಇಟ್ಕೊಳ್ಳಿ, ಸುಮ್ಮನೆ ಕೊಡ್ತಾ ಇರೋದನ್ನು. So it is used to construct angles in the absence of protractor, so called as a scale to measure set angles or degrees. So using this actually we are going to set angles, because our time alli you are not used to, because you are all CAD drawing. ಯಾರು physical drawing ಮಾಡಿದ್ದೀರಾ? ಇದನ್ನು ಯೂಸ್ ಮಾಡಿಕೊಂಡು ಟಿ ಸ್ಕ್ವೇರ್ ಅಥವಾ ಇನ್ನೊಂದು ಏನಾದ್ರು ಇಲ್ಲ ಹೋಯ್ತಲ್ಲ, ಡ್ರಾಫ್ಟರ್ ಎಲ್ಲ ಮಾಡಿದ್ದೀರಾ? ನೀವೆಲ್ಲ ಅದೇ ಯಾವ ಮಾಡಿದ್ರಿ, ಡಿಪ್ಲೊಮಾ ಇಲ್ಲದೆ ಇರೋರೆಲ್ಲ ಹೋಯ್ತದು ಫಿಸಿಕಲ್ ಡ್ರಾಯಿಂಗ್ ಅನ್ನೋದು ಹೋಯ್ತು ಬಿಡಿ. ಸೊ ಅದರಲ್ಲಿ ಯೂಸ್ ಮಾಡ್ತಾ ಇದ್ವಿ ನಾವು. ನೇಮ್ ಆಫ್ ದಿ ಸ್ಕೇಲ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಸಿಮಿಲರ್ ಟ್ರಯಾಂಗಲ್. ಸಿಮಿಲರ್ ಟ್ರಯಾಂಗಲ್ ಪ್ರಿನ್ಸಿಪಲ್ ಯೂಸ್ ಮಾಡ್ತೀವಿ ಯಾವುದೋ ಒಂದು ಸ್ಕೇಲ್ ಅಲ್ಲಿ. ಇಸ್ ಇಟ್ ಎಲ್ಲಾ ಸ್ಕೇಲ್? ಓಕೆ, ನಾನು ತೋರಿಸ್ಬಿಡ್ತೀನಿ, ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ. ಇದು ಡಯಾಗನಲ್ ಸ್ಕೇಲ್ ಅಲ್ಲಿ ಯೂಸ್ ಮಾಡ್ತೀವಿ. ನೀವು ಯಾವುದೇ ಮ್ಯಾಪ್ ತಗೊಳ್ಳಿ, ಒಂದು ಮೂಲೆನಲ್ಲಿ ಒಂದು ಸ್ಕೇಲ್ ಕೊಟ್ಟಿರ್ತಾನೆ, ಡಯಾಗನಲ್ ಸ್ಕೇಲ್. ಯಾಕೆ? ಅದು ಬೇರೆ ಕ್ವಶನ್ ಕೇಳ್ಬೋದು, ಅದಕ್ಕೇನೆ ನಾನು ಇದು ಕ್ವಶನ್ ಕೇಳ್ತೇನೆ. ಏನಾಗುತ್ತೆ ಅಂದ್ರೆ ನೀವು ಪ್ರಿಪೇರ್ ಮಾಡ್ತೀರಾ ಮ್ಯಾಪ್, ಅದು ಪೇಪರ್ದಾಗಿರ್ಬೋದು ಅಥವಾ ಯಾವ್ದಾದ್ರು ಮೆಟೀರಿಯಲ್ ಆಗಿರ್ಬೋದು, ಕ್ಲಾತ್ ಮೆಟೀರಿಯಲ್, ಏನೋ ಮೆಟೀರಿಯಲ್ ಆಗಿರ್ಬೋದು. ಓಕೆ, ಅದೇನಾಗುತ್ತೆ, ಶ್ರಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆಮೇಲೆ ಏನಾಗುತ್ತೆ, ನಿಮ್ಗೆ ಸ್ಕೇಲ್ ಇದ್ರೂ ಮೆಷರ್ ಮಾಡಕ್ ಹೋದ್ರೆ ನಿಮ್ಗೆ ಆಕ್ಯುರೇಟ್ ವ್ಯಾಲ್ಯೂ ಬರಲ್ಲ. ಅದಕ್ಕೆ ಅವನೇನ್ ಮಾಡ್ತಾನೆ, ಒಂದು ಡಯಾಗನಲ್ ಸ್ಕೇಲ್ ಅನ್ನು ಮಾಡಿಟ್ಟಿರ್ತಾನೆ. ನಮ್ಗೆ ಅವಾಗ ಮ್ಯಾಂಡೇಟರಿ ಯಾವುದೇ ಡ್ರಾಯಿಂಗ್ ಮಾಡಿದ್ರು, ಅದು ಎಕ್ಸ್ಟೆನ್ಸಿವ್ ಸರ್ವೆ ಪ್ರಾಜೆಕ್ಟ್ ಅಲ್ಲಿ ಯೂಸ್ ಟು ಕ್ರಿಯೇಟ್ ಸಮ್ವೇರ್ ಅರೌಂಡ್ 40 to 50 ಡ್ರಾಯಿಂಗ್ಸ್. ಎಲ್ಲ ಡ್ರಾಯಿಂಗ್ಗೆ ಡಯಾಗನಲ್ ಸ್ಕೇಲ್ ಇರಲೇಬೇಕಾಗುತ್ತೆ. ದಟ್ ಟು ಫಾರ್ ದಿ ಪ್ಲಾನ್ ನಾನು ಹೇಳ್ತಾ ಇರೋದು. ಓಕೆ, ಪ್ಲಾನ್ಗೆ ಡಯಾಗನಲ್ ಸ್ಕೇಲ್ ಈಸ್ ಮ್ಯಾಂಡೇಟರಿ, ನಾಟ್ ಫಾರ್ ಕ್ರಾಸ್ ಸೆಕ್ಷನ್ಸ್, ಅದಕ್ಕಲ್ಲ, ಪ್ಲಾನ್ಗೆ. ಓಕೆ, ಸೊ ದಟ್ even after 10 years or 20 years I can make use of the same drawing with the help of diagonal scale. So diagonal scale basic principle ಏನು, it uses similar triangle. Similar triangle principle ಗೊತ್ತಲ್ಲ? ಓಕೆ, ಏನು ಸಿಮಿಲರ್ ಟ್ರಯಾಂಗಲ್ ಪ್ರಿನ್ಸಿಪಲ್? ಮ್ಯಾಥಮೆಟಿಕ್ಸ್ ಅಲ್ಲಿ ಆಗ್ಲೇ ಜಮಿಟ್ರಿ ಸ್ಟಾರ್ಟ್ ಆಯ್ತಾ? ಅಲ್ಲಿ ಸಿಮಿಲರ್ ಒಂದು ಪಕ್ಕ ಇನ್ನೊಂದು ಟ್ರಯಾಂಗಲ್ ಇತ್ತಂದ್ರೆ ನಾನು ಕಂಪೇರ್ ಮಾಡ್ಕೋಬಹುದು ಅಲ್ವಾ? ಅದಕ್ಕೆ ಸಿಮಿಲರ್ ಟ್ರಯಾಂಗಲ್ ಪ್ರಿನ್ಸಿಪಲ್ ಅಂತೀವಿ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಎರಡು ಇರುತ್ತೆ ಅಂದ್ರೆ ಇದು
Application is innumerous in the case of surveying, similar triangle principles. Same thing is used actually here in the case of diagonal scale. Next one, name the type of scale used to measure 3.88 meters. ಇದು ಸ್ವಲ್ಪ ಇದಕ್ಕೆ ಆನ್ಸರ್ಗೆ ಹಿಂದಕ್ಕೆ ಹೋಗ್ತೀನಿ. ಈ ಡಯಾಗನಲ್ ಸ್ಕೇಲ್ ಅಲ್ಲಿ ಏನ್ ಗೊತ್ತಾ, ನಿಮ್ಗೆ ರೌಂಡ್ ನಂಬರ್ ಅಷ್ಟೇ ಅಲ್ಲದೆ ಆಫ್ಟರ್ ಪಾಯಿಂಟ್ ಯು ಕ್ಯಾನ್ ಆಲ್ಸೋ ಡೆಸಿಮಲ್ ಪ್ಲೇಸಸ್ ನ ಈ ಮೆಷರ್ ಮಾಡಬಹುದು ಡಯಾಗನಲ್ ಸ್ಕೇಲ್ ಅಲ್ಲಿ. ಅದೇ ನಾನು ಅಪ್ಲಿಕೇಶನ್ ಹೇಳಿಲ್ಲ, ಡಯಾಗನಲ್ ಸ್ಕೇಲ್ ಮಾತ್ರ ಹೇಳಿದೆ, ಅಪ್ಲಿಕೇಶನ್ ಹೇಳಿಲ್ಲ ಅಲ್ವಾ. ಸೊ ಐ ಕ್ಯಾನ್ ಈಸಿಲಿ ಮೆಷರ್ ನಾಟ್ ಓನ್ಲಿ ದಿ ಫುಲ್ ಲೆಂತ್ ಬಟ್ ಆಲ್ಸೋ ಡೆಸಿಮಲ್ ಪಾಯಿಂಟ್. ಇದು ಜ್ಞಾಪಕ ಇದೆಯಾ? ಓಕೆ, ನೆಕ್ಸ್ಟ್ ಕ್ವಶನ್ ಅಲ್ವಾ. ಇಷ್ಟೇ ಅದು, ಹಿಂದಿನ ಕ್ವಶನ್ ಅಲ್ಲೇ ಆನ್ಸರ್ ಇದೆ ಈ ಕ್ವಶನ್. ಅದೇ ಸೇಮ್ ಕಾಪಿ ಮಾಡಿಟ್ಟಿದ್ದೀನಿ. ಡಯಾಗನಲ್ scale only the scale which gives us the advantage of measuring the distance in the decimal places. Ordinary scale ನಮ್ಗೆ ಮಾಡಕ್ಕಾಗಲ್ಲ. If the actual length of line 50 millimeter is drawn to a length of 10 millimeter, which is the ratio followed? 50 millimeter ಇದೆ, drawn to a length of 10 millimeter. Actual length. ಫೈವ್ ಟು 1 ಅಂದ್ಬಿಡ್ತೀವಿ. 1:5 ಏನು ಸ್ಕೇಲು ಅಂತ ಅಂದ್ರೆ ಏನು? ಅದು ಆಕ್ಚುಯಲ್ ಲೆಂತ್. ಅದು ಜ್ಞಾಪಕ ಇಟ್ಕೊಂಡಿರ್ಬೇಕು. ಒನ್ಸ್ ಅಗೇನ್ ನಾನು ರಿಪೀಟ್, ದಿ ಸ್ಕೇಲ್ ಮೀನ್ಸ್ ಇಫ್ ಐ ಸೇ 1:, ಯಾವುದೋ ಒಂದು ತಗೋಣ, ಏನೋ ಒಂದು 1:100. ಏನು ಅರ್ಥ ಇದು? 1 unit on the map is equal to 100 unit on the ground. ಅಂದ್ರೆ ಆ ಗ್ರೌಂಡ್ ಲೆಂತ್ ಈಸ್ ಆಕ್ಚುಯಲ್ ಲೆಂತ್, 1 is the length on the map. ಯೂಶುವಲ್ ಆಗಿ ಅದಕ್ಕೆ ನೋಡಿ ಅವನು ಎಂತ ಕಿಲಾಡಿ ಅಂತ ಅಂದ್ರೆ, ಅವನು ಪೇಪರ್ ಸೆಟರ್ ಅವನು ಏನ್ ಮಾಡಿದಾನೆ, 50 millimeter ಇಸ್ 50 ಫಸ್ಟ್ ಕೊಟ್ಟ, 10 millimeter ಆಮೇಲೆ ಕೊಟ್ಟ. 5:1 ಅಂತ ಅಂದ್ಬಿಡ್ತೀವಿ ಒಂದೇ ಸರಿ ಅಲ್ವಾ. ಹುಷಾರಾಗಿ ನೋಡ್ಬೇಕು. ಯಾರು ಅಂದ್ರು 5:1 ಅಂತ, ಇರ್ಲಿ ನೋ ಪ್ರಾಬ್ಲಮ್. ನಾವು ಸಡನ್ ಆಗಿ ರಶ್ ಆಫ್ ದಿ ಬ್ಲಡ್ ಇಂಥ ಕ್ವಶನ್ ಬಂದಾಗ ಏನಾಗುತ್ತೆ ಗೊತ್ತಾ ನಮ್ಗೆ, ರಶ್ ಆಫ್ ದಿ ಬ್ಲಡ್ ಸಕಾರ ಅಂತ ಆನ್ಸರ್ ಮಾಡ್ತೀವಿ, ತುಂಬಾ ಸಿಂಪಲ್ ಇದೆ ಅಂತ ಅನ್ಬಿಟ್ಟು. ಆ ಸಿಂಪಲ್ ಅಲ್ಲಿ ಏನ್ ಮಾಡಿರ್ತಾರೆ, ಇರ್ತಾನೆ, ಯಾವ್ದು ಸಿಂಪಲ್ ಇರಲ್ಲ. ಚೂಸ್ ವಿಚ್ ಒನ್ RF ರೆಪ್ರೆಸೆಂಟ್ ರೆಡ್ಯೂಸ್ ಸ್ಕೇಲ್ ಡ್ರಾಯಿಂಗ್. ರೆಡ್ಯೂಸ್ ಸ್ಕೇಲ್ ಡ್ರಾಯಿಂಗ್ ಅಲ್ಲಿ RF ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ? ಅಲ್ಲ, ಅದೇ ತಾನೇ ರೆಡ್ಯೂಸ್. ಕರೆಕ್ಟಾ? ಯಾವುದು ಆನ್ಸರ್? Reducing the scale. An actual length of 5 meter of a room is represented by 25 millimeter length on the drawing. RF distance on drawing, distance on the object. So 25 millimeter by 5 meter, 1 by 200. The scale of the drawing is 1:200. Hence RF ಅಂದ್ರೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. 1:20 represent reduce scale drawing. Reduce scale drawing ಅಂತೀವಿ. ರೆಡ್ಯೂಸ್ ಮಾಡ್ತೀವಲ್ಲ, ಎಲ್ಲಾರು ರೆಡ್ಯೂಸ್ ಮಾಡಿ. ಇವಾಗ 1:100ಗೆ ನಾವು ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಏನಾರು ಒಂದು, ಅದಕ್ಕೆ ಏನದು? ಇಟ್ ಈಸ್ ದ ರೆಡ್ಯೂಸ್ ಸ್ಕೇಲ್ ಡ್ರಾಯಿಂಗ್. ಬಿಲ್ಡಿಂಗ್ ಎಷ್ಟು 30-40 ಸೈಟ್ ಇರುತ್ತೆ, ಅದನ್ನೇ ನಾನು ಡ್ರಾಯಿಂಗ್ ಮಾಡಕ್ಕಾಗತ್ತಾ? ಆಗಲ್ಲ. ಚೂಸ್ ವಿಚ್ ಒನ್ RF ರೆಪ್ರೆಸೆಂಟ್ ರೆಡ್ಯೂಸ್ ಸ್ಕೇಲ್ ಡ್ರಾಯಿಂಗ್. ರೆಡ್ಯೂಸ್ ಸ್ಕೇಲ್ ಡ್ರಾಯಿಂಗ್ ಆಕ್ಚುಲ್ 1:1 ಇಸ್ ಆಕ್ಚುಲ್ ಅಲ್ಲ. 1:20 ಅಂದ್ರೆ ರೆಡ್ಯೂಸ್ ಸ್ಕೇಲ್. 50:1 ಏನು? ಎಲ್ಲ ಸ್ಕೇಲ್. ಅದು ಅಲ್ಲೇ ಯಾವ್ದೋ ಒಂದು ಕ್ವಶನ್ ಮಾಡಿದ್ವಲ್ಲ ಎಲ್ಲ ಸ್ಕೇಲ್ ಬಗ್ಗೆ ನಾವು, ಎಲ್ಲ ಒಂದು 10th or 11th ಕ್ವಶನ್ ಬರುತ್ತೆ. 80:6 is also ಎಲ್ಲ ಅಂತ. 1:20 is the reduced scale drawing. 20 ಆಕ್ಚುಲ್ ನ 1ಕ್ಕೆ ರೆಡ್ಯೂಸ್ ಮಾಡಿದ್ವಿ. 1:20 ಅಂದ್ರೆ ಏನಪ್ಪಾ? 1 unit on the map is equal to 20 unit on the ground. ಆಕ್ಚುಲ್ 20 ಮೀಟರ್ ಇದೆ, ಅದು ನಾನೇನ್ ಮಾಡಿದ್ದೀನಿ, 1 ಮೀಟರ್ಗೆ ಹಾಕಿದ್ದೀನಿ ಡ್ರಾಯಿಂಗ್ ಶೀಟ್ ಮೇಲೆ. ಆಕ್ಚುಲ್ ಸ್ಕೇಲ್ ಅದು. ಅಲ್ಲಿ 20 ಮೀಟರ್ ಇದೆ, ಇಲ್ಲಿ 20 ಮೀಟರ್ ಇಟ್ಟಿದ್ದೀನಿ. ಇಲ್ಲಿ ಸ್ಕೇಲ್ ಅಲ್ಲಿ 3 ತರ ಇದೆ: ಆಕ್ಚುಯಲ್ ಸ್ಕೇಲ್,
ಎಲ್ಲ ಸ್ಕೇಲ್ ರೆಡ್ಯೂಸ್ ಸ್ಕೇಲ್. ಎಲ್ಲ ಸ್ಕೇಲ್ ಯೂಶಲಿ ನಾವು ಮಾಡಕ್ ಹೋಗಲ್ಲ, ಸುಮ್ಮನೆ ಅಷ್ಟೇ ನಾಮಕಾವಸ್ಥೆ. ಯಾವಾಗ ಎನ್ಲಾರ್ಜ್ ಮಾಡ್ತೀವಿ ಅಂದ್ರೆ ಇಫ್ ಯು ಕುಡ್ ನಾಟ್ ಏಬಲ್ ಟು ರೆಪ್ರೆಸೆಂಟ್ ಇಟ್ ಆನ್ ದಿ ಮ್ಯಾಪ್, ಅವಾಗ ಅದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ನಾವೇನ್ ಮಾಡ್ತೀವಿ ನಾಟ್ ಟು ಸ್ಕೇಲ್ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಅಂದ್ರೆ ಇಷ್ಟು ಅಗ್ಲ ಕಾಣಿಸ್ತಾ ಇರ್ಬೋದು ಸ್ಕೇಲ್ಗೆಲ್ಲ ಆಬ್ಜೆಕ್ಟ್ ಅಂತ. ಯಾಕಂದ್ರೆ ಅದು ಮೆನ್ಷನ್ ಮಾಡಕೋರೆ ಒಂದೇ ಒಂದು ಡಾಟ್ ಇಡ್ಬೇಕಾಗತ್ತೆ ಅಷ್ಟೇ ನಾನು. ನೀವು ಹಂಗೆ ಮಾಡ್ತೀರಾ, ಸ್ವಲ್ಪ ಮಾಡ್ತೀರಾ ಅನ್ಸುತ್ತಲ್ವಾ? ಅವ್ರದ್ದು ಇಲ್ಲ, ಫಸ್ಟ್ ಇಯರ್ ಡ್ರಾಯಿಂಗ್ ಅಲ್ಲಿ ಮಾಡ್ತಾರೆ ಅದನ್ನ. ಯಾವ ಡ್ರಾಯಿಂಗ್ ಅಲ್ಲಿ ಏನು ಅದನ್ನ ಎನ್ಲಾರ್ಜ್ ಮಾಡ್ತಾರೆ ಅದು. ಬಿಕಾಸ್ ಐ ನೀಡ್ ಟು ರೆಪ್ರೆಸೆಂಟ್ ದಿ ಆಬ್ಜೆಕ್ಟ್ ಆನ್ ದಿ, ಬಟ್ ನಾಟ್ ಟು ಸ್ಕೇಲ್. ಅದು ಸ್ಕೇಲ್ಗೆ ಇರಲ್ಲ ಅದು. ಓಕೆ, ನೆಕ್ಸ್ಟ್ ಒನ್. ಎ ಫುಲ್ ಸ್ಕೇಲ್ ಟೆಕ್ನಿಕಲ್ ಡ್ರಾಯಿಂಗ್ ವಿಲ್ ಹ್ಯಾವ್ ಎ ಸ್ಕೇಲ್ ಫ್ಯಾಕ್ಟರ್ ಆಫ್. ಫುಲ್ ಸ್ಕೇಲ್ ಟೆಕ್ನಿಕಲ್ ಡ್ರಾಯಿಂಗ್ ನೀವು ಪ್ರಿಪೇರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸ್ಕೇಲ್ ಫ್ಯಾಕ್ಟರ್ ಎಷ್ಟಿರುತ್ತೆ ನೋಡೇ ಬರೋಣ. 1:1 ಇರುತ್ತೆ ಫುಲ್ ಸ್ಕೇಲ್. ಅದಕ್ಕೇನೆ ಫುಲ್ ಸ್ಕೇಲ್ ಅಂತ. ಫುಲ್ ಅಂದ್ರೆ ಏನದು? ಆಕ್ಚುಯಲ್ ಸ್ಕೇಲ್ ಅಂತ ಅರ್ಥ. ಓಕೆ, ಅದು ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಕೆಲವು ಕಡೆ ಯೂಸ್ ಮಾಡ್ತೀವಿ ಫುಲ್ ಸ್ಕೇಲ್ನ ನಾವು. ದೇರ್ ಇಸ್ ಅ ವೈಡ್ ವೇರಿಯೇಷನ್ ಇನ್ ಸೈಜಸ್. ಅದೇ ರಿಸ್ಟ್ ವಾಚ್ MEM ಕಾಂಪೋನೆಂಟ್ಸ್. ಮೆಕ್ಯಾನಿಕಲ್ ಅಲ್ಲೇ ಅದು ಜಾಸ್ತಿ. ಏರೋಸ್ಪೇಸ್ ಇಂಜಿನಿಯರಿಂಗು ಮೆಕ್ಯಾನಿಕಲ್ ಅಲ್ಲಿ ಫುಲ್ ಸ್ಕೇಲ್ ಯೂಸ್ ಮಾಡ್ತಾರೆ ಅವರು, ಪಿಕ್ಚರ್ ಗೊತ್ತಾಗ್ಲಿ ಅಂತ. ಈವನ್ ಕ್ಯಾಡ್ ಡ್ರಾಯಿಂಗ್ ಅಲ್ಲೂ ಫುಲ್ ಸ್ಕೇಲ್ ಯೂಸ್ ಮಾಡ್ಕೊಂಡೆ ಮಾಡ್ತಾ ಇರ್ತಾರೆ ಅವರು. ಬಿಕಾಸ್ ದೇ ಶುಡ್ ಗೆಟ್ ಆಕ್ಚುಲಿ ದಿ ಕಂಪ್ಲೀಟ್ ಪಿಕ್ಚರ್ ಆಫ್ ದಿ ಆಬ್ಜೆಕ್ಟ್. ಓಕೆ, ಅದಕ್ಕೇನೆ ಮೋಸ್ಟ್ ಆಫ್ ದಿ ಮೆಕ್ಯಾನಿಕಲ್ ಡ್ರಾಯಿಂಗ್ಸ್ ಅಲ್ಲಿ ಫುಲ್ ಸ್ಕೇಲ್ ಡ್ರಾಯಿಂಗ್ ಮಾಡ್ತಾರೆ. ದಿ ಸ್ಕೇಲ್ ಆಫ್ ದಿ ಡ್ರಾಯಿಂಗ್ 1 millimeter is equal to 1 meter. Then the representative fraction. ಇದನ್ನ ಹೇಳಲೇಬೇಕಪ್ಪ ನೀವು. ಅದು ಆಪ್ಷನ್ ಹೇಳ್ಬಿಡಿ. ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ನೋಡಿ. ಅದೇನೆ, ಈ ಕಡೆ ಮಿಲಿಮೀಟರ್ ಐತೆ, ಆ ಕಡೆ ಮೀಟರ್ ಐತೆ. ಆ ಮೀಟರ್ನ ಸೆಂಟಿಮೀಟರ್ ಮಾಡಿ ಆಮೇಲೆ ಮಿಲಿಮೀಟರ್ ಮಾಡಬೇಕು. ಎಸಿ ಹೆಂಗಪ್ಪ ಆಗುತ್ತೆ? 1 meter is equal to 100 centimeter. 1 centimeter is equal to 10 millimeter. ಅಂದ್ರೆ ಎಷ್ಟು ಸೊನ್ನೆ ಬಂತು? 3 ಸೊನ್ನೆ ಬಂತು ಅಲ್ವಾ? ಏನೇ ಆಗ್ಲಿ ನಾವು ಅದನ್ನ ಒಂದು ಇದು ಕೊಡ್ತಾರೆ, ಒಂದು ವೇಸ್ಟ್ ಪೇಪರ್ ಕೊಡ್ತಾರೆ ವರ್ಕೌಟ್ ಮಾಡ್ಕೊಳ್ಳೋದಕ್ಕೆ, ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಓಕೆ, ಸುಮ್ಮನೆ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ಬೇಕಾಗಿಲ್ಲ ಅದು. ಓಕೆ, ಈಸಿ ಅಲ್ಲ? ಮಿಲಿಮೀಟರ್ ಮೀಟರ್ ಇದೆ, ಮೀಟರ್ ಇಂದ ಮಿಲಿಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. ಎಷ್ಟು ಸೊನ್ನೆ ಆಡ್ ಮಾಡಬೇಕು? 3 ಸೊನ್ನೆ ಹಾಕ್ಬೇಕು ಅಷ್ಟೇ. ವಾಟ್ ಈಸ್ ದಿ ನೇಮ್ ಆಫ್ ದಿ ಸ್ಕೇಲ್ ದಟ್ ಈಸ್ ಡಿನೋಟೆಡ್ ಬೈ 5:1? ಅಲ್ಲಿ ಇದೆ ಸೇಮ್, ಅದೇ ಕ್ವಶನ್ ಬಂದ್ಬಿಡ್ತದೆ, ಏನು ರಿಪೀಟ್ ಆಗ್ಬಿಟ್ಟಿದೆ. ವಾಟ್ ಈಸ್ ದಿ ನೇಮ್ ಆಫ್ ದಿ ಸ್ಕೇಲ್? ಏನ್ ಸ್ಕೇಲ್ ಇದು? ಎಲ್ಲಾರು ನೋಡಿದೀರಾ? ಪ್ಲೇನ್ ಸ್ಕೇಲ, ವರ್ನಿಯರ್ ಸ್ಕೇಲ? ಹೌದಾ, ವರ್ನಿಯರ್ ಸ್ಕೇಲ್ ನೋಡಿದೀರಾ? ವರ್ನಿಯರ್ ಸ್ಕೇಲ್ನ ಫಿಸಿಕ್ಸ್ ಲ್ಯಾಬ್ ಅಲ್ಲಿ ನಮ್ಮ ಸಿವಿಲ್ ಅವರೆಲ್ಲ ಎಲ್ಲ ಕಡೆ ವರ್ನಿಯರ್ ಸ್ಕೇಲ್, ಆ ಥಿಯೋಡೋಲೈಟ್ ಅಲ್ಲಿ ನೋಡಿದ ತಕ್ಷಣ ಹೇಳ್ಬೇಕು ನೀವು ಅದನ್ನ. ಓಕೆ, ಆ ವರ್ನಿಯರ್ ಸ್ಕೇಲ್ ಮೂವ್ ಆಗ್ತಾ ಇರುತ್ತೆ ಮೈನ್ ಸ್ಕೇಲ್ ಮೇಲೆ. ಅದಕ್ಕೊಂದು ಫಾರ್ಮುಲಾ ಇದೆ, ಒಂದು ಟೋಟಲ್ ರೀಡಿಂಗ್. ಸುಮ್ಮನೆ ನಾನು ಬರಿತೀನಿ ಹೆಂಗ್ ಬರಿತೀವಿ ಅಂತ. ಮೇನ್ ಸ್ಕೇಲ್ ರೀಡಿಂಗ್ ಪ್ಲಸ್ VSD ಮಲ್ಟಿಪ್ಲೈ ಬೈ ಲೀಸ್ಟ್ ಕೌಂಟ್. ಇದೊಂದು ಫಾರ್ಮುಲಾ ಅಲ್ವಾ? ಲೀಸ್ಟ್ ಕೌಂಟ್ ಇದೇ ಕ್ವಶನ್ ವೈವಾದಲ್ಲಿ ಸ್ವಲ್ಪ ಲೀಸ್ಟ್ ಕೌಂಟು ಥಿಯೋಡೋಲೈಟ್ ಸುಮ್ಮನೆ ಕೇಳ್ತಾ ಇದೀನಿ. ಎಷ್ಟು ಥಿಯೋಡೋಲೈಟ್ ಲೀಸ್ಟ್ ಕೌಂಟು? ಸಿವಿಲ್ ಇಂಜಿನಿಯರ್ಸ್ ಥಿಯೋಡೋಲೈಟ್ ಲೀಸ್ಟ್ ಕೌಂಟ್ ಎಷ್ಟು? ಕೇಳಲ್ಲ, ಅಡ್ವಾನ್ಸ್ ಇದ್ದೀವಿ. ಸೆಕೆಂಡ್ಸ್ ಅಲ್ಲಿ ಹೇಳ್ಬೇಕಲ್ವಾ? ಥಿಯೋಡೋಲೈಟ್ ಅದು ಆಂಗುಲರ್ ಮೆಜರ್ಮೆಂಟ್ 20 seconds ಅಲ್ವಾ ಥಿಯೋಡೋಲೈಟ್. ಅದೇ ತರ ಲೆವೆಲಿಂಗ್ ಸ್ಟಾಫ್ ಇನ್ ಲೀಸ್ಟ್ ಕೌಂಟ್ ಎಷ್ಟು? ಅವ್ರು ಬಿಡಿ, ಅವರು ನಿಮ್ಗೆಲ್ಲ ಕ್ವಶನ್ ಇದೆ ಇವಾಗ ನಮ್ಮ ಹುಡುಗರಿಗೆ. ಲೆವೆಲಿಂಗ್ ಸ್ಟಾಫ್ದು ಎಲ್ಲ ಮಾಡ್ತಾ ಹೋಗುತ್ತೆ ಹಂಗೆ. 5 millimeter, 0.005 ಮೀಟರ್. ಜ್ಞಾಪಿಟ್ಬಿಟ್ಟಿದ್ದೇನೆ ಸುಮ್ಮನೆ. ಇದು ನೀವು ಫಿಸಿಕ್ಸ್ ಲ್ಯಾಬ್ ಅಲ್ಲಿ ಟೋಟಲ್ ರೀಡಿಂಗ್ ಇಸ್ ಈಕ್ವಲ್ ಟು ಮೇನ್ ಸ್ಕೇಲ್ ರೀಡಿಂಗ್. ಸರಿ, ಮೇನ್ ಸ್ಕೇಲ್ ರೀಡಿಂಗ್ ಪ್ಲಸ್ ವರ್ನಿಯರ್ ಸ್ಕೇಲ್ ಡಿವಿಷನ್. ಆ ಡಿವಿಷನ್ ನಾವು ನಂಬರ್ ಕೌಂಟ್ ಮಾಡಿ ಮಲ್ಟಿಪ್ಲೈ ಬೈ ಲೀಸ್ಟ್ ಕೌಂಟ್. ಲೀಸ್ಟ್ ಕೌಂಟ್ ಇನ್ಸ್ಟ್ರೂಮೆಂಟ್ ಲೀಸ್ಟ್ ಕೌಂಟ್ ಗೊತ್ತಿದೆ ನನಗೆ, ಈಸಿಯಾಗಿ ಮಾಡ್ಬೋದು. ಅದೇದಪ್ಪ, ಇದೊಂದು ಫಾರ್ಮುಲಾ, ಎಲ್ಲ ಇನ್ಸ್ಟ್ರೂಮೆಂಟ್ಗೂ ಇದೇ ಫಾರ್ಮುಲಾ, ಅದೇನು ಹೊಸದೇನಲ್ಲ.
ನೀವು ಫಿಸಿಕ್ಸ್ ಲ್ಯಾಬಲ್ಲೆಲ್ಲ ಇದನ್ನೆಲ್ಲ ಯೂಸ್ ಮಾಡ್ತೀರಿ. ಓಕೆ, ನಮ್ಗೆ ಗೊತ್ತಾಯ್ತು ಇದು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಫಾರ್ಮುಲಾ ಫಾರ್ ಲೀಸ್ಟ್ ಕೌಂಟ್ ಆಫ್ ವರ್ನಿಯರ್ ಸ್ಕೇಲ್? ಯಾವ್ದಪ್ಪ ಫಾರ್ಮುಲಾ ಇದು? ಇವಾಗ ತಾನೇ ಎಲ್ಲ ಒಂದು ಹೇಳಿದ್ದೆ, ಒಂದು ಈ ಕಡೆ ಬರೀತಾ 1/n into MSD ಅಂತಾರೆ. ಮೇನ್ ಸ್ಕೇಲ್ ಡಿವಿಷನ್ ಡಿವೈಡ್ ಬೈ ನಂಬರ್. ಕೌಂಟ್ ಮಾಡ್ಕೋತೀವಿ, ಈ ಥಿಯೋಡಲೈಟ್ ಎಲ್ಲ ಯೂಸ್ ಮಾಡ್ತೀವಿ ನಾವು. ಸೊ ವರ್ನಿಯರ್ ಸ್ಕೇಲ್ VS, primary scale or main scale MS. So main scale division MSD, least count of the vernier scale is the fraction of the main scale division. So the concept is same irrespective of uh, the instruments that are used everywhere. ಇಲ್ಲಿಂದ ಒಂದು ಸ್ವಲ್ಪ ಜನರಲೈಸ್ ಕ್ವಶನ್ ಬೇಸ್ಡ್ ಆನ್ ದಿ ಲಾಸ್ಟ್ ಟಾಪಿಕ್, ಥಿಮ್ಯಾಟಿಕ್ ಮ್ಯಾಪ್ ಅಂತ ಇತ್ತಲ್ಲ, ಆ ಬೇಸಿಸ್ ಮೇಲೆ ನಾನು ಇನ್ನೊಂದು ಸ್ವಲ್ಪ ತಗೊಂಡಿದ್ದೀನಿ. ವಾಟ್ ಈಸ್ ದಿ ಪ್ರೈಮರಿ ಅಡ್ವಾಂಟೇಜ್ ಆಫ್ ಗ್ಲೋಬ್ ಓವರ್ ಎ ಫ್ಲಾಟ್ ಮ್ಯಾಪ್? ಇದನ್ನ ನೀವು ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ನೀವು ಆನ್ಸರ್ ಮಾಡಬಹುದು. It accurately represents the true shape, area, distance of the entire earth without distortion. It can easily be folded, carried in a student's backpack. Globe ಬಗ್ಗೆ ಏನದು ಪ್ರೈಮರಿ ಅಡ್ವಾಂಟೇಜ್ ಹೇಳ್ತಾ ಇದ್ದಾನೆ, ಇರ್ಲಿ ಹೇಳಿ. It shows highly detailed streets and local neighborhoods. It allows you to see the entire earth surface at once on a flat plane. Primary advantage ಅಲ್ವಾ? ಅದು ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಆಮೇಲೆ ಇನ್ನೊಂದು ನಿಮ್ಮ ಮಾಡ್ತೀವಿ, ಜಾಸ್ತಿ ಲೆಂತ್ ಇರೋದು ಕರೆಕ್ಟ್ ಅಂತ ಅಲ್ಲ ಅನ್ಕೋಬೇಡಿ, ಅದು ನಮ್ಮ ಪರ್ಸೆಪ್ಷನ್. ಅದು ಅಂದ್ರೆ ಒಂದು ಆನ್ಸರ್ ಉದ್ದಕ್ಕೆ ಕೊಟ್ಟ ಅಂದ್ರೆ ಅದು ಕರೆಕ್ಟ್ ಅಂತ ಅನ್ಕೋಬಾರ್ದು. ಇಲ್ಲಿ ಕರೆಕ್ಟ್ ಇದೆ, ಒಪ್ಕೋತೀನಿ ಅಲ್ವಾ? ಗ್ಲೋಬ್ ಅಂದ್ರೆ ಅಷ್ಟೇ ಅಲ್ವಾ, ಟ್ರೂ ಶೇಪ್ ಕೊಡುತ್ತೆ, ಏರಿಯಾ ಕೊಡುತ್ತೆ, ಡಿಸ್ಟೆನ್ಸ್ ಆಫ್ ದಿ ಎಂಟೈರ್ ಅರ್ತ್ ವಿತೌಟ್ ಎನಿ ಡಿಸ್ಟಾರ್ಷನ್. ಡಿಸ್ಟಾರ್ಷನ್ ಇರಲ್ಲ. ನಾ ಹೇಳಿದ್ನಲ್ಲ, ವೆನ್ ದಿ ಗ್ಲೋಬ್ ಇಸ್ ಕನ್ವರ್ಟೆಡ್ ಟು ಎ ಪ್ಲೇನ್ ದೆನ್ ದಿ ಡಿಸ್ಟಾರ್ಷನ್ ಅಕರ್ಸ್. ಫಸ್ಟ್ ಸೆಂಟೆನ್ಸ್ ನಾನು ಹೇಳಿದ್ದೆ ಅಲ್ವಾ? ನಮ್ಮ ಮ್ಯಾಪ್ ಎಲ್ಲ ಏನಿರುತ್ತೆ, ಫ್ಲಾಟ್ ಮ್ಯಾಪ್ ಈ ತರ ಇರುತ್ತೆ, ಗೋಡೆ ತರ. ಬಟ್ ಇರೋದು ಹೇಗೆ? ಅದು ಸರ್ಕ್ಯುಲರ್ ಗ್ಲೋಬ್, ಡಿಸ್ಟಾರ್ಷನ್ ಇದ್ದೇ ಇರುತ್ತೆ. ದಿ ಅರ್ತ್ ಈಸ್ ಎ ಸ್ಪಿಯರ್, ಅದೇ ನಾನು ಹೇಳಿದ್ದೇನೆ, ಇಲ್ಲಿ ಕೊಟ್ಟಿದ್ದೀನಿ ಎಕ್ಸ್ಪ್ಲನೇಷನ್. ಗ್ಲೋಬ್ ಈಸ್ ದಿ ಓನ್ಲಿ ವೇ ಟು ರೆಪ್ರೆಸೆಂಟ್ ದಿ ಎಂಟೈರ್ ಸರ್ಫೇಸ್ ವಿತೌಟ್ ಡಿಸ್ಟಾರ್ಷನ್ ಡಿಸ್ಟೆನ್ಸಸ್ ಅಥವಾ ಶೇಪ್ಸ್ ಅಥವಾ ಏರಿಯಾಸ್. ಅದಕ್ಕೆ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ, ಆ ಪ್ಲೇನ್ ಮ್ಯಾಪ್ ಇದೆಯಲ್ಲ, ವರ್ಲ್ಡ್ ಮ್ಯಾಪ್ ಇದೆಯಲ್ಲ, ಸ್ವಲ್ಪ ಅವರು ಅದನ್ನ ಎರಾಡಿಕೇಟ್ ಮಾಡಿದ್ದಾರೆ ಆ ಡಿಸ್ಟಾರ್ಷನ್. ಇವಾಗ ಪ್ರೆಸೆಂಟ್ ಕ್ರಿಯೇಟ್ ಮಾಡಿರೋ ಮ್ಯಾಪ್ಗಳು. ನಾವು ಹಳೇದು ಕೂಡೂರಲ್ಲಿ ಯೂಸ್ ಮಾಡ್ತಾ ಇದ್ವಿ ಮ್ಯಾಪ್, ಅದು ಯಾವುದು ಕರೆಕ್ಟ್ ಆಗಿ ಇರೋ ಮ್ಯಾಪ್ ಅಲ್ವೇ ಅಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಎ ಮೇಜರ್ ಡಿಸ್ಅಡ್ವಾಂಟೇಜ್ ಆಫ್ ಯೂಸಿಂಗ್ ಎ ಗ್ಲೋಬ್? ಡಿಸ್ಅಡ್ವಾಂಟೇಜ್ ಅಲ್ಲೇನಿತ್ತು, ಅಡ್ವಾಂಟೇಜ್ ಇತ್ತು, ಇಲ್ಲಿ ಡಿಸ್ಅಡ್ವಾಂಟೇಜ್ ನೋಡೋಣ. Globes heavily distort the shapes of continents and oceans. Globes are bulky, difficult to carry around a few in detail at once. Globes are generally not drawn to scale. Globes cannot accurately show the equator, prime meridian. ಅಲ್ವಾ? ಬಲ್ಕಿ ಎಷ್ಟೊಂದು ಇಟ್ಕೊಂಡು ಹೋಗಕ್ಕಾಗತ್ತಾ? ಬೇರೆ ನಮ್ಮ ಮ್ಯಾಪ್ ಇದ್ರೆ ಏನ್ ಮಾಡ್ತೀವಿ, ಫೋನ್ ಮಾಡ್ಬಿಟ್ಟು ಜೋಬಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಸರ್ ಇಂಥ ಕ್ವಶನ್ ಕೇಳ್ದಾನ ಕೇಳ್ತಾರೆ ಒಂದೊಂದ್ಸರಿ, ಏನು ಮಾಡೋಕ್ಕಾಗಲ್ಲ. If you are looking at a map of your local city that shows individual streets, buildings in great detail, what type of map is it? ನೀವು ಲೋಕಲ್ ಸಿಟಿ ನೋಡ್ತಾ ಇದ್ದೀರಾ, ಮ್ಯಾಪ್ ಅಲ್ಲಿ ಇಂಡಿವಿಜುವಲ್ ಸ್ಟ್ರೀಟ್ ಇದೆ, ಬಿಲ್ಡಿಂಗ್ಸ್ ಇದೆ, ಏನದು? ವಾಟ್ ಟೈಪ್ ಆಫ್ ಮ್ಯಾಪ್? ಹೌದಾ? Obviously, cover a small geographic area but show a large amount of details. Okay, like zooming in, ಗೊತ್ತಾ? ಝೂಮ್ ಔಟ್ ಝೂಮ್ ಇನ್ ಆ ತರ ಇರುತ್ತೆ, ಅದಕ್ಕೆ ಅದನ್ನ ಲಾರ್ಜ್ ಸ್ಕೇಲ್ ಮ್ಯಾಪ್ ಅಂತೀವಿ ನಾವು. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಏರಿಯಾಸ್ ವುಡ್ ಬೆಸ್ಟ್ ಬಿ ರೆಪ್ರೆಸೆಂಟೆಡ್ ಬೈ ಎ ಸ್ಮಾಲ್ ಸ್ಕೇಲ್ ಮ್ಯಾಪ್? ಸೊ ಅಲ್ಲಿ ಅಲ್ವಾ, ಸೂಪರ್ ಸೂಪರ್, ಅಲ್ಲ ನಮ್ಗೆ ಅರ್ಥ ಆಗಿದೆ ಇವಾಗ, ನಾನೇನು ಬೆಂಚ್ ಕೊಡ್ತೀನಿ. ಸೊ ನಮಗೆ ಗೊತ್ತಾಗಿದೆ ಲಾರ್ಜ್ ಸ್ಕೇಲ್ ಅಂದ್ರೇನು, ಸ್ಮಾಲ್ ಸ್ಕೇಲ್ ಅಂದ್ರೇನು, ಹೇಗೆ ರೆಪ್ರೆಸೆಂಟ್ ಮಾಡೋದು ಹಾಗೆ. ನೆಕ್ಸ್ಟ್, ವೆನ್ ಟ್ರಾನ್ಸ್ಫರಿಂಗ್ ದಿ 3D ಸರ್ಫೇಸ್ ಆಫ್ ದಿ ಅರ್ತ್ onto a 2D flat map, what inevitable problem occurs? ಅದೇ ಹೇಳಿದ್ನಲ್ಲ, 3D ಗ್ಲೋಬ್ ಇರೋದನ್ನ ಫ್ಲಾಟ್ ಮ್ಯಾಪ್ ಮಾಡ್ತೀನಿ. ಡಿಸ್ಟಾರ್ಷನ್ ಆಫ್ ಶೇಪ್, ಏರಿಯಾ, ಡಿಸ್ಟೆನ್ಸ್, ಡೈರೆಕ್ಷನ್. Scale of the map becomes impossible to calculate. Map automatically becomes 3-dimensional as well. ಏನೋ ಕೊಡ್ತಾನೆ. ಕಾಂಪಾಸ್ ಡೈರೆಕ್ಷನ್, ರಿವರ್ಸ್ themselves. ಓಹೋ ಸೂಪರ್. ಯಾವ್ದು ಆನ್ಸರ್ ಇರ್ಬೋದು?
ಅಲ್ವಾ? ಡಿಸ್ಟಾರ್ಷನ್ ಆಫ್ ಶೇಪ್, ಏರಿಯಾ, ಡಿಸ್ಟೆನ್ಸ್ ಅಂಡ್ ಡೈರೆಕ್ಷನ್. ಅದೇ ಇಟ್ ಈಸ್ ಇಂಪಾಸಿಬಲ್ ಟು ಫ್ಲಾಟನ್ ಎ ಸ್ಪಿಯರ್ ವಿತೌಟ್ ಸ್ಟ್ರೆಚಿಂಗ್, ಟಿಯರಿಂಗ್, ಕಾಂಪ್ರೆಸಿಂಗ್. ಅಲ್ವಾ? ಒಂದು ಗ್ಲೋಬ್ ಕೊಟ್ಬಿಟ್ಟು, ಒಂದು ಬಾಲ್ ಕೊಟ್ಬಿಟ್ಟು ಫ್ಲಾಟ್ ಸರ್ಫೇಸ್ ಮಾಡ್ಬೇಕಾದ್ರೆ ಸ್ಟ್ರೆಚ್ ಆಗುತ್ತೆ, ಡಿಸ್ಟಾರ್ಚ್ ಆಗುತ್ತೆ, ಕಟ್ ಮಾಡಲೇಬೇಕು. ವಾಟ್ ಈಸ್ ದಿ ಪ್ರೈಮರಿ ಪರ್ಪಸ್ ಆಫ್ ಎ ಥೀಮ್ಯಾಟಿಕ್ ಮ್ಯಾಪ್? ಟು ಹೆಲ್ಪ್ ಹೈಕರ್ಸ್ ಫೈಂಡ್ ದೇರ್ ವೇ ಥ್ರೂ ಡೆನ್ಸ್ ಫಾರೆಸ್ಟ್, to show a specific topic, theme, subject for a given area, to show the exact political boundaries, to provide a general reference for cities. ಅಲ್ಲಿ ಈಸಿ ಇದೆ. ಆ ಥೀಮ್ ಅಂತ ಬಂದ್ರೆ ಥೀಮ್ಯಾಟಿಕ್ ಮ್ಯಾಪ್ ಅಷ್ಟೇ. ಇಲ್ಲೇನೋ ನೋ ಎಕ್ಸ್ಪ್ಲನೇಷನ್, ಬಟ್ ಕೊಟ್ಟಿದ್ದೀನಿ ನಾನು ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ ಪಾಪ್ಯುಲೇಷನ್ ಮ್ಯಾಪ್ ಕೊಟ್ಟಿದ್ದೀನಿ. ಇಲ್ಲಿ ಥೀಮ್ ಏನಪ್ಪಾ? ಇಲ್ಲಿ ಮ್ಯಾಪಲ್ಲಿ ಪಾಪ್ಯುಲೇಷನ್ ಥೀಮ್. ಅದೇ ಥೀಮ್ ಮೇಲೆ ಇದನ್ನು ಪ್ರಿಪೇರ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ನಮಗೆ ಇದಕ್ಕೆ ಲೆಜೆಂಡ್ ಅಂತಾರೆ ಅಥವಾ ಕೀ ಅಂತಾರೆ, ಇದೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ನಾರ್ತ್ ಲೈನ್ ಇದೆಯಾ? ಅದಕ್ಕೆ ಇದೆ, ಇರಲೇಬೇಕು. ಆಕ್ಚುಲಿ ಯೂಶುವಲ್ ಆಗಿ ನಾರ್ತ್ ಲೈನ್ ಯಾವ ಕಡೆ ಹಾಕ್ಬೇಕು ಹೇಳಿ? ರೈಟ್ ಸೈಡ್ ಟಾಪ್ ಹಾಕ್ಬೇಕು. ಲೆಫ್ಟ್ ಸೈಡ್ ಹಾಕ್ಬಿಟ್ಟವ್ರು ಇರ್ಲಿ ಬಿಡಿ. ಸೊ ಇಲ್ಲಿ ಏನಾಗುತ್ತೆ, ಈ ಕಲರ್ ಮೇಲೆ ಈ ಕರ್ನಾಟಕ ಯಾವ್ದಕ್ಕೆ ಅಡ್ಜಸ್ಟ್ ಆಗುತ್ತೆ? ಈ ಪಾಪ್ಯುಲೇಷನ್ ಅಲ್ಲಿ 50 to 100 ಮಿಲಿಯನ್. ಅದು ಕ್ಲೋರೋಪ್ಲೆತ್ ಅಂತ ಬರುತ್ತೆ. ಇದೇ ಕ್ಲೋರೋಪ್ಲೆತ್ ಮ್ಯಾಪ್ ಇದು ನಾಟ್ ಓನ್ಲಿ ಥೀಮ್ಯಾಟಿಕ್, ಇಟ್ ಈಸ್ ಎ ಕ್ಲೋರೋಪ್ಲೆತ್ ಮ್ಯಾಪ್. ಗೊತ್ತಾಯ್ತಾ? ಇದು ಒಳ್ಳೇದಾಯ್ತು, ನಿಮ್ಗೆ ಜ್ಞಾಪಕ ಮಾಡಿದ್ವಿ. ಇದು ನೋಡಿ, ಒಂದೇ ಕಲರ್ ಯೂಸ್ ಮಾಡಿದ್ದಾನೆ. ಏನ್ ಮಾಡಿದಾನೆ ಅವನು? ವೇರಿಯೇಷನ್ ಮಾಡಿದ್ದಾನೆ. ಲೈಟ್ ಇಂದ ಬೇರೆ ಬೇರೆ ಕಲರ್ ಆಯ್ತಾ? ಇಲ್ಲ, ಡಾರ್ಕ್ ಇಂದ ಲೈಟ್ ಕಲರ್. ಇದಕ್ಕೆ ಕ್ಲೋರೋಪ್ಲೆತ್ ಅಂತ ಅಂತಾರೆ. ಥ್ಯಾಂಕ್ಸ್ ಕಣ. If a map uses different shades of colors to show the population density, ಇವಾಗ ತಾನೇ ಮಾಡಿದ್ವಿ, ನಾವೇನು ಹೇಳೋದು ಬೇಕಾಗಿಲ್ಲ. ಅದಕ್ಕೆ ಇನ್ನೊಂದು ಫೋಟೋ ತಗೊಂಡೆ. ಇದು ಕರ್ನಾಟಕ ಪಾಪ್ಯುಲೇಷನ್ ಡೆನ್ಸಿಟಿ. ಓಕೆ, ಡಿಫ್ರೆಂಟ್ ಶೇಡ್ಸ್ ಆಫ್ ದಿ ಕಲರ್ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಕ್ಲೋರೋಪ್ಲೆತ್ ಅಂತ. ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕ್ಲೋರೋಪ್ಲೆತ್ ಅಲ್ಲಿ ಯೂಸಸ್ ಕಲರ್ಸ್, ಶೇಡ್ಸ್ ಅಂಡ್ ಪ್ಯಾಟ್ರನ್ಸ್, ಮೂರು ಯೂಸ್ ಮಾಡ್ತಾರೆ. ಬರೀ ಕಲರ್ ಅಷ್ಟೇ ಅಲ್ಲಮ್ಮ, ಇದು ಕಲರ್ಸು, ಶೇಡ್ಸು, ಸಮಟೈಮ್ಸ್ ಪ್ಯಾಟರ್ನ್, ಮೂರು ಯೂಸ್ ಮಾಡ್ತಾರೆ ಕ್ಲೋರೋಪ್ಲೆತ್ ಅಲ್ಲಿ. ಇಲ್ಲಿ ನೋಡ್ಬೋದು, ಈ ಗೊತ್ತಿಲ್ಲದೇನೆ ನಾವು ಹೇಳ್ಬೋದು ಯಾವ ಡೆನ್ಸಿಟಿ ಜಾಸ್ತಿ ಇದೆ ಅಂತ ಅಲ್ವಾ? ಬೆಂಗಳೂರು ಅರ್ಬನ್ ಅಲ್ಲಿ ಜಾಸ್ತಿ ಇದೆ. ಎಷ್ಟಿದೆ ಡೆನ್ಸಿಟಿ? 4381 ಪರ್ ಸ್ಕ್ವೇರ್ ಕಿಲೋಮೀಟರ್. ಆವರೇಜ್ ಎಷ್ಟಿದೆ? ಬರೀ 319 ಜನ ಇದೆ. ಅಂದ್ರೆ ಎಷ್ಟು ಜಾಸ್ತಿ ಇದೀವಿ ಇದು ಟೈಮ್ಸ್ ತಗೊಂಡ್ರೆ ಆಲ್ಮೋಸ್ಟ್ 15 ಟೈಮ್ಸ್. ಕರ್ನಾಟಕ ಆವರೇಜ್ಗೆ ಡೆನ್ಸಿಟಿ ತಗೊಂಡ್ರೆ 15 ಟೈಮ್ಸ್ ಮೋರ್ ಡೆನ್ಸರ್ ಆಕ್ಚುಲಿ ಇನ್ ಬ್ಯಾಂಗ್ಳೂರ್ ಸಿಟಿ. ಏನ್ ಮಾಡೋಕ್ಕಾಗಲ್ಲ, ಜೀವನ ಕಟ್ಕೋಬೇಕು ಅಲ್ವಾ? What part of a map explains the ratio between distance measured on the map corresponding distance on the actual ground? ಇದು ಹೇಳ್ಬೇಕು. ಇದೇನು ಜಾಸ್ತಿ ಇದಕ್ಕೋಗಲ್ಲ. ಇದು ಹೇಳ್ತೀರಾ ಅನ್ಸುತ್ತೆ. If you see a small airplane icon on a map, which map element will help you to figure out what that icon means? ಅಲ್ವಾ? ಲೆಜೆಂಡ್ ಆರ್ ಕೀನಲ್ಲಿ ಕೊಟ್ಟಿರ್ತಾನೆ. ಇವಾಗ ಏರ್ಪೋರ್ಟ್ ಇತ್ತು ಅಂದ್ರೆ ಏನ್ ಮಾಡ್ತಾನೆ? ಒಂದು ಪ್ಲೇನ್ ಇಟ್ಟಿರ್ತಾನೆ, ಅಲ್ಲಿ ಆ ಕೀನಲ್ಲಿ ಕೊಟ್ಟಿರ್ತಾನೆ, ಏರ್ಪೋರ್ಟ್ ಅಂತ ಕೊಡ್ತಾನೆ. ಸೊ ನನಗೆ ಗೊತ್ತಿದ ತಕ್ಷಣ ಯಾವ್ದೋ ಸಿಂಬಲ್ ಇತ್ತು ಅಂದ್ರೆ ನಾನು ಎಲ್ಲಿ ನೋಡ್ಬೇಕು? ಲೆಜೆಂಡ್ ಅಲ್ಲಿ ನೋಡ್ಬೇಕು ಅಥವಾ ಕೀನಲ್ಲಿ ನೋಡ್ಬೇಕು? ಗೊತ್ತಿರೋದೇ ಅದು ಎಲ್ಲರಿಗೂ. ಅದು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಯಾವ ಇದು ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿಲ್ಲ, ಅಕಸ್ಮಾತ್ ಯಾವ್ದೋ ಒಂದು ಕೊಟ್ಬಿಟ್ಟು ಇದೇನು ಅಂತಾನೆ ಕೇಳ್ತಾನೆ, ಏನೋ ಗೊತ್ತಿಲ್ಲ, ಅದು ಇಮೇಜ್ ಅಲ್ಲಿ ಆಗೋದು, ಐ ಡೋಂಟ್ ನೋ. ಇದಕ್ಕೇನಂತಾರೆ? ಇದು ಕಾಂಪಾಸ್ ರೂಲ್ ಅಂತ. ಅದು ಒಂದು ಕ್ವಶನ್ ಇದೆ. ಕಾಂಪಾಸ್ ರೋಸ್ ಅಂತ, ಸಾರಿ. ವಿಚ್ ಮ್ಯಾಪ್ ಫೀಚರ್ಸ್ ಈಸ್ ಯೂಸ್ ಟು ಶೋ ಕಾರ್ಡಿನಲ್ ಡೈರೆಕ್ಷನ್ಸ್ ಲೈಕ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ. ಅದೇ ಇವಾಗ ಅದೇ ಅದಕ್ಕೆ ಒಂದು ಎಕ್ಸಾಂಪಲ್ ಈ ತರ ತೋರಿಸ್ಬೋದು, ಯಾವ ತರ ತೋರಿಸ್ಕೋಬಹುದು. ಎ ಮ್ಯಾಪ್ ಸ್ಕೇಲ್ ಈಸ್ 1:25,000. ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ನಾನು ಓದಲ್ಲ, ನೀವೇ ಹೇಳ್ಬಿಟ್ಟು ಆನ್ಸರ್ ಮಾಡಿ. ಆಪ್ಷನ್ ಬಿ ನಾ? ಎಲ್ಲ ಓಕೆನಾ? ಯಾಕೆ ಅಣ್ಣವ್ರು ಕೈ ಕಟ್ಕೊಂಡ್ಬಿಟ್ಟವ್ರು ಫುಲ್ಲು? ಹೇಳ್ತಾ ಇಲ್ಲ. ಓಕೆ ಅಲ್ಲ ಗುರು, ನಂದು ಎಕ್ಸ್ಪ್ಲನೇಷನ್ ಇಲ್ಲ. ಓಕೆ, ಅರ್ಥ ಆಗ್ತಾ ಇದೆ. ಏನು ಸುಸ್ತಾಗಿದ್ದೀರಾ? ಗೊತ್ತಲ್ಲ ಇದು? ಓಕೆ, ನೆಕ್ಸ್ಟ್ ಮಾಡೋಣ. A map shows the average annual rainfall across different countries using varying shades of blue. What specific type of map is? ಅಲ್ವಾ? ಇವಾಗ ತಾನೇ ಶೇಡ್ಸ್ ಆಫ್ ಬ್ಲೂ. ಶೇಡ್ಸ್ ಅಂತ ಬಂದಿದ ತಕ್ಷಣ ಕ್ಲೋರೋಪ್ಲೆತ್. ನಾನೇನ್ ಮಾಡಿದ್ದೀನಿ, ಕೆಲವೆಲ್ಲ ಅಪ್ಲಿಕೇಶನ್ ಪಾರ್ಟ್ ಆಫ್ ದಿ ಕ್ವಶನ್ ತಗೊಂಡಿದ್ದೀನಿ, ಕೆಲವು
ಜನರಲ್ ಕ್ವಶನ್ಸ್, ಡೈರೆಕ್ಟ್ ಕ್ವಶನ್ಸ್ ತಗೊಂಡಿದ್ದೀನಿ. ಇದು ಅಪ್ಲಿಕೇಶನ್ಸ್, ಕೆಲವೆಲ್ಲ ಅಪ್ಲಿಕೇಶನ್ಸ್ ತಗೊಂಡಿದ್ದೀನಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಆಫ್ ಎ ಥಿಮ್ಯಾಟಿಕ್ ಮ್ಯಾಪ್? A map showing highways, roads, a map displaying global distribution of earthquakes, map showing boundaries, helps hikers navigate through. ಒಂಥರ ಕನ್ಫ್ಯೂಷನ್ ಇದೆ ಇದು. ಯಾರು ಎಷ್ಟು ಜನ ಆಪ್ಷನ್ ಬಿ ಅಂತೀರಾ? ಯಾಕಂದ್ರೆ ಅಲ್ಲಿ ಥೀಮ್ ಇದೆ. ಏನ್ ಥೀಮ್ ಅದು? ಅರ್ಥಕ್ವೇಕ್ ಡಿಸ್ಟ್ರಿಬ್ಯೂಷನ್. ಓಕೆ, ಹೈವೇ ರೋಡ್ಸ್ ಅದೆಲ್ಲ ಥೀಮ್ ಅಲ್ಲ ಅದು. ಓಕೆ, ನೆಟ್ವರ್ಕ್ ಅಂತಾರೆ ಅದಕ್ಕೆ, ನೆಟ್ವರ್ಕ್ ಮ್ಯಾಪಿಂಗ್ ಅಂತಾರೆ ಅದು. ಓಕೆನಪ್ಪ, ಸ್ವಲ್ಪ ಅದು ಒಂಚೂರು ಕನ್ಫ್ಯೂಷನ್ ಇದೆ ಅದು. ಸರ್ ಇದು ರೋಡ್ಸ್ ಅದು ಥೀಮ್ ಅಲ್ವಾ? ಇಲ್ಲ, ಅದಕ್ಕೆ ಏನು ಅಂತಾರೆ ನೆಟ್ವರ್ಕ್ ಮ್ಯಾಪಿಂಗ್ ಅಂತ ಬರುತ್ತೆ. ಅದು ನೋಡಿ ಬೇಕಾದ್ರೆ ಇಂಡಿಯಾದಲ್ಲಿ ಹೈವೇ ಮ್ಯಾಪ್ಸ್ ಅಂತಾನೆ ಒಂದೇ ಇದೆ. ಅದೇ ನ್ಯಾಷನಲ್ ಹೈವೇಸು, ಸ್ಟೇಟ್ ಹೈವೇಸು, ಆಮೇಲೆ ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಆಯ್ತಲ್ಲ ಎಕ್ಸ್ಪ್ರೆಸ್ ವೇಸು. ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಸ್ ಎಲ್ಲ ಬರಲ್ಲ ಅದರಲ್ಲಿ, MDR ಎಲ್ಲ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಇರುತ್ತೆ. ನಿಮ್ಗೆಲ್ಲ ಗೊತ್ತಲ್ಲ, ಹೈವೇನಲ್ಲಿ ಓದಿರ್ತೀರ ಸಿವಿಲ್ನವ್ರು, MDR, ODR, ವಿಲೇಜ್ ರೋಡ್ಸ್ ಎಲ್ಲದನ್ನ ತೋರ್ಸಕ್ಕಾಗಲ್ಲ. ಅವ್ರು ಕಾನ್ಸಂಟ್ರೇಟ್ ಮಾಡೋದು ಎಕ್ಸ್ಪ್ರೆಸ್ ವೇಸು, ನ್ಯಾಷನಲ್ ಹೈವೇಸು, ಸ್ಟೇಟ್ ಹೈವೇಸ್, ಇಷ್ಟು ಮಾತ್ರ. ಅದಕ್ಕೆ ನೆಟ್ವರ್ಕ್ ಮ್ಯಾಪ್ ಅಂತಾರೆ. ಆಕ್ಚುಲಿ ಇದು ಒಂದು ಥೀಮು, ಅದು ಡಿಸ್ಟ್ರಿಬ್ಯೂಷನ್ ಆಫ್ ಅರ್ಥಕ್ವೇಕ್. ಹಾಗೆ ವಾಪಸ್ ಹೋಗ್ಲಾ? Okay. Thematic maps focus on a specific subject, theme, topic rather than just showing general geographical feature. ಇದೇನಾಗುತ್ತೆ ಅಂದ್ರೆ ರೋಡ್ಸ್ ಅಥವಾ ಹೈವೇಸ್ ಇವೆಲ್ಲ ಜಾಗ್ರಫಿಕಲ್ ಫೀಚರ್ ಅಂತ ತಗೋತೀವಿ. ಇಲ್ಲಿ ಏನಾಗುತ್ತೆ, ಜಾಗ್ರಫಿಕಲ್ ಫೀಚರ್ ಅಲ್ಲಿ ಎರಡು ತರ ಇದೆ, ಅದನ್ನೇ ಹೇಳ್ತೀನಿ. ನ್ಯಾಚುರಲ್ ಫೀಚರ್ಸ್, ಮ್ಯಾನ್ ಮೇಡ್ ಫೀಚರ್ಸ್ ಅಂತ. ಓಕೆ, ನ್ಯಾಚುರಲ್ ಫೀಚರ್ಸ್ ಅಂದ್ರೆ ಗೊತ್ತಲ್ಲ, ಎಲ್ಲ ಅದ್ರ ಕಡೆ ಇರೋದು, ಬೆಟ್ಟ ಗುಡ್ಡಗಳು, ನದಿಗಳು, ಇವೆಲ್ಲ ನ್ಯಾಚುರಲ್. ಮ್ಯಾನ್ ಮೇಡ್ ಅಂದ್ರೆ ಏನು? ರೋಡ್, ಹೈವೇಸ್ಗಳು, ಇವೆಲ್ಲ ಮ್ಯಾನ್ ಮೇಡ್. ಓಕೆ, ಸೊ ಇದರಲ್ಲಿ ಜಸ್ಟ್ ಈ ಫಸ್ಟ್ ಒನ್ ತಗೊಂಡ್ರೆ, ಒಂದ್ ಸೆಕೆಂಡ್ ಫಸ್ಟ್ ಕ್ವಶನ್ ಹೋಗ್ತೀನಿ. ಹೈವೇ ಅಂದ್ರೆ ಜನರಲ್ ನೆಟ್ವರ್ಕ್ ಅಷ್ಟೇ, ಮ್ಯಾನ್ ಮೇಡ್ ಸ್ಟ್ರಕ್ಚರ್ಸ್, ಜಾಗ್ರಫಿಕ್ ಸ್ಟ್ರಕ್ಚರ್ಸ್. ಸೊ ಅದು ಇಟ್ಸ್ ನಾಟ್ ಎ ಥೀಮ್. ಓಕೆ, ಸೊ ಇದು ಈ ಕ್ವಶನ್ ಒಂಥರ ಚೆನ್ನಾಗಿದೆ. ಸೊ ದೇರ್ ಮಸ್ಟ್ ಬಿ ಎ ಥೀಮ್ ಇನ್ ಆರ್ಡರ್ ಟು ಡ್ರಾ ದಿ ಥಿಮ್ಯಾಟಿಕ್ ಮ್ಯಾಪ್. ಥೀಮ್ ಬೇಕಾದ್ರೆ ಪಾಪ್ಯುಲೇಷನ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಡೆನ್ಸಿಟಿ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ಮ್ಯಾಪ್ ಅದೆಲ್ಲ ಹಾಕಿದೆ, ಮಿಸ್ ಆಗೋಯ್ತು. ಏನ್ ಗೊತ್ತಾ, ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂತ ಅದಕ್ಕೊಂದು ಮ್ಯಾಪ್ ಕ್ರಿಯೇಟ್ ಮಾಡಿದ್ದಾರೆ. ಗೊತ್ತಲ್ಲ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಏನಂಗಂದ್ರೆ, 1000 ಜನ ಮಕ್ಕಳು ಹುಟ್ಟಿದ್ರೆ ಎಷ್ಟು ಜನ ಬಿಫೋರ್ 10 days 1 month ಸತ್ತೋಗ್ತಾರೆ ಅಂತ ಇನ್ಫೆಂಟ್ ಮಾರ್ಟಾಲಿಟಿ. ಅದು ಸ್ಟೇಟ್ ವೈಸ್ ಮಾಡಿರ್ತಾರೆ, ಅದು ಇದೆ. ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲೂ ಮಾಡಿದ್ದಾರೆ. ಜಾಸ್ತಿಯಲ್ಲಿದೆ ಗೊತ್ತಾ ಇನ್ಫೆಂಟ್ ಮಾರ್ಟಾಲಿಟಿ. ನನಗೆ ಆ ಮ್ಯಾಪ್ ನೋಡ್ತಾ ಇದ್ದಂಗೆ ಆಶ್ಚರ್ಯ ಆಗೋಯ್ತು, ಎಲ್ಲಿ ಜಾಸ್ತಿ ಇದೆ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್? ಸುಮ್ಮನೆ ಒಂದು ಹೇಳಿ. ಬೆಂಗಳೂರಲ್ಲೇ ಜಾಸ್ತಿ. ಸೋ ಕಾಲ್ಡ್ ITBT ಸಿಟಿ, ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಇಸ್ ಮ್ಯಾಕ್ಸಿಮಮ್ ಇನ್ ಬ್ಯಾಂಗ್ಳೂರ್. ನಾನು ಕರ್ನಾಟಕ ಸ್ಟೇಟ್ ಅಲ್ಲಿ ನನಗೆ ಆಶ್ಚರ್ಯ ಇದೆ, ಏನೋ ತಪ್ಪು ಕೊಟ್ಟವನ ಇನ್ಫಾರ್ಮೇಶನ್. ಇಷ್ಟೊಂದು ಹಾಸ್ಪಿಟ್ಲ್ ಇದಾವೆ, ಪ್ರೈವೇಟ್ ನರ್ಸಿಂಗ್ ಹೋಮ್ಸ್ ಇದಾವೆ, ಅಲ್ಲಿದ್ದಾವೆ, ಹಂಗೂ ಸರ್. ಎಸ್, ಇಟ್ ಈಸ್ ಟ್ರೂ ಫ್ಯಾಕ್ಟ್. ಯಾಕೆ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಜಾಸ್ತಿ ಇದೆ? ಡೆನ್ಸಿಟಿ ಜಾಸ್ತಿ ಇದೆ, ಪೊಲ್ಯೂಷನ್ ಜಾಸ್ತಿ ಇದೆ, ಆಮೇಲೆ ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ. ಇವಾಗ ಹಳ್ಳಿ ಕಡೆ ಆರಾಮ್ಸೆ ಇರ್ಬೋದು, ಆಮೇಲೆ ನಿಯರ್ ಬೈ ಹಾಸ್ಪಿಟಲ್ ಸಿಗುತ್ತೆ. ಇವಾಗ ಮೊದಲಿನ ಹಳ್ಳಿ ಅಲ್ಲ, ನಮ್ಮ ಅಜ್ಜಿ ಕಾಲದ ಹಳ್ಳಿ ಅಲ್ಲ ಅದೆಲ್ಲ. ಮನೆಯಲ್ಲಿ ಇವಾಗ ಆಗುತ್ತೇನಪ್ಪ, ಏನಾದ್ರು ಇದೆಲ್ಲ ಎಲ್ಲ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡ್ತಾರೆ, ಅವರು ಒಳ್ಳೊಳ್ಳೆ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡ್ತಾರೆ. ಐ ಡೋಂಟ್ ನೋ ಆಕ್ಚುಲಿ ಇಟ್ ಈಸ್ ಎ ಟ್ರೂ ಫ್ಯಾಕ್ಟ್, ಬಟ್ ಇಟ್ಸ್ ದೇರ್. ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎನಿ ಕ್ವಶನ್ಸ್? ಇಷ್ಟು ಟೈಮು? ಓಕೆ, 9 ಇಷ್ಟೇ ಇರೋದು. ಇದು ಚಿಕ್ಕದಿದೆ ಆಕ್ಚುಲಿ. ನಾನು ಏನೋ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡೆ. ನೋಡಿರ್ಬೋದು ಲಾಸ್ಟ್ ಕ್ಲಾಸಲ್ಲಿ ನಾನು ಇನ್ನೂ ಸ್ವಲ್ಪ ಥೀಮ್ ಅಂಡ್ ಈ ಥಿಮ್ಯಾಟಿಕ್ ಮ್ಯಾಪ್ ಗ್ಲೋಬ್ಗೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅನಿಸ್ತು ನನಗೆ. ಅದಕ್ಕೆ ಐ ಕ್ರಿಯೇಟೆಡ್ ಸಮ್ವೇರ್ ಅರೌಂಡ್ 50 to 20 ಎಕ್ಸ್ಟ್ರಾ ಕ್ವಶನ್ಸ್ ಫಾರ್ ಯು, ವೇರ್ ದಿ ಅದರ್ ಕ್ವಶನ್ಸ್ ಆರ್ ಡೈರೆಕ್ಟ್ಲಿ ಟೇಕನ್ ಫ್ರಮ್ ದಿ ಕ್ವಶನ್ ಪೇಪರ್ಸ್. ಅದಕ್ಕೆ ನಾನು ನೋಡಿರ್ಬೋದು ಸ್ಕ್ರೀನ್ ಶಾಟ್ ತಗೊಂಡಿರೋದು. ಸೊ ದಟ್ ನಿಮ್ಗೂ ಓಕೆ, ಐ ಆಮ್ ಫೇಸಿಂಗ್ ದಿ ಎಕ್ಸಾಮಿನೇಷನ್ ಅಂತ ಬರಬೇಕು. ಬಟ್ ಅಲ್ಲೇನಾಗುತ್ತೆ ಅಂದ್ರೆ, ಮೋಸ್ಟ್ ಆಫ್ ದಿ ಟೈಮ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕ್ವಶನ್ ಪೇಪರ್ಸ್ ರಿಲೇಟೆಡ್ ಟು ಓನ್ಲಿ ಸ್ಕೇಲ್ ಬಗ್ಗೆ ಮಾತ್ರ ಜಾಸ್ತಿ ಕ್ವಶನ್ಸ್ ಇರ್ತಾ ಇತ್ತು. ವೇರಾಸ್ ದಿ ಲಾಸ್ಟ್ ಟಾಪಿಕ್ ಇತ್ತಲ್ಲ, ಥಿಮ್ಯಾಟಿಕ್ ಮ್ಯಾಪ್ ಅಂಡ್ ಗ್ಲೋಬ್, ಜಾಸ್ತಿ ಇರಲಿಲ್ಲ, ಎಲ್ಲ ಅಲ್ಲೊಂದು ಇರ್ತಾ ಇತ್ತು. ಸೊ ಲೆಟ್ ಮಿ ಗಿವ್ ಮೋರ್ ಇನ್ಫಾರ್ಮೇಶನ್ ಅಂತ ಅಂದ್ಬಿಟ್ಟು ಒಂದ್ ಕಡೆ ಮಾತ್ರ ಕ್ಲೋರೋಪ್ಲೇತ್ ಅಂತ ಬಂದಿತ್ತು.
ಸೊ ಅದ್ರ ಮೇಲೆ ನಾನು ಇನ್ನೊಂದು 4-5 ಕ್ವಶನ್ಸ್ನ ಕ್ರಿಯೇಟ್ ಮಾಡೋದು. ಓಕೆ, ಶಲ್ ಐ ಸ್ಟಾಪ್? ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ದಿ ಸೆಷನ್. ಗುಡ್ ಡೇ.